ನೆನಪಿನಲ್ಲಿ ಇಟ್ಕೋಬೇಕು. ಆಚಾರ್ಯ ಶ್ರೀಮದಾಚಾರ್ಯ ಜನ್ಮದಿನ. ಈ ಮಾತನ್ನು ಆಚಾರ್ಯರಿಗೆ ನಾನು ನನ್ನ ವೈಯಕ್ತಿಕ ನಮಸ್ಕಾರವನ್ನು ಅರ್ಪಿಸುವಾಗ ಪ್ರತಿ ಬಾರಿ ಹೇಳ್ತೀನಿ. ಯಾಕೆಂದರೆ ಆಚಾರ್ಯ ಶ್ರೀಮದಾಚಾರ್ಯರು ಮಧ್ವಾಚಾರ್ಯರು ನಮಗೆ ಜನ್ಮ ಜನ್ಮದಲ್ಲಿ ಸಿಗಬೇಕು, ಇಂಥವರು ಕೂಡ ನಮಗೆ ಜನ್ಮ ಜನ್ಮದಲ್ಲಿ ಸಿಗಬೇಕು. ಇವರ ಒಡನಾಟವೂ ನಮಗೆ ಬೇಕು, ಆಚಾರ್ಯ ಬೇಕು. ಇದು ನಮ್ಮ ಪ್ರತಿ ಕ್ಷಣದ ಭಗವಂತನ ಪ್ರಾರ್ಥನೆಯಾಗಿರಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ತಮ್ಮೆಲ್ಲರ ಅನುಮತಿ ಇದೆ ಅಂತ ನಾನು ಭಾವಿಸ್ತೇನೆ. ಈ ಬಾರಿಯ ಭಗವದ್ಗೀತೆಯ ಪ್ರವಚನದ ಮಂಗಳ ಹಾಗೂ ಇನ್ನು ಇವತ್ತು ನಡೆಯಲಿರುವ ಮತ್ತು ನಿನ್ನೆ ನಡೆದ ಮಂಗಳಾಷ್ಟಕದ ಪ್ರವಚನದ ಮಂಗಳ ಎರಡೂ ಒಟ್ಟಿಗೆ ನಡೆಯುತ್ತೆ. ಆಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಪೂರ್ಣಪ್ರಜ್ಞ ಪ್ರತಿಷ್ಠಾನದ ಪರವಾಗಿ ಪ್ರಣಾಮಪೂರ್ವಕವಾಗಿ ಈ ಗೀತಾಯಜ್ಞ ಪ್ರವಚನವನ್ನು ನಡೆಸಿಕೊಟ್ಟಿದ್ದಕ್ಕೆ, ಮಂಗಲ ಅಷ್ಟಕದ ಪ್ರವಚನವನ್ನು ನಡೆಸಿಕೊಟ್ಟಿದ್ದಕ್ಕೆ ಪ್ರಣಾಮಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ತಮಗೆಲ್ಲರಿಗೂ ಕೂಡ ಆಚಾರ್ಯರಿಗೆ ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ನಮ್ಮ ಅಭಿವಂದನೆಗಳು. ಇನ್ನು ಮುಂದಿನ ಕಾರ್ಯಕ್ರಮ ಇವತ್ತು ಇಲ್ಲಿ ಬಂದರೆ ನಾಳೆಯಿಂದ 7 ದಿವಸ ಭಾಗವತಾಶ್ರಮದಲ್ಲಿ, ಗಿರಿನಗರದ ಭಾಗವತಾಶ್ರಮದಲ್ಲಿ, ಅಂದರೆ ಭಂಡಾರಿಕೇರಿ ಶ್ರೀಪಾದರ ಮಠದಲ್ಲಿ ಭಾಗವತ ಪ್ರವಚನ ಆಚಾರ್ಯರಿದೆ 7 ದಿವಸ, 17ರಿಂದ 23ನೇ ತಾರೀಕಿನವರೆಗೆ. ಆಮೇಲೆ 24ರಿಂದ 27 4 ದಿವಸ ಕುತ್ತಿಗೆ ಮಠ, ಬಸವನಗುಡಿ ರಸ್ತೆಯಲ್ಲಿರುವ ಕುತ್ತಿಗೆ ಮಠದಲ್ಲಿ ಗೋವರ್ಧನಗಿರಿ, ಅಲ್ಲಿ ಆಚಾರ್ಯರ ಪ್ರವಚನ ಭಾಗವತ 4ನೇ ಸ್ಕಂಧ. ಈ 2 ಕಾರ್ಯಕ್ರಮಗಳಿಗೆ ಆಸಕ್ತರೆಲ್ಲರೂ ಭಾಗವಹಿಸಬೇಕು ಅಂತ ಪ್ರಾರ್ಥಿಸಿಕೊಂಡು ಪುನಃ ಮತ್ತೊಮ್ಮೆ ಆಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಣಾಮವನ್ನು ಅರ್ಪಿಸ್ತಾ ಈ ನಿಮ್ಮ ಪರವಾಗಿ ಅರ್ಪಿಸ್ತಾ ಆಚಾರ್ಯರು ಮಧ್ವಾಚಾರ್ಯರ ಭಾರತ ತಾತ್ಪರ್ಯ ನಿರ್ಣಯಕ್ಕೆ ವೇದಾಂತ ತೀರ್ಥರ ವ್ಯಾಖ್ಯಾನ, ಎರಡು ದಿವಸದ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀಯುತ ಪ್ರದೀಪ್ ಅನ್ನೋರು. ಅವರಿಗೂ ಮಂಗಳಾಷ್ಟಕವನ್ನು ನಮಗೆ ಪರಿಚಯಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಭಾರತ ತಾತ್ಪರ್ಯ ನಿರ್ಣಯದ ವೇದಾಂತ ತೀರ್ಥರ ವ್ಯಾಖ್ಯಾನದಲ್ಲಿ ಆಚಾರ್ಯರು ತಾನೇ ಬರೆದ ನಿರ್ಣಯ ಭಾವಚಂದ್ರಿಕಾ ಅನ್ನೋ ವ್ಯಾಖ್ಯಾನ, ಈ ಪುಸ್ತಕ ಮೊನ್ನೆ ಬಿಡುಗಡೆಯಾಗಿತ್ತು. ಅದರ ಮುಂಗಡ ಬುಕ್ಕಿಂಗಿಗೋಸ್ಕರ ಕೆಲವರು ಬಯಸ್ತಿರಲ್ಲ, ಆ ಮುಂಗಡ ಬುಕ್ಕಿಂಗಿನ ಹಣವನ್ನು ಇಲ್ಲೇ ಪೂರ್ಣಪ್ರಜ್ಞ ದೇವಸ್ಥಾನದ ಒಳಗೆ ಇರುವ ಆಫೀಸ್ನಲ್ಲಿ ಕೊಟ್ಟು ರಶೀದಿಯನ್ನು ಪಡೆಯುವುದು. ಈ ತಿಂಗಳ 25ರವರೆಗೆ ಮುಂಗಡ ಬುಕ್ಕಿಂಗ್ ಮಾಡಿದವರಿಗೆ ಅದು 1,000 ರೂಪಾಯಿವರೆಗೆ ಸಿಗುತ್ತದೆ. ಅದನ್ನು ಇಲ್ಲಿ ಆಫೀಸ್ನಲ್ಲಿ ಬುಕ್ ಮಾಡಬಹುದು. ಇಲ್ಲದೇ ಇದ್ದರೆ ನಮ್ಮ ಗಡ್ಡಿ ಬದರಿನಾರಾಯಣಾಚಾರ್ಯ ಬಂದಾಗ ಅವರ ಕೈಯಲ್ಲೂ ಕೊಟ್ಟು ರಶೀದಿ ಪಡೆಯಬಹುದು. ನಮಸ್ಕಾರ. ದಯವಿಟ್ಟು ಇನ್ನೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ, ನಿಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಕಂಡೀಷನ್ ಇಟ್ಟು. ನಿನ್ನೆ 1-2 ಜನದ ಮೊಬೈಲ್ ಕಿರಿತಾ ಇತ್ತು, ಅದಕ್ಕೆ ಅವಕಾಶ ಕೊಡಬೇಕು. ಮಂತ್ರಾಕ್ಷತೆಯನ್ನು ಆಚಾರ್ಯರು ಪ್ರವಚನ ಮುಗಿದ ಮೇಲೆ ಸಾಲಾಗಿ ಬಂದು ನಿಮಗೆಲ್ಲ ಕೊಡಲಿಕ್ಕೆ ಬರ್ತೀರ. ನಮಸ್ಕಾರ. जयति पराशर सुनु सत्यवती हृदय नंदनो व्यासः यस्य हास्य कमलगलितं वाङ्मयममृतं जगत्कृतं
ಭುಜಗ ಭೋಗಾಭ ಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ದಕ್ಷಿಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತ ವಿದ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರಿಯೈ ಪೂರ್ಣಭೂತಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪರಿಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಮಾಯ ಜನಸ್ವಾಸ್ಥ್ಯಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರಿಯೈ ಪೂರ್ಣಭೂತಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಮಂಗಲಾಷ್ಟಕ ಅದರ ಮೊದಲನೆಯ ಪದ್ಯದಲ್ಲಿ ಇಡೀ ಬ್ರಹ್ಮಾಂಡವೇ ಯಾರ ಕುಟುಂಬವೋ ಅಂತ ವಿಶ್ವ ಕುಟುಂಬಿಯಾಗಿರ್ತಕ್ಕಂಥ ನಾರಾಯಣ ನಮಗೆ ಒಳಿತನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಬ್ರಹ್ಮಾಂಡದ ಕಲ್ಪನೆಯಿಂದ ಪ್ರಾರಂಭ ಆಗುತ್ತೆ ನೋಡಿ, ಪ್ರಾತಃ ಕಾಲದ ಚಿಂತನೆ. ಎರಡನೆಯ ಪದ್ಯದಲ್ಲಿ ಬ್ರಹ್ಮಾಂಡವನ್ನು ನಿಯಂತ್ರಿಸತಕ್ಕಂಥ ಸಮಸ್ತ ದೇವತೆಗಳ ಚಿಂತನೆ ಬರ್ತದೆ. ಒಂದು ರೀತಿಯಿಂದ ಅದರಲ್ಲಿ ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಿಸುವ ದೇವತೆಗಳು ಮತ್ತು ಒಂದು ದೃಷ್ಟಿಯಿಂದ ಅದರ ಅವರ ತಾರತಮ್ಯದ ಚಿಂತನೆ, ದೇವತಾ ತಾರತಮ್ಯದ ಚಿಂತನೆ ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನು ಹೇಳ್ತೇನೆ ನಾನು. ತಾರತಮ್ಯದ ಚಿಂತನೆ ಬರ್ತದೆ. ಅದರ ನಂತರ ಇಡೀ ಇಡೀ ಬ್ರಹ್ಮಾಂಡದಿಂದ ಅವರು ಮತ್ತೆ ನಮ್ಮ ಪ್ರಪಂಚಕ್ಕೆ ಬರ್ತಾರೆ. ಮೂರನೇ ಪದ್ಯದಲ್ಲಿ ಭೂಮಿಯಲ್ಲಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಸಾಧನೆ ಮಾಡಿದಂಥ ದೇವತೆಗಳ ಮತ್ತು ಮನುಷ್ಯರ ಮಧ್ಯದಲ್ಲಿ ಮಾಧ್ಯಮವಾಗಿರತಕ್ಕಂಥ ಋಷಿಗಳು, ಭೌಮ ಪ್ರಪಂಚ, ಅಲ್ಲಿಂದ ಈ ಭೂಮಿಯನ್ನು ಆಳಿರತಕ್ಕಂಥ ರಾಜರು, ಅಲ್ಲಿ ಬ್ರಹ್ಮಾಂಡದಿಂದ ಭೂಮಿಗೆ ಬರ್ತದೆ. ರಾಜರುಗಳು, ನದಿಗಳು, ಪರ್ವತಗಳು ಮೊದಲು ಇಡೀ ಭೂಮಿಯಲ್ಲಿ ಜ್ಞಾನದ ಪ್ರಸಾರ ಮಾಡಿರತಕ್ಕಂಥ ಋಷಿಗಳು, ಅನಂತರ ಕ್ಷತ್ರಿಯರು, ಬ್ರಾಹ್ಮಣ ಕ್ಷತ್ರಿಯರು, ಜ್ಞಾನ ಆದಮೇಲೆ ರಕ್ಷಣೆ ಮಾಡಿದಂಥ ಕ್ಷತ್ರಿಯರು, ಅದಾದಮೇಲೆ ಇಲ್ಲಿರತಕ್ಕಂಥ ಸ್ಥಾವರ ಚಿಂತನೆ, ನದಿಗಳು, ಪರ್ವತಗಳು. ಹೀಗೆ ಬಹಳ ಒಂದು ಶಿಸ್ತುಬದ್ಧವಾದ ಸಮಗ್ರ ಚಿಂತನೆ ಇರತಕ್ಕಂಥ ಮಂಗಲಾಷ್ಟಕದ ನಾವು ಮೊದಲನೇ ಪದ್ಯವನ್ನು ನಿನ್ನೆ ನೋಡಿದ್ವಿ. ಎರಡನೇ ಪದ್ಯದಲ್ಲಿ ಆ ಭಗವಂತನ ಪರಿವಾರ ಎಲ್ಲ ಏನಂದರೆ ಸುರಗಣ ಎಲ್ಲ ದೇವತೆಗಳು ಭಗವಂತನ ಮನೆಯ ಪರಿವಾರದವರು, ಬಂಧುಗಳು, ಬಾಂಧವರು, ಉಳಿದವರು ಎಲ್ಲ ಯಾರು ದೇವತೆಗಳು ನಾವು ಮುಖ್ಯವಾಗಿ ಅನುಸಂಧಾನ ಮಾಡಬೇಕಾಗಿ. ಯಾಕೆಂದರೆ ಅವರು ಬ್ರಹ್ಮಾಂಡದ ನಿಯಾಮಕರು ಹೌದು, ಪಿಂಡಾಂಡದಲ್ಲಿ ತತ್ವಾಭಿಮಾನಿಗಳಾಗಿ ನಮ್ಮ ದೇಹದೊಳಗಿರುವವರು. ಹಾಗಾಗಿ ನಾವು ಬೆಳಿಗ್ಗೆ ಎದ್ದು ಅವರ ಕೃತಜ್ಞತಾ ಸ್ಮರಣೆ ಮಾಡಬೇಕು. ನಮ್ಮ ದೇಹದ ಒಳಗಿದ್ದು ಹೊರಗೂ ಇದ್ದು ವಿಶ್ವವನ್ನು, ಪಿಂಡಾಂಡವನ್ನು, ಬ್ರಹ್ಮಾಂಡವನ್ನು ಭಗವಂತನ ಆಜ್ಞೆಯಂತೆ ನಿಯತವಾಗಿ ರಕ್ಷಣೆ ಮಾಡಿಕೊಂಡು ಬರತಕ್ಕಂಥ ದೇವತೆಗಳ ಚಿಂತನೆ ಬೇಕು. ಅದನ್ನು ಅವ್ರು ಎರಡನೇ ಶ್ಲೋಕದಲ್ಲಿ ಬ್ರಹ್ಮ ವಾಯು ಶೇಷ ಗರುಡಾ ದೇವೇಂದ್ರ ಕಾಮೋ ಗುರುಶ್ಚಂದ್ರಾರ್ಕೌ ವರುಣಾನಲೋ ಮಧುಯಮೌ ವಿದ್ಯೇಶ ವಿಘ್ನೇಶ್ವರೌ ನಾಸತ್ಯೌ ನಿರುಧಿ ವರದ್ಗಣಯಿತಾ ಪರ್ಜನ್ಯ ಮಿತ್ರಾಲಯ ಸಸ್ತ್ರೀಕಾ ಶುಭಪುಂಗವಾ ಪ್ರತಿದಿನಂ ಕುರ್ವಂತು ಮಂಗಲಂ. ಎಲ್ಲ ದೇವತೆಗಳು ಮತ್ತು ಆ ದೇವತೆಗಳ ಜೊತೆಗೆ ಸಸ್ತ್ರೀಕ ಒಂದು ನಿಯಮ ಇದೆ ಶಾಸ್ತ್ರದಲ್ಲಿ. ಈಗ ಒಂದು ತತ್ವಕ್ಕೆ ಒಬ್ಬ ಇಂದ್ರ ದೇವತೆ ಅಥವಾ ಚಂದ್ರ ದೇವತೆ, ಸೂರ್ಯ ದೇವತೆ ಅಂತ ಹೇಳಿದರೆ, ನಮ್ಮಲ್ಲಿ ಯಾರು ಅಧಿಕಾರಿಗಳು ಅವರು ಮಾತ್ರ, ಅವ್ರ ಹೆಂಡತಿಯು ಅಲ್ಲಿ ಅಧಿಕಾರಿಯಾಗಿರೋದು ಇರ್ಬೋದು, ಇಲ್ಲದೆ ಇರ್ಬೋದು. ಒಂದು ವಿಷಯ, ಗಂಡ ಜಾಬ್ ಯಾವುದು ಅದೇ ಜಾಬ್ ಹೆಂಡತಿ ಇರಬೇಕಾಗಿಲ್ಲ. ಗಂಡ ಒಂದು ಜಾಬ್, ಹೆಂಡತಿ ಒಂದು ಜಾಬ್, ಅಥವಾ ಹೆಂಡತಿ ಜಾಬ್ಲೆಸ್, ಗಂಡ ಜಾಬ್ಲೆಸ್, ಹೆಂಡತಿ ಜಾಬ್ ಏನೂ ಆಗ್ತದೆ. ದೇವತೆಗಳಲ್ಲಿ ಹಾಗಲ್ಲ, ಗಂಡ ಹೆಂಡತಿ ಜೊತೆಯಾಗಿಯೇ ನಿಯಮ. ಇಂದ್ರ ಮನೋಭಿಮಾನಿ ಅಂದರೆ ಇಂದ್ರ ಶಚಿಯರು ಮನೋಭಿಮಾನಿಗಳು ಅಂತ ಅರ್ಥ. ಹಾಗಾಗಿ ಇಲ್ಲಿ ಎಲ್ಲ ದೇವತೆಗಳನ್ನು ಹೇಳಿರುತ್ತಂತ. ಆಮೇಲೆ ಸಸ್ತ್ರೀಕಾಹ ಅಂತ ಅವ್ರ ಪತ್ನಿಯರ ಜೊತೆಗೇ ಅವರ ನಿಯಮ, ಯಾವಾಗಲೂ ಅವರ ಸಹಯೋಗ ದಾಂಪತ್ಯ ಜೀವನದಲ್ಲಿ ಅವ್ರದ್ದು ನಾಚಿಚರ ಎಲ್ಲದಲ್ಲೂ ಧರ್ಮೇಜ ಅರ್ಥೇಜ ಕಾಮೇಜ ಪೂರ್ಣ ಪ್ರಮಾಣದಲ್ಲಿ ಕಾಣುವ ದೇವತೆಗಳಲ್ಲಿ ಮಾತ್ರ. ಅವರಲ್ಲಿ ಏನು ದೇವತಾ ನಿಯಮನ ಶಕ್ತಿ ಇದೆ ಅವರಿಗೆ. ಇಂದ್ರ ಮನೋಭಿಮಾನಿ ಅಂದರೆ ಶಚಿಯು ಮನೋಭಿಮಾನಿ, ಚಂದ್ರ ಕಿವಿಯ ದೇವತೆ ಆದರೆ ಚಂದ್ರ ಪತ್ನಿ ರೋಹಿಣಿಯು ಕಿವಿಯ ದೇವತೆ, ಸೂರ್ಯ ಕಣ್ಣಿನ ದೇವತೆ ಅಂದರೆ ಸೂರ್ಯನ ಪತ್ನಿ ಸಂಧ್ಯಾ ಕೂಡ ಕಣ್ಣಿನ ದೇವತೆ. ಅಂದರೆ ಅವರು ಗಂಡ ಹೆಂಡತಿ ಜೊತೆಯಾಗಿಯೇ ಎಲ್ಲ ಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಬ್ರಹ್ಮಾಂಡ ನಿಯಮಕ್ಕೆ ಅದಕ್ಕೋಸ್ಕರ ಸಸ್ತ್ರೀಕಾಹ ಸುರಪುಂಗವ ಅಂತ ಒಂದು ಶಬ್ದ ಹಾಕಿಬಿಟ್ಟು, ನಾನು ಯಾರ್ಯಾರು ತತ್ವಾಭಿಮಾನ ದೇವತೆ ಹೇಳಿದ್ದೇನೆ ಅವರು ಪತ್ನಿಯರ ಜೊತೆಗೆ ನಮಗೆ ಮಂಗಳವನ್ನು ಮಾಡಲಿ. ಮುಖ್ಯವಾಗಿ ದೇವತೆಗಳ ಪಟ್ಟಿ ಹೇಳ್ತಾಗ ಒಂದು ರೀತಿಯ ಪ್ರಾರಂಭದಲ್ಲಿ ತಾರತಮ್ಯ ಪ್ರಕಾರ ಇದೆ. ಬ್ರಹ್ಮ
ವಾಯು ಗಿರೀಶ ಶೇಷ ಗರುಡ. ಮೊಟ್ಟ ಮೊದಲು ಜೀವರುಗಳಲ್ಲೇ ಭಗವಂತನ ಸೃಷ್ಟವಾದ ಜೀವರುಗಳಲ್ಲೇ ಬಹಳ ಶ್ರೇಷ್ಠನಾದ ಚತುರ್ಮುಖ ಬ್ರಹ್ಮವಾಯು ಅಂತ ಹೇಳಬೇಕಿತ್ತು. ಗಿರೀಶ ಶೇಷ ಗರುಡ ಇವು ಒಂದು ಗ್ರೂಪ್. ಬ್ರಹ್ಮವಾಯುಗಳು ಒಂದು ಸ್ತರದಲ್ಲಿರೋರು. ಆಮೇಲೆ ಗರುಡ ಶೇಷವಂತರು ಎರಡನೇ ಸ್ತರದಲ್ಲಿ ಬರುವವರು. ಭಗವಂತನ ನಂತರ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಬಂದಿದ್ದಾಳೆ. ಲಕ್ಷ್ಮೀನಾರಾಯಣ ರಾಯ ಭಗವಂತ. ಅದರ ಕೆಳಗಿನ ಮೆಟ್ಲಲ್ಲಿ ಲಕ್ಷ್ಮೀ ಇದ್ದಾಳೆ. ಅದರ ಕೆಳಗಿನ ಮೆಟ್ಲಲ್ಲಿ ಬ್ರಹ್ಮದೇವರಿದ್ದಾರೆ, ವಾಯುದೇವರಿದ್ದಾರೆ. ಅಲ್ಲ ಬ್ರಹ್ಮವಾಯುಗಳು ಅಂತ ಹೇಳಬೇಕಿತ್ತು. ಆದರೆ ಬ್ರಹ್ಮನು ಮತ್ತು ವಾಯುಗರುಡ ಶೇಷ ರುದ್ರರು ಅಂತ ಹೇಳ್ತಾರೆ. ಇದು ಒಂದು ದೃಷ್ಟಿಯಿಂದ ಬಹಳ ಅನೇಕ ಛಂದಸ್ಸಿನ ನಡೆಗೋಸ್ಕರ ಹೀಗೆ ಮಾಡಿದ್ದಾರೆ ಅನ್ನೋದು ಸಹಜ. ಬ್ರಹ್ಮವಾಯು ಗರುಡ ಶೇಷ ಬ್ರಹ್ಮವಾಯು ಹಾಗೆ ಬ್ರಹ್ಮವಾಯು ಗಿರೀಶ ಶೇಷ ಗರುಡ ದೇವೇಂದ್ರ. ಅದು ಛಂದಸ್ಸಿನ ನಡೆಗೆ ಬ್ರಹ್ಮ ಶಬ್ದ ಅದು ವಾಯು ಶಬ್ದವನ್ನು ಬ್ರಹ್ಮ ಶಬ್ದವನ್ನು ಹ್ರಸ್ವ ಮಾಡಿದರೆ ನಡೆಗೆ ಅನುಕೂಲ ಆಗುವುದಿಲ್ಲ. ಛಂದಸ್ಸಿನ ನಡೆಗೋಸ್ಕರ ಹಾಗೆ ಮಾಡುವುದು ಸಹಜ, ಏನೂ ತಪ್ಪಲ್ಲ. ಅದು ಒಂದು. ಇನ್ನೊಂದು ವೈದಿಕ ಸಂಪ್ರದಾಯದ ಪ್ರಕಾರ ಹ್ರಸ್ವವನ್ನು ದೀರ್ಘ ಮಾಡುವುದು, ದೀರ್ಘವನ್ನು ಹ್ರಸ್ವ ಮಾಡುವುದು ಒಂದು ವೇದದಲ್ಲಿ ಸಂಪ್ರದಾಯ. ಅರ್ಥ ವಿಶೇಷ. ಇಂದ್ರಾವರುಣನು ಇಂದ್ರಾವರುಣ ಅಂದರೆ ಇಂದ್ರಾವರುಣ ಅಂತ ಪದಚ್ಛೇದ. ಅದು ದೀರ್ಘವನ್ನ ಇಂದ್ರಾವರುಣ. ಆಮೇಲೆ ನು ಅಂತ ಪದಚ್ಛೇದ ನೂ ಅಂತಿದೆ. ಹಾಗಾದರೆ ಇಂದ್ರಾವರುಣ ನು ಇದ್ದದ್ದು ಇಂದ್ರಾವರುಣ ನೂ ಆದಾಗೆ ಬ್ರಹ್ಮ ವಾಯು ಇದ್ದದ್ದು ಬ್ರಹ್ಮವಾಯು ವಾಯು. ಅಂದರೆ ಶುದ್ಧ ವೈದಿಕ ಸಂಪ್ರದಾಯ ಪ್ರಕಾರ ಇದನ್ನ ಹಾಗೆ ಪದಚ್ಛೇದ ಮಾಡಿಕೊಂಡು ಬ್ರಹ್ಮವಾಯು ಇದ್ದದ್ದು ಬ್ರಹ್ಮವಾಯು. ಇನ್ನೊಂದು ಕಾರಣ ಇದೆ. ಅವರು ಬ್ರಹ್ಮನನ್ನು ವಾಯುವನ್ನು ಒಟ್ಟಿಗೆ ಹೇಳಿದೆ, ಗರುಡಶೇಷರ ಒಟ್ಟಿಗೆ ಹೇಳಿ ಕಾರಣ ಏನು ಅಂದರೆ ಅವರು ಯೋಗ್ಯತಾ ಕಕ್ಷೆಯಲ್ಲಿ ಮೇಲೆ ಇದ್ದಾರೆ ಅವರು. ಆದರೆ ಬ್ರಹ್ಮದೇವರಿಗೆ ಪಿಂಡಾಂಡದಲ್ಲಿ ಸಾಕ್ಷಾತ್ ಕ್ರಿಯೆ ಇಲ್ಲ. ಬ್ರಹ್ಮಾಂಡ ಅವರ ಹೆಸರೇ ಬ್ರಹ್ಮಾಂಡ. ಬ್ರಹ್ಮನಿಗೆ ಬ್ರಹ್ಮಾಂಡ ನಿಯಾಮಕರು, ವಾಯುದೇವರಿಗೆ ಪಿಂಡಾಂಡ ನಿಯಾಮಕರು. ಅಂದು ಗರುಡಶೇಷರ ಜೊತೆಗೆ ಪಿಂಡಾಂಡದಲ್ಲಿ ನಿಯಮನ ಮಾಡತಕ್ಕಂಥವ್ರು. ಆದ್ದರಿಂದ ಅವರು ಬ್ರಹ್ಮಾಂಡ ನಿಯಾಮಕರನ್ನು ಬೇರೆ ಹೇಳಿ ಪಿಂಡಾಂಡ ನಿಯಾಮಕರನ್ನು ಒಟ್ಟಿಗೆ ಹೇಳೋದಕ್ಕೋಸ್ಕರ ಅಂದರೆ ಅನೇಕ ವಿಧದಿಂದ ಇದನ್ನು ಚಿಂತನೆ ಮಾಡಿ ಇದಕ್ಕೆ ಬೇರೆ ಬೇರೆ ರೀತಿಯ ಅರ್ಥ ಕೊಟ್ಟು ಈ ಔಚಿತ್ಯವನ್ನು ಹೇಳಿ ಬರುತ್ತೆ. ಇದು ದೊಡ್ಡವರು ಬರೆದಾಗ ಆಗತಕ್ಕಂಥ ದೊಡ್ಡವರ ರಚನೆಯಲ್ಲಿ ಇರ್ತಕ್ಕಂಥ ವಿಶೇಷ. ಇದು ಅದು ಬೇರೆ ಬೇರೆ ರೀತಿಯಿಂದ ಇಂಟರ್ಪ್ರೆಟ್ ಮಾಡಲಿಕ್ಕೆ ಬರುತ್ತೆ. ಒಂದು ವಿಷಯ ಇದು ಯಾರೋ ಒಬ್ಬ ದಡ್ಡ ಬರೆದದ್ದಕ್ಕೂ ಹೀಗೆ ಬುದ್ಧಿವಂತ ಏನು ಬೇಕಾದ್ರೆ ಇಂಟರ್ಪ್ರೆಟ್ ಮಾಡಲಿಕ್ಕೆ ಬರುತ್ತೆ. ಆದರೆ ಹಾಗೆ ಮಾಡಬಾರದು. ಜ್ಞಾನಿಗಳು ಬರೆದದ್ದಕ್ಕೆ ಮಾತ್ರ ಹಾಗೆ. ಯಾಕೆಂದರೆ ಈಗ ನೋಡಿ ನಿಮಗೊಂದು ದೃಷ್ಟಾಂತ ಕೊಡ್ತೇನೆ. ಈಗ ಎನಾಟಮಿ ಕಲಿತಿರ್ತಕ್ಕಂಥ ಚಿತ್ರಗಾರರು ಇರ್ತಾರೆ. ಅವರು ಎನಾಟಮಿ ಅಭ್ಯಾಸ ಮಾಡಿ ಒಳ್ಳೆ ಆರ್ಟಿಸ್ಟ್ಗಳು. ಪಿಕಾಸೋನೇ ತಗೊಳ್ಳಿ, ವರ್ಲ್ಡ್ ಫೇಮಸ್ ಇವತ್ತಿನಲ್ಲಿ. ಅವನು ಅಬ್ಸ್ಟ್ರಾಕ್ಟ್ ಆರ್ಟ್ ಮಾಡ್ತಿದ್ದಾನೆ. ಅಂದರೆ ಎನಾಟಮಿಯನ್ನು ಬ್ರೇಕ್ ಮಾಡಿ ಚಿತ್ರ ಬಿಡಿಸ್ತಿದ್ದ. ಅವಾಗ ಅವನಿಗೆ ನೀವೇನು ಮಾಡ್ತೀರಿ, ಅವನು ಬ್ರೇಕ್ ಮಾಡಿದ್ದಕ್ಕೂ ಅರ್ಥವನ್ನು ಹುಡುಕ್ತೀವಿ, ಅದಕ್ಕೂ ಅರ್ಥ ಹುಡುಕ್ತೀವಿ. ಅವನು ಯಾಕೆ ಎನಾಟಮಿಯನ್ನು ಬ್ರೇಕ್ ಮಾಡಿದ ಅದಕ್ಕೊಂದು ಅರ್ಥ. ಯಾಕೆಂದರೆ ಅವನು ದೊಡ್ಡ ಆರ್ಟಿಸ್ಟ್, ಕಲಾವಿದ, ಬೇಕು ಅಂತ ಬ್ರೇಕ್ ಮಾಡಿದ ಅವನು. ಅದೇ ಒಬ್ಬನಿಗೆ ಎನಾಟಮಿ ಗೊತ್ತಿರಲಿಲ್ಲ, ಸೊಟ್ಟಿಗೆ ಚಿತ್ರ ಮಾಡಿದ್ರೆ ಅರ್ಥ ಹೇಳ್ತೀರಾ? ಸ್ವಲ್ಪ ಅಭ್ಯಾಸ ಮಾಡಿ ಅಂತ ಹೇಳ್ತೇವಲ್ಲ ಹಾಗೆ. ಅದೇ ಥರ ನೋಡಿ, ಈಗ ಕವಿತೆ ಬರೀಲಿಕ್ಕೆ ಗೊತ್ತಿದ್ದವರು ಛಂದಸ್ಸಿನ ಬಗ್ಗೆ ಹಿಡಿತಾ ಇರೋರು ಛಂದಸ್ಸನ್ನು ಬ್ರೇಕ್ ಮಾಡ್ತಾರೆ. ನಮ್ಮಲ್ಲಿ ಸ್ವಚ್ಛಂದ ಕವನಗಳು ಅಂತ ಕನ್ನಡದಲ್ಲಿ ಬೇಕಾಷ್ಟು ಬಂದಿದೆ. ಸಂಸ್ಕೃತದಲ್ಲಿ ಆಚಾರ್ಯವಂತದ್ದು ಬೇಕಾಷ್ಟು ಬ್ರೇಕ್ ಮಾಡಿದ್ದಾರೆ. ನೀವು ಬ್ರೇಕ್, ಅದಕ್ಕೆ ನಾವು ಅರ್ಥ ಕಟ್ಟಿದ್ದೇವೆ. ಯಾಕೆ ಬ್ರೇಕ್ ಮಾಡಿದರು? ಯಾಕೆಂದರೆ ಅದು ಒಂದು ಅದರ ಆ ಗತಿ ಉಂಟಲ್ಲ, ಅದು ಶಬ್ದದ ಗತಿ ಒಂದು ಬೇರೆ, ರಿದಮ್ಮು. ಆಮೇಲೆ ಥಾಟಿನ ರಿದಮ್ ಬೇರೆ. ಆ ಥಾಟಿನ ರಿದಮ್ಗೆ ಸರಿಯಾಗಿ ಇದನ್ನು ಬ್ರೇಕ್ ಮಾಡ್ತಾರೆ ಅನ್ನೋ ರೀತಿಯಿಂದ ಅದಕ್ಕೆ ಇಂಟರ್ಪ್ರೆಟ್ ಮಾಡ್ತಾರೆ. ಆದರೆ ಒಬ್ಬ ಛಂದಸ್ಸಿನ ಪರಿಜ್ಞಾನವಿಲ್ಲದಂಥ ಒಬ್ಬ ಹುಡುಗ ತಪ್ಪು ಬರೆದರೆ ಛಂದಸ್ಸು ಸರಿ ಮಾಡಿ ಕಲಿಯೋ ಆಮೇಲೆ ಬರೀತೆ, ಅದಕ್ಕೆ ಅರ್ಥ ಮಾಡ್ತಾರೆ. ಅದರಿಂದ ಯಾವಾಗಲೂ ಒಂದು ನಿಯಮವನ್ನು ಮುರಿದರೆ, ಜ್ಞಾನಿಗಳು ಮುರಿದರೆ ಅದಕ್ಕೆ ಅರ್ಥ ಇರುತ್ತೆ. ಇನ್ನು ಕಲಿಯುವವರು ಮುರಿದರೆ ಅರ್ಥ ಅಲ್ಲ, ಅದು ತಿಳ್ಕೊಬೇಕಷ್ಟೆ. ಹಾಗಾಗಿ ಎಲ್ಲಕ್ಕೂ ಹೀಗೆ ಇಂಟರ್ಪ್ರೆಟ್ ಮಾಡಬಾರ್ದು. ಎಲ್ಲಕ್ಕೂ ನಮಗೆ ಮಾಡಲಿಕ್ಕೆ ಬರುತ್ತೆ ಅಂತ ಮಾಡುವುದಲ್ಲ. ಜ್ಞಾನಿಗಳ ವಚನಕ್ಕೆ ಹೀಗೆ ಅನುಸಂಧಾನ, ವಿಶೇಷ ರೀತಿಯ ಅನುಸಂಧಾನ. ಯಾಕಂದರೆ ಅವರು ಸ್ವತಃ ಮಹಾಜ್ಞಾನಿಗಳು, ಬಹಳ ದೊಡ್ಡ ಸಾಧಕರು. ಅವರ ಈ ಸ್ತೋತ್ರ ವಿಶ್ವವಾಣಿಯಾಗಿರುತ್ತೆ. ಅವರ ಸಾಧನೆಗೆ ಸಾಕ್ಷಿ ಇದೆಲ್ಲ ಮೂಲೆ ಭಾಗ ಹೋಗುತ್ತೆ. ಅಂದ ಬ್ರಹ್ಮವಾಯು ಗಿರೀಶ ಅದನ್ನು ನಡೆಸ್ಕೊಳ್ಳಿ. ಬ್ರಹ್ಮವಾಯುಗಳು ಒಂದು 3ನೇ ಸ್ತರದಲ್ಲಿ ಬರ್ತಾರೆ. ಸಸ್ತ್ರೀಗಾಹ ಅಂತ ಹೇಳಿದ್ರು. ಅದರಿಂದ ಅವರ ನಂತರದ 4ನೇ ಸ್ತರದಲ್ಲಿ ಸರಸ್ವತಿ ಭಾರತೀಯರು ಬರ್ತಾರೆ. ಅದನ್ನು ಹೆಸರು ಹೇಳಿಲ್ಲ, ಸಸ್ತ್ರೀಗ ಅಂತ ಹೇಳಿದರು.
ಆಮೇಲೆ ಗಿರೀಶ ಶೇಷಗರುಡ, ಅದರ ನಂತರದ ಕಕ್ಷೆಯಲ್ಲಿ 5ನೇ ಕಕ್ಷೆಯಲ್ಲಿ ಬರ್ತಕ್ಕವನು ಗರುಡಶೇಷರುದ್ರರು. 5ನೇ ಕಕ್ಷೆಯಲ್ಲಿ ಗರುಡಶೇಷರುದ್ರರು ಬಂದ ಮೇಲೆ ಅವರ ಸಸ್ತ್ರೀಕ. 6ನೇ ಕಕ್ಷೆಯಲ್ಲಿ ಗರುಡಶೇಷರುದ್ರರ ನಂತರ ಗರುಡನ ಪತ್ನಿ ಸುಪರ್ಣಿ. ಸುಮಾರು ಸಂಸ್ಕೃತ ಶ್ಲೋಕಗಳಲ್ಲಿ ಸೌಪರ್ಣಿ ಅಂತ ಶಬ್ದ ಇದೆ. ಅದನ್ನು ನೀವು ನಿತ್ಯ ಪಾರಾಯಣ ಮಾಡ್ತಕ್ಕಂಥ ಹೆಚ್ಚಿನ ಜನ ಸೌಪರ್ಣಿ ವಾರುಣಿ ಭಗವತಿ ತನಯ ಚಂದ್ರಕಾಮ ಮಥಾಸ್ಮಾನ್. ಇದು ಮತ್ತೆ ನಾರಾಯಣ ಜೊತೆ ಯಾರೋ ತಂಗಿಯೋ ಅಕ್ಕನೋ ಯಾರೋ ಮಾಡಿದ್ದು ಅಂತ ಕಥೆ ಇದೆ. ಈ ಶ್ಲೋಕ ತಪ್ಪು. ಇದು ಸೌಪರ್ಣಿ ಅಂತ ಪ್ರಾಚೀನರು ಯಾರೂ ಪ್ರಯೋಗ ಮಾಡೋದಿಲ್ಲ. ಶೇಷನ ಹೆಂಡತಿ ಹೆಸರು ಸುಪರ್ಣಿ, ಸೌಪರ್ಣಿ ಅಂತ. ಅದರಿಂದ ಸೌಪರ್ಣಿ ಅಂತ ಶಬ್ದ ಇರುವಂತಹದ್ದು ಯಾವುದಾದ್ರು ಸ್ತೋತ್ರ ಇದ್ದರೆ ಅದು ಇತ್ತೀಚೆಗೆ ಒಂದು 100-150 ವರ್ಷ ಒಳಗಿನ ಪಂಡಿತರು ಮಾಡಿದ್ದು, ಪ್ರಾಚೀನರು ಯಾರು ಮಾಡೋದು. ಸುಪರ್ಣಿ ಅಂತ ಸುಪರ್ಣಿ ತಂತ್ರಸಾರ ಸಂಗ್ರಹದಲ್ಲಿ ಸುಪರ್ಣಿ ಪ್ರಯಜೇದಪಿ ಅಂತ ಆಚಾರ್ಯ ಪ್ರಯೋಗ ಮಾಡಿದ್ದಾರೆ. ಅಂದರೆ ಬೇಕಾಷ್ಟು ಕಡೆ ಮಾಡಿದ್ದಾರೆ. ಆದರೆ ಈಗ ಪ್ರಿಂಟ್ ಆದ ತಂತ್ರಸಾರ ಸಂಗ್ರಹ ಸೌಪರ್ಣಿ ಪ್ರಿಂಟ್ ಆಗಿದೆ. ಮತ್ತೆ ಅದು ತಪ್ಪು. ಸುಪರ್ಣಿ ಅಂತ ಅಂತಕ್ಕಂಥದ್ದು ಸೌಪರ್ಣಿ ಶಬ್ದ ಸಂಸ್ಕೃತದಲ್ಲಿ ಪ್ರಾಚೀನ ಸಂಸರ್ಗ ಇಲ್ಲ. ಇಷ್ಟು ಬಳಕೆ ಆಗ್ಬಿಟ್ಟಿದೆ, ಎಲ್ಲರೂ ಹಾಗೆ ಹೇಳೋದಿಲ್ಲ. ಅದಕ್ಕೆ ಗರುಡನ ಪತ್ನಿ ಸುಪರ್ಣಿ, ಗರುಡ ಸುಪರ್ಣ, ಸುಪರ್ಣನ ಪತ್ನಿ ಸುಪರ್ಣಿ, ಅಷ್ಟೇ ವಿಷಯ. ಸೌಪರ್ಣಿ ಸುಪರ್ಣಿ ಅಂದರೆ ನಿಮಗೆ ಅರ್ಥ ವಿಷಯ. ಸೌಪರ್ಣಿ ಅಂತ ರೂಪ ಆಗತ್ತೆ. ಸುಪರ್ಣಸ್ಯ ಏಂ ಸೌಪರ್ಣಿ, ಸುಪರ್ಣಸ್ಯ ಸ್ತ್ರೀ ಸುಪರ್ಣಿ, ಸುಪರ್ಣನ ಹೆಂಡತಿ ಅಂತಂದ್ರೆ ಸುಪರ್ಣಿ ಅಂತ ಆಗುತ್ತೆ. ಸೌಪರ್ಣಿ ಅಂದರೆ ಸುಪರ್ಣನಿಗೆ ಸಂಬಂಧಪಟ್ಟ ಹೆಂಗಸು, ಏನೂ ಆಗೋದು. ನಮಗೆ ಅದಾರ್ಥ ಬೇಕಾದ್ರೆ ಸುಪರ್ಣನ ಹೆಂಡತಿ ಅಂತ ಆಗಬೇಕು, ಮುಖ್ಯ ಅರ್ಥ ಬೇಕಲ್ಲ. ಸೌಪರ್ಣಿ ಅಂದರೆ ಗರುಡನಿಗೆ ಸಂಬಂಧಪಟ್ಟ ಹೆಣ್ಮಗಳು, ಸುಪರ್ಣಿ ಅಂದರೆ ಗರುಡನ ಹೆಂಡತಿ. ಸಂಸ್ಕೃತದಲ್ಲಿ ಇಷ್ಟು ಅರ್ಥ ವ್ಯತ್ಯಾಸ ಇದೆ. ಅದರಿಂದ ಪ್ರಾಚೀನರು ಗರುಡನ ಹೆಂಡತಿಯನ್ನು ನೋಡ್ತಾರೆ, ಸೌಪರ್ಣಿಯನ್ನು ಶಬ್ದ ಬಳಸ್ತಿರಲಿಲ್ಲ. ಸುಪರ್ಣಿ. ಆಮೇಲೆ ಶೇಷನ ಹೆಂಡತಿ ವಾರುಣಿ. ನೋಡಿ ಅಲ್ಲಿ ವಾರುಣಿ ಯಾಕೆಂದ್ರೆ ವರುಣನ ಮಗಳು, ವರುಣನ ಹೆಂಡತಿ ಅಲ್ಲ ಅದು. ವರುಣನ ಹೆಂಡತಿ ವರುಣಿ ಅಂತ ಆಗ್ತದೆ. ಅದು ವರುಣನ ಹೆಂಡತಿ, ವರುಣನ ಮಗಳು ಶೇಷನ ಹೆಂಡತಿ, ಅವಳು ವಾರುಣಿ. ಆಮೇಲೆ ರುದ್ರನ ಹೆಂಡತಿ ಪಾರ್ವತಿ, ಪರ್ವತಪತಿ ತನಯ ಪಾರ್ವತಿ. ಆಯ್ತು, ಇಷ್ಟು ಶಬ್ದಗಳು ಗರುಡಶೇಷರ ಪತ್ನಿಯರು. ಇವರ ಮಧ್ಯದಲ್ಲಿ ಒಂದು 6 ಜನ ಇದ್ದಾರೆ. ಅದನ್ನು ಶಸ್ತ್ರೀಗಾಹ ಅಂತನ್ನುವಾಗ ಅದನ್ನು ಸಾಮಾನ್ಯವಾಗಿ ಸೇರಿಸುವುದಿಲ್ಲ. ಯಾಕಂದರೆ ಈ ನಮ್ಮ ದೇವತಾ ಅಭಿಮಾನ ತತ್ವಾಭಿಮಾನ ದೇವತೆಗಳಲ್ಲಿ ಸೇರಲಿಲ್ಲ. ಒಂದು ವಿಚಿತ್ರವಾಗಿ ಒಂದು 6 ಜನ ಇದ್ದಾರೆ. ಕೃಷ್ಣ ಶರ್ಮಹಿಷ್ಯ. ಕೃಷ್ಣನಿಗೆ 16,108 ಜನ ಹೆಂಡತಿರ್ತಾರಲ್ವ, ಅದ್ರ 16,100 ಜನ ಅಗ್ನಿಪುತ್ರರು. ಅದು ನರಕಾಸುರನ ಸೆರೆಮನೆಯಲ್ಲಿದ್ದವರನ್ನು ಬಿಡಿಸಿ ಕೃಷ್ಣ ಮದುವೆ ಮಾಡಿಕೊಳ್ತಾರೆ. ನರಕಾಸುರ ಸೆರೆಮನೆಯಲ್ಲಿ ಇದ್ದದ್ರಿಂದ ಯಾರೂ ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತಕ್ಕಂಥ ಪ್ರಸಂಗ ಬಂತು. ಈಗ ಹಾಗೇನು, ಅಯ್ಯೋ ಅದು ನರಕಾಸುರನ ಸೆರೆಮನೆಯಲ್ಲಿ 1 ವರ್ಷ ಇದ್ದು ಏನೋ ಇಂತ ನಮಗೆ ಬೇಡ, ಯಾವ ಹುಡುಗರು ಅವ್ರನ್ನ ಮದುವೆ ಮಾಡಿಕೊಳ್ಳೋದಿಲ್ಲ ಅನ್ನೋ ಪ್ರಸಂಗ ಅವ್ರು ಹೇಳ್ತಾರೆ ಕೃಷ್ಣನ ಹತ್ರ. ನಾವು ಸೆರೆಮನೆಯಲ್ಲೇ ಸಾಯ್ತೀವಿ ಕೃಷ್ಣ, ಯಾರು ಮದುವೆ ಮಾಡಿಕೊಳ್ತಾರೆ ನಮ್ಮನ್ನು? ನರಕಾಸುರನ ಸೆರೆಯಲ್ಲಿದ್ದವರು 1 ವರ್ಷ ಅಂತ ಯಾರು ನಮ್ಮನ್ನು ಮದುವೆ ಮಾಡಿಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ನಾವು ಬೀಚಲ್ಲಿ ಹೋಗುವಾಗೆಲ್ಲ ಅವಳು ಯಾರು ಗೊತ್ತಾ, ನರಕಾಸುರನ ಸೆರೆಮನೆಯಲ್ಲಿದ್ದವಳು. ಸುಮ್ಮನೆ ಎಲ್ಲರ ಬೆರಳಿಗೆ ತುತ್ತಾಗಿ ನಮಗೆ ವೈವಾಹಿಕ ಜೀವನ ಇಲ್ಲದೆ ನಾವು ನರಳಾಡ್ತಾ ಯಾಕೆ ಇರಬೇಕು? ಅದರಿಂದ ಬೇಡ, ನಾವು ಸೆರೆಮನೆಯಲ್ಲೇ ಇರ್ತೇವೆ ಅಂತ ಹೇಳಿದಾಗ ಕೃಷ್ಣ ಹೇಳಿದ, ನೀವು ಸೆರೆಮನೆಯಲ್ಲಿ ಯಾಕಿರಬೇಕು? ನಿಮ್ಮನ್ನು ಯಾರು ಮದುವೆ ಮಾಡಿಕೊಳ್ಳಿಲ್ವೋ? ಯಾರು ಮದುವೆ ಮಾಡಿಕೊಳ್ಳದೆ ಇದ್ದರೆ ಕೃಷ್ಣ ನಿಮ್ಮನ್ನು ಮದುವೆ ಮಾಡಿಕೊಳ್ತಾರೆ. ಅದಕ್ಕೋಸ್ಕರ ಅವರನ್ನು ಮದುವೆ ಮಾಡಿಕೊಂಡು ಅವರು ಕೃಷ್ಣನ ರಾಣಿಯರು ಅಂತ ಗೌರವದಿಂದ ಬದುಕುವಂತಹ ಸ್ಥಾನ ಕೊಡ್ತಾರೆ. ಅದು ಬಿಟ್ಟರೆ ಅವರು ಅಗ್ನಿಪುತ್ರರು, ನಿಜವಾಗಿ ಗಂಡಸರವರು. ಸ್ತ್ರೀಯರಾಗಿ ತಪಸ್ಸು ಮಾಡಿ ಕೃಷ್ಣನ ಅಂಗಸಂಗವನ್ನು ಬಯಸಿ ತಪಸ್ಸು ಮಾಡಿ ಸ್ತ್ರೀಯರಾಗಿ ಹುಟ್ಟಿದರು. ಅವರನ್ನು ಸಾಮಾನ್ಯವಾಗಿ ನಮ್ಮ ತಾರತಮ್ಯದ ಅಭಿಮಾನ ದೇವತೆಗಳ ಪಟ್ಟಿಯಲ್ಲಿ ಸೇರಿಸುವುದಿಲ್ಲ. ಇರದಿದ್ದರೆ ಇವರು ಪಾರ್ವತಿಗಿಂತ ಮೇಲಿನವರವರೆಲ್ಲ, ಗರುಡಶೇಷರ ಪತ್ನಿಯರಿಗಿಂತ ಮೇಲಿನವರು. ಅವರನ್ನು ಬಿಟ್ಟುಬಿಟ್ರೆ ಗರುಡ ಶಾಸ್ತ್ರೀಯಕಾರರು ಗರುಡಶೇಷರ ಪತ್ನಿಯರು. ಆಮೇಲೆ ಇಂದ್ರಕಾಮ, ಅದಾದಮೇಲೆ ಅವರ ನಂತರ ಬರೋರು ಇಂದ್ರಕಾಮ. 7ನೇ ಕಕ್ಷೆಯಲ್ಲಿದ್ದಾರೆ ಇವರು ಸರಸ್ವತಿ, ಇವರು ಪಾರ್ವತಿ, ವಾರುಣಿ, ಸುಪರ್ಣಿ. 8ನೇ ಕಕ್ಷೆಯಲ್ಲಿ ಕೆಳಗೆ 8ನೇ ಮೆಟ್ಲಲ್ಲಿ ಭಗವಂತನೆಂದು 8ನೇ ಮೆಟ್ಲಲ್ಲಿ ಕೆಳಗೆ ಒಂದೊಂದು ಮೆಟ್ಲು ಕೆಳಗಿಳಿದ್ದ ಅವರೋಹಣದಲ್ಲಿ ಇಂದ್ರ ಮತ್ತು ಕಾಮ. ಇಂದ್ರ ಕಾಮ ಅಂದರೆ ಬ್ರಹ್ಮವಾಯು ಸರಸ್ವತಿ ಬ್ರಹ್ಮವಾಯು ಗಿರೀಶ ಶೇಷ ಗರುಡಾ ದೇವೇಂದ್ರ ಕಾಮ. ದೇವೇಂದ್ರ ಮತ್ತು ಕಾಮ ಇವರು ಒಂದೇ ಕಕ್ಷೆಯ ಯೋಗ್ಯತೆಯಲ್ಲಿ ಒಂದೇ. ಅವನಿಗೆ ಒಂದು ರಾಜ ಪದವಿ ಇದೆ, ಅದರಿಂದ ಅವನು ಮದುವೆ. ರಾಜ ಪದವಿ ಇಲ್ಲದೇ ಇದ್ದರೆ ದೇವೇಂದ್ರ ಕಾಮ ಅಂತ ಆಗೋಲ್ಲ. ಯಾಕೆ ಗೊತ್ತಾ? ಯಾವುದು ಕಮ್ಮಿ ಅಕ್ಷರ ಇರೋದು ಅದನ್ನು ಮೊದಲು ಹೇಳಬೇಕು ಅಂತ ನೀವು ಒಂದು ಸಂಸ್ಥೆಯಲ್ಲಿ ಒಟ್ಟಿಗೆ ಹೇಳುವಾಗ
ಅಂದ್ರೆ ಕಾಮದೇವೇಂದ್ರ ಅಂತ ಆಗಬೇಕು. ದೇವೇಂದ್ರ ಕಾಮ ಅಂತ ಆಗುದಿಲ್ಲ. ಆದರೆ ಕಮ್ಮಿ ಅಕ್ಷರದಿಂದ ಮೊದಲು ಹೇಳಬೇಕು. ಆದರೆ ಗ್ರೇಟ್ ಯಾವುದು ಯೋಗ್ಯತೆ ತೊಳೆದು ಅದನ್ನು ಮೊದಲು ಹೇಳಬೇಕು. ಎರಡನೇ ನಿಯಮ. ದೇವೇಂದ್ರ ಅವನ ದೇವಲೋಕದ ರಾಜ ಆದ್ದರಿಂದ ರಾಜತ್ವನ ಅವನಿಗೆ ಪ್ರಥಮ ಪ್ರಶಸ್ತಿ ಬಂತು. ಯೋಗ್ಯತೆ ಇರುವಂತೆ ಆದರೂ ಅವನಿಗೆ ಸಿಂಹಾಸನ ಇದೆ, ಇವನಿಗೆ ಇಲ್ಲ. ಅಷ್ಟು ವ್ಯತ್ಯಾಸ. ಇವನಿಗೆ ಸಿಂಹಾಸನ ಯಾವುದು ಗೊತ್ತುಂಟ? ಈ ಲವರ್ಸ್ ಹಾರ್ಟ್, ಕಾಮನ ಸಿಂಹಾಸನ, ಪ್ರೀತಿಸುವವರ ಹೃದಯ ಸಿಂಹಾಸನದಲ್ಲಿ ಕಾಟ ಪಡುವ. ಅವರಿಗೆ ದೇವಲೋಕದಲ್ಲಿ ಸಿಂಹಾಸನ ಇರುವುದು ಇಂದ್ರನಿಗೆ, ಇದು ಪ್ರೇಮಿಗಳ ಹೃದಯದಲ್ಲಿ ಸಿಂಹಾಸನ ಇರುವುದು ಕಾಮನಿಗೆ. ಅದರಿಂದ ದೇವೇಂದ್ರ ಕಾಮವು ಅವರ ಪತ್ನಿಯರು ಶಚಿ ಮತ್ತು ರತಿ ಅವರು ಅದರ ಕೆಳಗಿರ್ತಾರೆ. ಅದರ ನಂತರ ಅಹಂ ಪ್ರಾಣ ಇದ್ದಾನೆ. ಅದಾದ ಮೇಲೆ ಅವನು ಬಿಟ್ಟುಬಿಟ್ರು. ಆಮೇಲೆ ನೆಕ್ಸ್ಟ್ 10ನೇ ಕಕ್ಷೆಯಲ್ಲಿ ಇದ್ದಾನೆ. ಅದರಲ್ಲಿ ಗುರು, ಅನಿರುದ್ಧ, ಗುರು, ಸ್ವಯಂಭೂಮನು ಎಲ್ಲ ಇದ್ದಾರೆ. ದಕ್ಷ, ಶಚಿ ಬಂದಿದ್ದಾರೆ. ಇವರೆಲ್ಲ ಗುರು ಅಂತಂದ್ರು. ಆ ಕಕ್ಷೆಯಲ್ಲಿ ಇರ್ತಕ್ಕ ಎಲ್ಲರೂ ತಗೊಳ್ಳು. ಗುರು, ದಕ್ಷ, ಸ್ವಯಂಭೂಮನು, ಅನಿರುದ್ಧ ಇವರೆಲ್ಲ ಕಕ್ಷೆಗಳು ಅವರು ಬಂದು. ಆಮೇಲೆ ಇದು ನಿಜವಾಗಿ 10ನೇ ಕಕ್ಷೆಯಲ್ಲಿ ಇದ್ದಾನೆ. ಆಮೇಲೆ 11ನೇ ಕಕ್ಷೆಯಲ್ಲಿ ಪ್ರವಾಹ ವಾಯು ಇದ್ದಾನೆ. ಅವನ ವಾಯುಗಳನ್ನು ಮರುದ್ಗಣ ಅಂತ ಮುಂದೆ ಹೇಳ್ತಾರೆ. ಅದನ್ನು ಬಿಟ್ಬಿಟ್ರು. ಅಹಂ ಪ್ರಾಣ ಅಂತ ಹೇಳಿದ್ದಾನೆ, ಅವನನ್ನು ಬಿಟ್ಬಿಟ್ರು. ಯಾಕೆ? ಮರುದ್ಗಣ ಅನ್ನೋಲ್ಲಿ ಒಟ್ಟಿಗೆ ಹೇಳಿದ್ದಾರೆ. ಮರುತುಗಳು 49 ಜನ ಮರುತುಗಳು ಆಗೋಯ್ತು. ಆಮೇಲೆ 10ನೇ ಕಕ್ಷೆ ಆದಮೇಲೆ 11ನೇ ಕಕ್ಷೆಯಲ್ಲಿ ಪುನಃ ಪ್ರವಾಹ ಅನ್ನುವ ವಾಯು ಇದ್ದಾನೆ. ಅವನು ಮರುದ್ಗಣ ಅದನ್ನು ಬಿಟ್ಬಿಟ್ರು. ಆಮೇಲೆ ಇನ್ನು ಬೇಕಾದಂತ 12ನೇ ಅವರು ಚಂದ್ರ ಅರ್ಥವು ಸೂರ್ಯ ಚಂದ್ರನ 12ನೇ ಮೆಟ್ಟಲ್ಲಿ ಇದ್ದಾರೆ. 13ನೇ ಮೆಟ್ಟಲಲ್ಲಿ ವರುಣ ಇದ್ದಾನೆ. ಆಮೇಲೆ 15ನೇ ಮೆಟ್ಟಲಲ್ಲಿ ಅನಲ ಇದ್ದಾನೆ. ಚಂದ್ರಾರ್ಕವು ವರುಣ ಅನಲವು ಮಧ್ಯೆಯಲ್ಲಿ ಬಿಟ್ಟರು. ಯಾಕೆ? ತತ್ವಾಭಿಮಾನಿಗಳು ನಾರದಲ್ಲಿದ್ದಾರೆ. ಅವರು ಋಷಿಗಳಲ್ಲಿ ಸೇರ್ತಾರೆ. ಅದರಿಂದ 14ನೇ ಕಕ್ಷೆಯಿಂದ ನಾರದರನ್ನು ಬಿಟ್ಟರು. 15ನೇ ಕಕ್ಷೆ ಅನುವನ್ನು ತಗೊಂಡ್ರು. ಆಮೇಲೆ ಅಲ್ಲಿ ಭೃಗು ಇದ್ದಾನೆ, ಅವನನ್ನು ಬಿಟ್ಬಿಟ್ರು. ಯಾಕಂದ್ರೆ ಋಷಿಗಳ ಪರಂಪರೆಯಲ್ಲಿ. ಈಗ ಒಂದು ವಿಷಯನ 12ನೇ ಕಕ್ಷೆಯಲ್ಲಿ ಚಂದ್ರ ಅರ್ಕ ಸೂರ್ಯ ಚಂದ್ರನ ಹೇಳ್ತಾರೆ. ಅವರು ಒಟ್ಟಿಗೆ ಒಬ್ಬರನ್ನು ಹೇಳಬೇಕಿತ್ತು. ಇವಾಗ 12ನೇ ಕಕ್ಷೆಯಲ್ಲಿ ನಾವು ಸೂರ್ಯ ಮತ್ತು ಸೂರ್ಯನ ಮಗ ಇಬ್ಬರದ್ದು ಒಂದೇ ಕ್ವಾಲಿಫಿಕೇಶನ್, ಗುರು ಒಂದೇ ಕ್ವಾಲಿಫಿಕೇಶನ್. ಅರ್ಹತೆಯಲ್ಲಿ ಯಮ ಒಬ್ಬ ಇದ್ದಾನೆ, ಸೂರ್ಯನ ಮಗ, ಅವನು ಅಲ್ಲಿದ್ದಾನೆ. ಅವನನ್ನು ಮುಂದೆ ಹೇಳ್ತಾರೆ. ಅದನ್ನು ಯಾಕೆಂದ್ರೆ ಮತ್ತೆ ಹೇಳ್ತಾರೆ. ಚಂದ್ರಾರ್ಕೋ ವರುಣಾದರು ಮನು ಯಮವು, ಮನು ಯಮ ಇಲ್ಲಿ ಹೇಳಿದ್ರು. ಸ್ವಯಂಭೂ ಅಲ್ಲಿ ಮನು ಆದ್ಮೇಲೆ ಯಮ ಅಂತ ಹೇಳ್ತಾರೆ. ಯಾಕೆಂದ್ರೆ ಈಗ ಮೊದಲೇ ಬಂದೇ ವರುಣ ಮತ್ತು ಅನಲ. ಅನಲಾದ 15ನೇ ಕಕ್ಷೆಯಲ್ಲಿ ಬರ್ತಕ್ಕ. ಆಮೇಲೆ 16ನೇ ಕಕ್ಷೆಯಲ್ಲಿ ಮನು ಬರ್ತಾರೆ, ಸ್ವಯಂ ವೈವಸ್ವತ ಮನು. ಅದಕ್ಕೋಸ್ಕರ ಅಲ್ಲಿ ಹೇಳಿದ್ದಾರೆ. ಅನಲ ಹೇಳಿದ ಮೇಲೆ ಮನು ಅಂತ ಹೇಳಿದ್ರು. ಅದು 16ನೇ ಕಕ್ಷೆಯಲ್ಲಿ ಮನು ಬರ್ತಾರೆ. ಸ್ವಯಂಭೂಮನು ಅಲ್ಲ, ವೈವಸ್ವತ ಮನು. ಸ್ವಯಂಭೂಮನವನ್ನು ಹಿಂದಿದ್ದಾನೆ. ಈ ಮನು ಶಬ್ದ ತಗೊಂಡು ಹಿಂದೆ ಕನ್ವಯ ಮಾಡಿಕೊಳ್ಬೇಕು. ಇದೆಲ್ಲ ಅಪ್ಲೈ ಮಾಡಿಕೊಂಡು ನೀನು ಅಪ್ಲೈಡ್ ಅಂತ. ಮನು ಒಂದು ಸ್ವಯಂಭೂಮನು ಅಲ್ಲ, ವೈವಸ್ವತ ಮನು 16ನೇ ಕಕ್ಷೆಯಲ್ಲಿ ಬರ್ತಾನೆ. ಅದಾದ ಮೇಲೆ ಯಮ ಅಂತ ಹೇಳಿದ್ರು. ಯಾಕೆಂದ್ರೆ ಇಬ್ರು ಅಪ್ಪ ಒಬ್ಬನೇ, ಅದಕ್ಕೋಸ್ಕರ ಒಟ್ಟಿಗೆ ಹೇಳಿದ್ರು. ವೈವಸ್ವತ ಮನುವಿಗೂ ವಿವಸ್ವನು, ಇವನು ವೈವಸ್ವತ ಯಮ ಒಬ್ಬನೇ ಅಪ್ಪ. ಅದನ್ನು ಇಲ್ಲಿ ಒಟ್ಟಿಗೆ ಹೇಳಿಬಿಟ್ರು. ಆದರೆ ಹಿಂದಕ್ಕೆ ಹೋಗ್ಬೇಕು. ಒಂದೇ ತಂದೆ ಮಕ್ಕಳ ಒಬ್ಬರೇ ತಂದೆ ಆದ್ದರಿಂದ ಒಟ್ಟಿಗೆ ಹೇಳಿದ್ರು. ಆದರೆ ಹಿಂದೆ ಅದರಲ್ಲಿ ಒಂದು ಉದ್ದೇಶ ಉಂಟು. ಮನುವಿನ ನಂತರ ಯಮ ಹಿಂದೆ ಹೇಳಬೇಕಾದ್ರೆ ನಾವು ಮತ್ತೆ ಹೇಳಿದ್ರಲ್ವ. ಯಾಕೆಂದರೆ ಹಿಂದೆ ಮುಂದೆ ಹಿಂದೆ ಸೇರಿಸಬೇಕಾದಂಥ ಸ್ವಯಂಭೂಮನವನ್ನು ಇಲ್ಲಿ ಸೇರಿಸಿಕೊಳ್ಳಿ ಅಂತ ತೋರಿಸೋದಕ್ಕೋಸ್ಕರ. ಆಮೇಲೆ 16 ಕಕ್ಷೆ ಆಯಿತು. 17ನೇ ಕಕ್ಷೆಯಲ್ಲಿ ನಿವೃತ್ತಿ ಇದ್ದಾನೆ. ಅದನ್ನು ಬಿಟ್ಟರು ವಿತ್ತೇಶ ವಿಘ್ನೇಶ್ವರವರು 18ನೇ ಮೆಟ್ಲಲ್ಲಿ ಇದ್ದಾರೆ. ಕುಬೇರ ಮತ್ತು ಗಣಪತಿ. ನಾಸತ್ಯವು ಅವರು 18ನೇ ಕಕ್ಷೆಯಲ್ಲಿದ್ದಾರೆ. ಆಮೇಲೆ ನಿವೃತ್ತಿ ಅಂತ ನಿವೃತ್ತಿ 17ನೇ ಕಕ್ಷೆಯಲ್ಲಿದ್ದಾರೆ. ಅದನ್ನು ಅವನು ತತ್ವಾಭಿಯಾನ ದೇವತೆಗಳಲ್ಲಿ ವಿಶೇಷ ಮಹತ್ವ ಇಲ್ಲ ಅದನ್ನು ಮತ್ತೆ ಹೇಳಿದ್ರು. ಅದಕ್ಕೆ ಒಂದು ಕಾರಣ ಉಂಟು. ನಿವೃತ್ತಿಯ ತನಕ ಎಲ್ಲ ಸೇರಿಸ್ಕೊಳ್ಬೇಕು. ಅವನು ನಿವೃತ್ತಿಯ ಮಧ್ಯೆ ನಿವೃತ್ತಿಯ ಒಟ್ಟಿಗೆ ಇರುವಂಥದ್ದನ್ನೆಲ್ಲ ಸೇರಿಸ್ಕೊಳ್ಬೇಕು. ನಾಸತ್ಯವು ನಿವೃತ್ತಿ. ಇದನ್ನು ಈ ನಿವೃತ್ತಿ ಅನ್ನೋದನ್ನು ಉಚ್ಚಾರ ಮಾಡುವುದಕ್ಕೆ ಒಂದು ಗೊಂದಲ ಇದೆ. ಸಂಸ್ಕೃತ ಓದಿದವರೇ ಕೆಲವು ಶಬ್ದಗಳನ್ನು ಸರಿಯಾಗಿ ಉಚ್ಚಾರ ಮಾಡುವುದಿಲ್ಲ. 2 ಗೊಂದಲಗಳಿದೆ. ಒಂದು ಈ ಸ್ವರಾಕ್ಷರಗಳಲ್ಲಿ ಆಮೇಲೆ ಲ್, ಇದನ್ನು ಎಲ್ಲರೂ ಈಗ ಅಂತ ಹೇಳ್ತಾರೆ. ಅದೊಂದಾಯ್ತಾ? ಅದು ಆ ಕಡೆ ವಿಚಿತ್ರ. ಅದು ಯಾವ ಸ್ವರವೂ ಇಲ್ಲ. ಅಂತ ಎರಡು ವ್ಯಂಜನಗಳೇ ಇರೋದು. ರಾ ಲಾ ಅಂತ ಹೇಳ್ತಾರೆ. ಅದು ಸ್ವರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಯಾವುದೂ ಕೂಡ ತಲೆ ಖರ್ಚು ಮಾಡುವುದಿಲ್ಲ. ತಾನು ಬಾಲ್ಯದಲ್ಲಿ ಊರು ಹೊಡೆದದ್ದನ್ನೇ ಹೇಳ್ಕೊಂಡು ಏನು ಹಾಗಾದ್ರೆ ಕನ್ನಡ ಶಾಲೆಯಲ್ಲೂ ಹಾಗೆ ಹೇಳಿಕೊಡ್ತಿದ್ದೆ. ಈಗ ಎಲ್ಲ ಕಡೆ ಬಿಟ್ಬಿಟ್ಟಿದ್ದಾರೆ, ಯಾವುದೂ ಹೇಳಿಕೊಡೋದಿಲ್ಲ. ಈಗ ಏನು ಶಾಲೆಯಲ್ಲಿ ಹೇಳಿಕೊಡೋದೇ ಇಲ್ಲ. ಈಗ ಅದು ಬೇರೆ ವಿಷಯ. ಬೇಕಾದ ಯಾವುದೂ ಹೇಳಿಕೊಡೋದಿಲ್ಲ. ಅಲ್ಲ, ಅದನ್ನು ನೋಡಿ. ಲಾ
ಲಾ ಅಕಾರ ತೆಗೆದು ಅದರ ಉಚ್ಚಾರ ಲು ಇದು ಋ ಹಾಗೆ ಲ್ ಅಲ್ಲಿ ಲ್ ಅಂದರೆ ಲಕಾರವನ್ನು ನೀವು ಸ್ಪಷ್ಟವಾಗಿ ಹಲ್ಲಿಗೆ ತಾಗಿಸಿದೆ ಲಾ ಲಾ ಹಲ್ಲಿಗೆ ತಾಗಿಸಿದೆ ಹೇಳಿದ್ರೆ ಸ್ವರ ಆಗ್ತದೆ ಋ ಅಲ್ಲ. ಹಾಗೆ ಋ ಅನ್ನೋದನ್ನ ಅದಕ್ಕೀಗ ನೋಡಿ ನಿರುತಿ ಹೇಗೆ ಬರೀಬೇಕು? ಈಗ ಋ ಬರೆದು ಅರ್ಕ ಒತ್ತು ಕೊಡ್ತಾರೆ, ಇದು ತಪ್ಪು. ಋ ಬರೆದು ಅರ್ಕ ಒತ್ತು ಕೊಡಬಾರ್ದು. ಮತ್ತೆ ರಾ ಬರೆದು ಋ ಒತ್ತು ಕೊಡಬೇಕು. ಎಲ್ಲ ಬರೆಯೋ ತಪ್ಪು, ಹೇಳೋ ತಪ್ಪು, ಎಲ್ಲ ತಪ್ಪುಗಳು ಎಲ್ಲ ಅಂದ್ರೆ ಪಾಠ ಹೇಳಿಕೊಡೋರು ಮಾಡಿದ ಪ್ರಾರಂಭ ಮಾಡಿದ ತಪ್ಪುಗಳು. ರಾ ಬರೆದು ಋ ಒತ್ತು ಕೊಡಬೇಕು, ನಿವೃತ್ತಿ ಅಲ್ಲ. ಮತ್ತೆ ಅದನ್ನು ಓದು ನಿರ್ವೃತ್ತಿ ಅಲ್ಲ, ನಿವೃತ್ತಿ. ಲಘುವಕ್ಷರ ನಿರ್ವೃತ್ತಿ ಅಲ್ಲ, ಅದರ ಉಚ್ಚಾರ ನಿವೃತ್ತಿ ಅಷ್ಟೇ. ನಾಸತ್ಯೋ ನಿವೃತ್ತಿರ್ ನಾಸತ್ಯೋ ನಿವೃತ್ತಿರ್ ಮರುದ್ಗಣ ಛಂದಸ್ಸು ತಪ್ಪ. ನಾಸತ್ಯೋ ನಿವೃತ್ತಿರ್ ಮರುದ್ಗಣಯುತ ಪರ್ಜನ್ಯ ವಿಕ್ರಾದಯ. ಅಂದರೆ ನಮ್ಮ ಅವಸ್ಥೆ ಏನಾಗಿದೆ ಅಂದರೆ ಅರ್ಥ ಹೇಳುವುದಲ್ಲ, ಓದುವುದು ಹೇಗೆ ಅಂತ ಹೇಳಬೇಕಾದ ಅವಸ್ಥೆ ಬಂದಿದೆ. ವಿ ಡೋಂಟ್ ನೋ ಹೌ ಟು ರೀಡ್ ಇಟ್. ಸಂಸ್ಕೃತದ ಶ್ಲೋಕಗಳನ್ನು ಓದಲಿಕ್ಕೆ ಬರುವುದು. ಯಾಕೆಂದರೆ ನಮ್ಮ ತಪ್ಪು ಹೇಳ್ಕೊಟ್ಬಿಟ್ಟಿದ್ದಾರೆ. ನಿರ್ವೃತ್ತಿ ಹೀಗೆ ಓದಬೇಕು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಆಗೋದು ಚಂದ ಬಂದದ್ದು. ನಾಸತ್ಯೋ ನಿವೃತ್ತಿ ಮರುದ್ಗಣಯುತ. ಇದನ್ನು ಎಲ್ಲ ಕಡೆ ಸಾಮಾನ್ಯವಾಗಿ ಎರಡು ಉಚ್ಚಾರ ಇದೆ, ಗಮನಿಸಿ. ಕೆಲವು ಕಡೆ ಋಗೆ ಋ ಒತ್ತು ಬಂದಾಗ ಅದನ್ನು ಒತ್ತಕ್ಷರವಾಗಿ ಉಚ್ಚಾರ ಮಾಡುವುದು ಉಂಟು, ಬಹಳ ವಿರಳವಾಗಿ. ಹೇಗೆಂದರೆ ಮತಿರ್ವೃತಸ್ಯದೇನ ಅನಯಂತ ಸಶ್ರುತಃ ಋಗ್ವೇದ. ಮತಿರ್ವೃತಸ್ಯ ಅಲ್ಲ, ಮತಿರ್ವೃತಸ್ಯ ಅಲ್ಲಿ ಮತಿರ್ ಸ್ಪಷ್ಟ ಮತಿ ಮತಿರ್ವೃತಸ್ಯದೇನ ಅನಯಂತ ಸಶ್ರುತಃ. ಹಾಗೆ ನಿವೃತ್ತಿ ಹೇಳುವಲ್ಲಿ ನಿವೃತ್ತಿ ತುಂಬಾ ಕಡೆ ಈ ಶಬ್ದ ಬರುತ್ತೆ. ತಾತ್ಪರ್ಯ ನಿರ್ಣಯದಲ್ಲಿ ಅಂತ ಪ್ರಯೋಗಗಳು ಬಂದಾಗ ನಾನು ಕೆಳಗೆ ಎಲ್ಲೆಲ್ಲಿ ಒತ್ತು ಹೇಳಬೇಕು, ಕೆಲವು ಕಡೆ ಅದನ್ನು ಲಘುವಾಗಿ ಹೇಳಬೇಕು ಅನ್ನುವಂಥ ವಿಸ್ತಾರವಾದ ಟಿಪ್ಪಣಿ ಕೊಟ್ಟಿದ್ದೇನೆ. ನಿವೃತ್ತಿ ನೋಡಿ, ಇಲ್ಲಿ ನಿವೃತ್ತಿ ಪ್ರಯೋಗ ಮಾಡಿ, ನಿವೃತ್ತಿ ಅಲ್ಲ. ಮರುದ್ಗಣ ಇದ್ದ ಮರುದ್ಗಣರು ಅಂದರೆ ಒಂದು ತಮಾಷೆ ಅಂದರೆ ಹಿಂದೆ ಹೇಳದೆ ಬಿಟ್ಟಂತ ಇಬ್ಬರು ಆಯಿತು. ಅಹಂ ಪ್ರಾಣ ಪ್ರವಾಹ ಮತ್ತು 47 ಮರುತ್ತುಗಳು. ಅದು ಅಷ್ಟೇ ಅಲ್ಲ, ಯಾರ್ಯಾರು ಇಲ್ಲಿ ಹೇಳದೆ ಬಿಟ್ಟಿದ್ದಾರೆ ಎಲ್ಲ ಮರುದ್ಗಣಗಳು ದೇವತಾಗಣ ಅಂತ. ಹಾಗಾಗಿ ಸಮಸ್ತವಾಗಿ ಇವರೆಲ್ಲರೂ ಸಸ್ತ್ರೀಕಾಹ ಸುರಪುಂಗವ, ಸ್ತ್ರೀ ಸಹಿತರಾಗಿ ತಮ್ಮ ಪತ್ನಿ ರಹಿತವಾಗಿರ್ತಕ್ಕಂಥ ಸುರಪುಂಗವ ದೇವತೆಗಳಲ್ಲಿ ಶ್ರೇಷ್ಠರು. ಯಾಕೆಂದರೆ ದೇವತೆಗಳು ಹಿಂದಿನವರಿಗೆ ದೇವತೆಗಳು ಒಟ್ಟು ಎಷ್ಟು ಅಂತ ಲೆಕ್ಕ ಮಾಡಿದಾಗ ಅವರಿಗೆ 9 ಕೋಟಿ ದೇವತೆಗಳು ಲೆಕ್ಕಕ್ಕೆ ಸಿಕ್ಕಿದ್ದಾರೆ. ಅವರಿಗೆ ಸಿಗದೇ ಇದ್ದದ್ದು ಈಗ ಕೆಲವರಿಗೆ ಸಿಕ್ಕಿದೆ, 33 ಕೋಟಿ ದೇವತೆಗಳು ಸಿಕ್ಕಿದ್ದಾರೆ. ಅದು ಹೊಸ ವಿಷಯ. ಅದು ಹಿಂದಿನವರಿಗೆ ಶಾಸ್ತ್ರಕಾರರಿಗೆ 9 ಕೋಟಿ ದೇವತೆಗಳು ಸಿಕ್ಕಿದ್ದಾರೆ. ಅದರಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಸುರಪುಂಗವರು ಅಂತ. ಉಳಿದವರ ದೇವತೆಗಳು ಅವರಿಗೆ ಅನಾಖ್ಯಾತ ಅಂತ ಅನಾನಿಮಸ್ ದೇವತೆಗಳು ಅಂತ ಹೇಳ್ತಾರೆ. ಯಾಕಂದರೆ ಅವ್ರ ಹೆಸರು 9 ಕೋಟಿ ದೇವತೆಗಳ ಹೆಸರು ಹೇಳಿದರೆ ಏನು ಹೇಳೋದು? ಅವ್ರ ಹೆಸರಿಲ್ಲ, ದೇವಗಳ ಪರಮೇಶ್ವರ ಅಷ್ಟೇ. ಯಾರ ಹೆಸರು ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆಯೋ, ಅವರಿಗೆ ಪೋರ್ಟ್ಫೋಲಿಯೋ ಇದೆ, ಹೆಸರಿದೆ, ಪೋರ್ಟ್ಫೋಲಿಯೋ ಇದೆ, ಅವರೆಲ್ಲ ಸುರಪುಂಗವರು. ಸುರ ಅಂದರೆ ಶ್ರೇಷ್ಠರಾದ ದೇವತೆಗಳು. ಅವರೆಲ್ಲ ನಮ್ಮ ತತ್ವಾಭಿಮಾನಿಗಳಾಗಿ ನಮ್ಮ ದೇಹದ ಒಳಗಿದ್ದು, ಆಮೇಲೆ ನಿಜವಾಗಿ ಬ್ರಹ್ಮಾಂಡ ಅಭಿಮಾನಿಗಳಾಗಿ ಬ್ರಹ್ಮಾಂಡದಲ್ಲಿ ತುಂಬಿರತಕ್ಕಂಥ ಈ ಎಲ್ಲ ದೇವತೆಗಳು ನಮಗೆ ಮಂಗಳವನ್ನು ಮಾಡಬೇಕು. ಕುರುವಂತು ನೋ ಮಂಗಲ ಸಸ್ತ್ರೀಕಾ ಪರ್ಜನ್ಯ ಮಿತ್ರಾದೇಹ ಒಂದು ಉಳಿದಿಟ್ಟ. ಅದೇ ಪರ್ಜನ್ಯ ಅಲ್ಲಿ ನೋಡಿ, ಮಿತ್ರ 17ರಲ್ಲಿದ್ದಾನೆ, ಪರ್ಜನ್ಯ 20ರಲ್ಲಿದ್ದಾನೆ. ಬೇಕು ಅಂತ ಮುಂದೆ ಹಿಂದೆ ಮಾಡಿ ಹೇಳಿದ್ದಾರೆ. ಅಲ್ಲಿ ನೋಡಿ, ಪರ್ಜನ್ಯ ಅನ್ನೋದು ದೊಡ್ಡ ಅಕ್ಷರ, ಮತ್ತೆ ಹೇಳಬೇಕಿತ್ತು. ಮಿತ್ರ ಮೊದಲು ಬರಬೇಕಿತ್ತು. ಮಿತ್ರ ಯೋಗ್ಯತೆಯಲ್ಲಿ ದೊಡ್ಡವ. ಪರ್ಜನ್ಯ ಸಹ 20ನೇ ಕಕ್ಷೆಯಲ್ಲಿ ಬರ್ತಾನೆ. ಮಿತ್ರ 18ನೇ ಕಕ್ಷೆಯಲ್ಲಿ 17ನೇ ಕಕ್ಷೆಯಲ್ಲಿ ಬರ್ತಾನೆ. 18ನೇ ಕಕ್ಷೆ ಆಗಿ ಹೋಗಿದೆ, 17ನೇ ಕಕ್ಷೆಯಲ್ಲಿ ಮಿತ್ರ ಬರ್ತಾನೆ. ಅದನ್ನು ವೈವಸ್ವತಮನು ಆದ ಕೂಡಲೇ ಮಿತ್ರ ಬರ್ತಾನೆ. ಅಥಾತೋ ವಿಷ್ಣು ವಾಯು ಶೇಷಗಣ ರುದ್ರ ಪುರಂದರ ಕಾಮೋ ಪ್ರಾಣೋ ಅನಿರುದ್ಧೋ ಮಧುರು ದಕ್ಷ ಪ್ರವಹೋ ಯಮಧರ್ಮ ಚಂದ್ರಸೂರ್ಯೋ ವರುಣೋ ನಾರದೋ ಭೃಗುರನುಲೋ ವಿಶ್ವಾಮಿತ್ರಾದಿಗ, ಆಮೇಲೆ ವೈವಸ್ವತಃ, ಆಮೇಲೆ ನಿವೃತ್ತಿ. ಅಲ್ಲಿ ಸ್ತ್ರೀಯರು ಬರ್ತಾರೆ. ಅಂದರೆ ನಿವೃತ್ತಿ ಮಿತ್ರೋ ನಿವೃತ್ತಿ ತಾರ ಅವನು 17ನೇ ಕಕ್ಷೆಯಲ್ಲಿ ಬರ್ತಾರೆ. ಅಂದರೆ ಅದನ್ನು ಅಲ್ಲಿ ತನಕದ ಎಲ್ಲರನ್ನೂ ಬಿಟ್ಟು ಸೇರಿಸ್ಕೊಳ್ಬೇಕು. ಇಲ್ಲಿ ಕೊನೆಗೆ ಹೇಳಿ ಹೀಗೆ ಅಲ್ಲಿ ಹೇಳ್ತಕ್ಕಂಥ ಒಂದು ಏನು ವ್ಯವಸ್ಥೆ ಇದೆ, ಅದು ಒಂಥರ ರೋಚಕವಾಗಿದೆ. ಅದನ್ನು ತುಂಬ ಅದನ್ನು ತಾರತಮ್ಯಕ್ಕೆ ಅನುಗುಣವಾಗಿ ಅದನ್ನು ಕೂಡಿಸ್ತಾ ಹೋಗುವಾಗ, ಪದಕೃತ್ಯ ಮಾಡುವಾಗ ಬಹಳ ರೋಚಕವಾಗಿದೆ.
ನಿರತಿ ಮರುದ್ಗಣಯುತಾ ಪರ್ಜನ್ಯ ಮಿತ್ರಾದಯ. ಮರುದ್ಗಣದಲ್ಲೇ ಆದ ಮೇಲೆ 12 ಮಂದಿ ಆದಿತ್ಯರಿದ್ದಾರೆ. ಅದರಲ್ಲಿ ಒಬ್ಬ ಸೂರ್ಯ ಮಿತ್ರ. ಇದೊಂದು ವಿಷಯ ಹೇಳಬೇಕು ನನಗೆ. ಪರ್ಜನ್ಯ ಅನ್ನೋನು ಒಬ್ಬ ಆದಿತ್ಯ. ವಿವಸ್ವಾನ್ ಅರ್ಯಮ ಪೂಷಾ ತ್ವಷ್ಟಾಥ ಸವಿತಾ ಭಗಃ ಧಾತಾ ವಿಧಾತ. ವಿಧಾತಾನಿಗೆ ಇನ್ನೊಂದು ಹೆಸರು ಪರ್ಜನ್ಯ ಅಂತ. ವರುಣ ಮಿತ್ರ ಶಕ್ರ ಉರುಕ್ರಮ ಅಂತ. ಇವರು 12 ಜನ ಆದಿತ್ಯರು. ಕಷ್ಟ ಏನು ಅಂದರೆ 12 ಜನ ಆದಿತ್ಯರು ಅಂತ ಹೇಳೋ ಬದಲು ಎಷ್ಟೋ ಮಂದಿ 12 ಜನ ಸೂರ್ಯರು ಅಂತ ಹೇಳ್ತಾರೆ. ಅನೇಕ ಜನ ಪಂಡಿತರು ಬರೆದ ಪುಸ್ತಕಗಳಲ್ಲಿ ಪ್ರಿಂಟ್ ಆಗಿದೆ ಮಿತ್ರ ನಾಮಕ ಸೂರ್ಯ. ಅದು ಯಾವ್ದು ಎಷ್ಟು ಜನ ಸೂರ್ಯ? ಆದಿತ್ಯರು 12 ಜನ ಇದ್ದಾರೆ. ಆದಿತ್ಯರು ಅಂದರೆ ಇವರು ಇಷ್ಟು ಆದಿತ್ಯರು ಸೂರ್ಯರು ಪರ್ಯಾಯ ಶಬ್ದ ಅಂತ ಯಾವ್ದು ಹಾಗಾಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಆದಿತ್ಯರು ಅಂದರೆ 12 ಮಂದಿ ಅದಿತಿಯ ಮಕ್ಕಳು. ಅವರು ಎಲ್ಲ ಸೂರ್ಯರಲ್ಲ, ಸೂರ್ಯ ಒಬ್ಬನೇ. ಆ 12 ಜನರಲ್ಲಿ ವಿವಸ್ವನ ಅನ್ನೋನು ಸೂರ್ಯ. ಇದು ಆದಿತ್ಯ ನಾಮಕ, ಇದು ಪರ್ಜನ್ಯ ನಾಮಕ ಸೂರ್ಯ, ಧಾತು ನಾಮಕ ಸೂರ್ಯ, ಅಂದರೆ ಇಂದ್ರ ನಾಮಕ ಸೂರ್ಯ. ಇಂದ್ರನು ಸೂರ್ಯ. ಅಂದರೆ ನಮಗೆ ಶಾಸ್ತ್ರದ ಶಬ್ದಗಳು ಗೊತ್ತಿದೆ, ಶಾಸ್ತ್ರಾರ್ಥ ಗೊತ್ತಿಲ್ಲ. ಇದೆಲ್ಲ ತಪ್ಪುಗಳನ್ನು ಆಚರಣೆ ತಂದವರು ಸಂಸ್ಕೃತ ಓದಿ ತಪ್ಪು ಅನುವಾದ ಮಾಡ್ತಕ್ಕಂಥ ಪಂಡಿತರು. ಶಾಸ್ತ್ರದಲ್ಲಿ ಇದ್ದದಲ್ಲಿ ಇಷ್ಟು ತಪ್ಪು ಮಾಡ್ತಾರೆ. ಮಿತ್ರ ನಾಮಕ ಸೂರ್ಯ. ಮಿತ್ರ ಅನ್ನೋ ಸೂರ್ಯ ಇಲ್ಲ, ಅವನು ಆದಿತ್ಯ. ಅಂದರೆ ಆದಿತ್ಯ ಮಗ ಅಷ್ಟೇ. ಆದಿತ್ಯ ಮಕ್ಕಳಲ್ಲಿ ಸೂರ್ಯನೂ ಒಬ್ಬ, ಮಿತ್ರನೂ ಒಬ್ಬ. ಗೊಂದಲ ಮಾಡಿಕೊಳ್ತಾರೆ. ಅಂದರೆ ಶಾಸ್ತ್ರದ ತೃಪ್ತಿ ಇಲ್ಲ ನಮ್ಮ ಜನರಿಗೆ. ನಮಗೆ ಶಾಸ್ತ್ರದ ತೃಪ್ತಿ ಇಲ್ಲದೆ ಶಾಸ್ತ್ರ ಗ್ರಂಥಗಳನ್ನು ಅನುವಾದ ಮಾಡಿದರೆ ಇಂಥ ಅಸಹ್ಯ ವಿಷಯಗಳು ಬರ್ತಾರೆ. ನಾವು ತಪ್ಪು ಮಾಡಿದ್ದೇವೆ ನಮಗೆ ಗೊತ್ತಿರೋದಿಲ್ಲ, ಬಂದು ಬಿಡ್ತೇವೆ. ಹಾಗೆ ಮಿತ್ರ ಮರ್ಜನ್ಯ ಮಿತ್ರಾದಯ. ಅವರಿಬ್ಬರು ಆದಿತ್ಯರು, ಆದಿತ್ಯ ಮಕ್ಕಳು. ಮಿತ್ರ ಹಿಂದೆ ಬಂದಿದ್ದಾರೆ. ಮಿತ್ರ ಮಿತ್ರೋ ನಿವೃತ್ತಿ ವಿಶ್ವಕ್ಸೇನಾಶ್ವಿನೌ ಗಣಪತಿ ಧನಭೌ ದೇವಾಶ ಇತರೆ ಮನವಃ ಚಾವಣೋ ಚಂದ್ರೋ ವನ್ಯ ಕಾರ್ತಿವೀರ್ಯ ಶಶಕ್ತು ಪರ್ಜನ್ಯೋ ಬುಧಶ್ವರ್ಯ ಪುಷ್ಕರ. ಹೀಗೆ ತಾರತಮ್ಯದ ಒಂದು ಪರಂಪರೆ ಬರುತ್ತೆ. ಅದರಲ್ಲಿ ನಿರ್ವೃತ್ತಿ ಮತ್ತು ಮಿತ್ರರು ಹಿಂದೆ ಇದ್ದವು. ಅದನ್ನು ಮತ್ತೆ ಹೇಳಿದರು. ಕೊನೆಗೆ ಮಿತ್ರ ಶಬ್ದವನ್ನು ಬಳಸಿದರು. ಅಂದರೆ 17ನೇ ಕಕ್ಷೆಯಲ್ಲಿ ಇರತಕ್ಕಂಥದ್ದನ್ನು ಹೇಳಿ 20ನೇ ಕಕ್ಷೆಯಲ್ಲಿ ಹೇಳಿದರು. ಮಿತ್ರ ಇಲ್ಲಿ ಹೇಳಿದ್ದ ದೇವತೆಗಳಲ್ಲಿ ಕೊನೆಯವನು ಪರ್ಜನ್ಯ. ಮತ್ತು ಅವನು ಸ್ಟೇಷನು ಬಹಳ ಕೆಳಗೆ. ಪರ್ಜನ್ಯ ನಮಗೆ ಬಹಳ ಹತ್ತಿರ, ದೇವಲೋಕದಲ್ಲಿ ಬಹಳ ಕೆಳಗೆ. ಅವರು ಪರ್ಜನ್ಯ ಲೋಕ ಅಂದರೆ ಯಾವುದು ಗೊತ್ತಲ್ಲ, ಆಕಾಶದಲ್ಲಿ ಮೋಡಗಳು ಸೇರ್ತಾವೆ, ಕ್ಲೌಡ್ಸ್. ಅದು ಪರ್ಜನ್ಯ ಲೋಕ. ಅದು ನಮಗೆ ಬಹಳ ಹತ್ತಿರ. ಅದು ನೀವು ವಿಮಾನದಲ್ಲಿ ಹೋದರೆ ಪರ್ಜನ್ಯ ಲೋಕ ದಾಟಿದ ಮೇಲೆ ಹೋಗ್ತಾ ಇರ್ತೀರಿ. ವಿಮಾನದಲ್ಲಿ ಎಷ್ಟೋ ಮೇಲೆ, ಪರ್ಜನ್ಯ ಲೋಕದಿಂದ ಎಷ್ಟೋ ಮೇಲೆ ಹೋಗ್ತಾ ಇರ್ತೀರಿ ವಿಮಾನದಲ್ಲಿ. ಅದು ಬಹಳ ಭೂಮಿಗೆ ಹತ್ತಿರವಾಗಿದೆ ಪರ್ಜನ್ಯನ ಸ್ಥಾನ. ಆದ್ದರಿಂದ ಅವನನ್ನು ಆ ದೃಷ್ಟಿಯಿಂದ ಮತ್ತು ನಮಗೆ ಬಹಳ ಮುಖ್ಯ ಆಗ್ತಾನೆ. ಯಾಕೆಂದರೆ ಮಿತ್ರ ಏನು ಮಾಡ್ತಾರೋ ನಮ್ಗೆ ಬಿಡ್ತಾರೋ, ನಮಗೆ ಮಳೆ ಬರೆಸಲೇಬೇಕಲ್ಲ ಪರ್ಜನ್ಯ. ಆದ್ದರಿಂದ ಪರ್ಜನ್ಯ ಬಹಳ ಮುಖ್ಯ ಆಗ್ತದೆ. ಹೀಗೆ ಅನೇಕ ಕಾರಣಗಳಿಂದ ಆ ಶಬ್ದಗಳನ್ನು ಹೇಳುವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ. ಅದರ ಪದಕೃತ್ಯವನ್ನು ಬಹಳ ವಿಸ್ತಾರವಾಗಿ ನಾನು ಆ ಟಿಪ್ಪಣಿಯಲ್ಲಿ ಮಾಡಿದ್ದೇನೆ. ಇದು ಬ್ರಹ್ಮಾಂಡವನ್ನು ಪಿಂಡಾಂಡವನ್ನು ನಿಲ್ಲಿಸ್ತಕ್ಕಂಥ ದೇವತೆಗಳು. ಸ್ವಸ್ತಿಕಾ ಕುರುವಂತ್ವ ಪ್ರತಿದಿನ ಕುರುವಂತ್ವ. ನಾನು ಸುಮ್ಮನೆ ನಿನ್ನೆ ಹೇಳಿದ್ದೆ, ಆ ಪದ್ಯ ಕನ್ನಡದಲ್ಲಿ ಮಾಡಿದ್ದೆ ಅಂತ ಸಿಕ್ಕಿತ್ತು. ಅಕಸ್ಮಾತ್ ಬದಲಿಯವರು ತಂದುಕೊಟ್ರು. ಅದರದ್ದು ಅನುವಾದ ಸುಮ್ಮನೆ ಈ 2 ಶ್ಲೋಕ ಈಗ ನಾನು ಹೇಳಿದೆ ಅಲ್ವಾ, 2 ಶ್ಲೋಕದ ಕನ್ನಡ ಏನು ಮಾಡಿದ್ದೇನೆ ಅಂದರೆ, ರಮೆಯವನ ರಮಣಿ ಮಗನು ನಾನು ಮೊಗನು ತರುಣನವನ ತೇರು ಮೊಮ್ಮಗನು ಹರನು ಸುರರ ಗುರು ತಾನು ಶೇಷ ಹಾಸು ಮಂಚ ಬೊಮ್ಮಾಂಡ ಅವನ ಭವನ ಆ ದೊರೆಗೆ ಸಿಬ್ಬಂದಿ ಸುರರ ಮಂದಿ ಮೂಜಗವ ಪರೆವ ಸಂಸಾರಿ ಹರಿಯು ಕರುಣಿಸಲಿ ಮಂಗಲವನು. ಇದು ಮೊದಲನೇ ಪದ್ಯ. ಎರಡನೇದಿಗೆ ಬ್ರಹ್ಮ ಕಮಲ ಭವ ಪವನ ಶಿವಶೇಷ ಗರುಡ ಗುರು ಇಂದ್ರ ಕಾಮರು ಯಮ ಸೂರ್ಯ ಚಂದ್ರ ಮನು ವರುಣ ಜಾತ ವೇದ ಭವನ ಬೆನಕ ವೇದ ಜಾತ ವೇದ ಧನಪ ಬೆನಕ ಅಶ್ವಿಗಳು ನಿರುತಿ ಮರುತಗಣದೊಡನೆ ಪರ್ಜನ್ಯ ಮಿತ್ರರಂಥ ಹಿರಿ ಸುರರು ಮಡದಿಯರ ಜತೆಗೆ ನಮಗನುದಿನವೂ ಕರುಣಿಸಲಿ ಮಂಗಲವನು. ಇನ್ನು ಉಳಿದ ಪದ್ಯ ಓದೋಲ್ಲ, 2 ಪದ್ಯ ಅಂದರೆ ಹಾಗೆ ಉಂಟು ಸುಮ್ಮನೆ ಮತ್ತು ಬರುತ್ತೆ. ಇದಾದ ಮೇಲೆ ದೇವತಾ ಸ್ಮರಣೆ ಆದಮೇಲೆ ದೇವತೆಗಳ ನಂತರ ನಮಗೆ ದೇವತೆಗಳಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಇರತಕ್ಕವರು ಋಷಿಗಳು. ದೇವತೆಗಳಿಂದ ಜ್ಞಾನವನ್ನು ಪಡೆದು ಭೂಮಿಗೆ ಕೊಡ್ತಕ್ಕವರು. ಮತ್ತು ನಿಜವಾಗಿ ದೇವತೆಗಳಾದಮೇಲೆ ಭೌಮ ಸ್ತರದಲ್ಲಿ
ಜ್ಞಾನ ಕೊಡ್ತಕ್ಕವರು ಅಂದರೆ ಬ್ರಾಹ್ಮಣರು, ವಿಪ್ರರು, ಋಷಿಗಳು, ರಕ್ಷಣೆ ಕೊಡ್ತಕ್ಕವರು ಕ್ಷತ್ರಿಯರು, ರಾಜರು. ಅದನ್ನು ಮೊದಲು ಋಷಿಗಳು, ಆಮೇಲೆ ರಾಜರುಗಳ ಹೆಸರನ್ನು ಹೇಳಿದೆ. ನಮ್ಮ ಪುರಾಣದಲ್ಲಿ ಪ್ರಸಿದ್ಧರಾದ ಮಹಾನ್ ವ್ಯಕ್ತಿಗಳು, ಋಷಿಗಳು, ರಾಜಋಷಿಗಳದ್ದು ಮಾತ್ರ. ವಿಶ್ವಾಮಿತ್ರ ಪರಾಶೌರ ಔಪ ಭೃಗವೋಗಸ್ಯ ಪುನಸ್ಯ ಕ್ರತು ಶ್ರೀಮಾನ್ ಅತ್ರಿ ಮರಿ ವಿಚಿತ್ಯ ಪುಲಹ ಶಕ್ತಿ ವಸಿಷ್ಠೋಂಗಿರಾ ಮಾಂಡವ್ಯ ಜಮದಗಿನಿ ಗೌತಮ ಭರದ್ವಾಜ ದಯಸ್ತಾಪಸಾ ಶ್ರೀಮದ್ ವಿಷ್ಣು ಪದಾಂಬರೇಕ ಶರಣ ಕುರುವಂತು. ವಿಶ್ವಾಮಿತ್ರ ಬಹಳ ಪ್ರಸಿದ್ಧ. ಅದರ ಬಗ್ಗೆ ನಾನು ಹೆಚ್ಚು ವಿವರ ಕೊಡಬೇಕಾಗಿಲ್ಲ. ಕ್ಷತ್ರಿಯನಾಗಿ ಹುಟ್ಟಿ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡು ಗಾಯತ್ರಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಬ್ರಾಹ್ಮಣ್ಯವನ್ನು ಪಡೆದವ. ಅಷ್ಟೇ ಅಲ್ಲ, ಅವರು ಗಾಯತ್ರಿ ಸಾಕ್ಷಾತ್ಕಾರ ಮಾಡಿ ಬ್ರಾಹ್ಮಣ್ಯವನ್ನು ಪಡೆದದ್ರಿಂದ ಇವತ್ತು ಪ್ರತಿಯೊಬ್ಬ ಬ್ರಾಹ್ಮಣನು ಕಂಪಲ್ಸರಿಯಾಗಿ ಗಾಯತ್ರಿ ಉಪದೇಶ ಪಡೆದರೆ ಮಾತ್ರ ಬ್ರಾಹ್ಮಣ ಅನ್ನುವಂತಹ ರೂಢಿ ಬಂತು. ಅದನ್ನು ಮೊದಲು ಗಾಯತ್ರಿ ಇತ್ತು, ಅದನ್ನು ಜಪ ಮಾಡ್ತಿದ್ದು ಬ್ರಾಹ್ಮಣರು, ಬರೇ ಗಾಯತ್ರಿ. ತತ್ಸವಿದು ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಇಷ್ಟೇ. ವಿಶ್ವಾಮಿತ್ರ ಏನು ಮಾಡಿದ, ಗಾಯತ್ರಿ ಮೂಲವಾಗಿರ್ತಕ್ಕ ವ್ಯಾಹೃತಿಯನ್ನು ಓಂಕಾರವನ್ನು ಸೇರಿಸಿದ. ಓಂ ಭೂರ್ಭುವಸ್ವಃ ತತ್ಸವಿತು. ಅದರಲ್ಲಿ ಭೂರ್ಭುವಸ್ವಃ ಅಂತ ನಾನು ಹೇಳಿದೆ, ಇದು ಯಜುರ್ವೇದದ ಪಾಠ. ನೀವು ಋಗ್ವೇದಿಗಳಾಗಿದ್ದರೆ ಭೂರ್ಭುವಸ್ವಃ, ಯಜುರ್ವೇದಿಗಳಾಗಿದ್ದರೆ ಸ್ವಃ, ವ್ಯತ್ಯಾಸ. ಇನ್ನೂಟು ನೀವು ಋಗ್ವೇದಿಗಳಾದರೆ ತತ್ ಸವಿತು, ನೀವು ಯಜುರ್ಗಳಾಗಿದ್ದರೆ ತತ್ ಸವಿತು. ತತ್ ಸವಿತು ವರೇಣ್ಯ ಆ ಮಹಾಪ್ರಾಣ ಯಜುರ್ವೇದ. ಋಗ್ವೇದ ತತ್, ಯಜುರ್ವೇದ ತತ್. ಹೀಗೆ ಮತ್ತೆ ಇನ್ನೊಂದಿದೆ, ಏನಂದ್ರೆ ಆ ಗಾಯತ್ರಿ ಉಂಟಲ್ಲ, ಚತುರ್ಮುಖ ಕಂಡ ಗಾಯತ್ರಿ, ವಿಶ್ವಾಮಿತ್ರ ಗಾಯತ್ರಿ ಅಲ್ಲ, ಈ ಗಾಯತ್ರಿ ಚತುರ್ಮುಖ ಕಂಡ ಗಾಯತ್ರಿ ಪ್ರತಿಪಾದ್ಯನಾಗಿರತಕ್ಕ ಸೂರ್ಯನಾರಾಯಣ ಇದ್ದಾನಲ್ವಾ, ಅವನು 4 ಕೈಯವರು. ಪ್ರೋದ್ಯದಾದಿತ್ಯವರ್ಣ ಸೂರ್ಯಮಂಡಲ ಮಧ್ಯಗ ಚಕ್ರಶಂಖಧರ ಅಂಕಸ್ಥ ದೋರ್ದ್ವಯ 2 ಕೈ ಚಕ್ರಶಂಖ, 2 ಕೈ ತೊಡೆಗೆ. 4 ಕೈಯ ಸೂರ್ಯನಾರಾಯಣ ಬ್ರಹ್ಮ ಗಾಯತ್ರಿ ಅಥವಾ ವಸಿಷ್ಠ ಗಾಯತ್ರಿಯಿಂದ ಪ್ರತಿಪಾದ್ಯನಾದವ. ವಿಶ್ವಾಮಿತ್ರ ಗಾಯತ್ರಿಯಿಂದ ಪ್ರತಿಪಾದ್ಯನಾದವ 2 ಕೈಯ ನಾರಾಯಣ. ಅದಕ್ಕೆ ಅದರ ಧ್ಯಾನ ಶ್ಲೋಕ ಧ್ಯೇಯಸ್ಸದ ಕೇಯಿರುವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಯ ಎಂಬು ಧೃತ ಶಂಖ ಚಕ್ರ. ದ್ವಿಭುಜನಾಗಿರತಕ್ಕವ ಗಾಯತ್ರಿ ವಿಶ್ವಾಮಿತ್ರ ಗಾಯತ್ರಿ ಪ್ರತಿಪಾದ್ಯ, ಚತುರ್ಭುಜನಾದವ ಬ್ರಹ್ಮ ಗಾಯತ್ರಿ ಪ್ರತಿಪಾದ್ಯ. ಅದು ಯಾಕೆ ಅಂತ ಕೇಳುವುದು. ಅದೇನು 2 ಚತುರ್ಭುಜ, ನಾವು 2 ಶ್ಲೋಕವನ್ನು ಹೇಳ್ತೇವೆ, ನೀವೇನು ಬೇರೆ ಬೇರೆ ಮಾಡೋದು. ನೀವು 2 ಶ್ಲೋಕ ಬಾಯಿ ಮಾಡಿ ಕಲ್ತಿದ್ದೀರಿ ಹೇಳ್ತೀನಿ, ನಾನೇನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಆದರೆ ವಿಶ್ವಾಮಿತ್ರ ಗಾಯತ್ರಿಗೆ ಚತುರ್ಭುಜ ಅಲ್ಲ. ಯಾಕೆಂದರೆ ಅದಕ್ಕೆ ಭೂರ್ಭುವಸ್ವ ಸೇರಿಸಿದೆ. ಭೂರ್ಭುವಸ್ವ ಅನ್ನೋದು ಭಗವಂತನ ರೂಪ ವಿಶೇಷವನ್ನು ಹೇಳುತ್ತೆ. ಇದನ್ನು ಆಚಾರ್ಯರು ಹೇಳಿದ್ದಾರೆ. ಭೂಹು ಅಂತ ಭಗವಂತನ ಶಿರಸ್ಸು, ಭುವ ಅಂತ 2 ಕೈ, ಸುಹ ಅಂತ 2 ಕಾಲು, ಹಾಗಾದ್ರೆ 2 ಕೈ ಆಯ್ತು. ಅದನ್ನು ಭೂರ್ಭುವಸ್ವ ಸೇರಿಸಿದ ಕೂಡಲೇ 2 ಕೈ ಮಾಡಿ 4 ಕೈ ಮಾಡಿದ್ರೆ ಭೂರ್ಭುವಸ್ವ ಅನ್ವಯ ಮಾಡಲಿಕ್ಕೆ ಆಗೋದಿಲ್ಲ. ಭೂಹು ಇತಿ ಶಿರಃ, ಭುವ ಇತಿ ಬಾಹು, ಸುವರಿತಿ ಪ್ರತಿಷ್ಠೆ. ಹಾಗೆ ಅದರಿಂದ 2 ಕೈ 2 ಕಾಲು 1 ತಲೆ, ಇದು ಈ ಅಂದರೆ ಮನುಷ್ಯ ಆಕಾರದಲ್ಲಿ ನಾವು ಹೇಳುವ ಅಂಥ ರೂಪ ಗಾಯತ್ರಿ ವಿಶ್ವಾಮಿತ್ರ ಗಾಯತ್ರಿ ಪ್ರತಿಪಾದ್ಯ. ಅದನ್ನು ನಮಗೆ ಇವತ್ತು ಜಗತ್ತಿಗೆ ಕೊಟ್ಟವ ವಿಶ್ವಾಮಿತ್ರ. ಅವನಷ್ಟೇ ಅಲ್ಲ, ಅವನ ಕಾರ್ಯಕ್ರಮ, ಅವನು ಅಹಲ್ಯ ಉದ್ಧಾರಕ್ಕೋಸ್ಕರ ರಾಮಚಂದ್ರನ ಅಹಲ್ಯ ಸೆರೆಯಾಗಿದ್ದಂಥ ಅಹಲ್ಯ ಬಳಿ ಕರ್ಕೊಂಡು ಹೋದವ ವಿಶ್ವಾಮಿತ್ರ. ಅಲ್ಲಿಂದ ಕರ್ಕೊಂಡು ಹೋಗಿ ಜನಕನ ಆಸ್ಥಾನ ಕರ್ಕೊಂಡು ಹೋಗಿ ಸೀತಾರಾಮನಿಗೆ ವಿವಾಹ ಮಾಡಿಸಿದಂಥ ಮನುಷ್ಯ. ಅವನು ನೋಡಿ ತಮಾಷೆ, ರಾಮಾಯಣದಲ್ಲಿ ವಾಲ್ಮೀಕಿ ಇವನು ಬರ್ತಾನೆ ವಿಶ್ವಾಮಿತ್ರ. ಸೀತಾರಾಮನ ಕಲ್ಯಾಣ ಮಾಡ್ತೀವಿ ಹೊರಟು ಹೋದ ಮೇಲೆ ಮತ್ತೆ ನೋಡ್ಲಿಕ್ಕಿಲ್ಲ. ಬರೀ ಅದೊಂದು ಸೀತಾರಾಮನ ವಿವಾಹಕ್ಕೋಸ್ಕರವೇ ವಾಲ್ಮೀಕಿ ಅವನ್ನ ರಾಮಾಯಣದಲ್ಲಿ. ಅದಕ್ಕೋಸ್ಕರ ದೇವರ ದಾಂಪತ್ಯಕ್ಕೆ ಒಂದು ಇವನು ದಲ್ಲಾಳಿ ಆಗಬೇಕು, ಸಂಯೋಜಕ, ಘಟಕ ಅಷ್ಟೇ ಕರ್ತವ್ಯ. ಸೀತಾರಾಮನ ವಿವಾಹ, ಸೀತಾರಾಮನಿಗೆ ಮಾತ್ರ ಅಲ್ಲ, ಭಗವಂತ 4 ರೂಪದಿಂದ ಬಂದ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಆದಂತ, ಲಕ್ಷ್ಮಣನಲ್ಲೇ ಸಂಕರ್ಷಣ ಆಗುತ್ತ, ಭರತನಲ್ಲಿ ಪ್ರದ್ಯುಮ್ನಾಗಿ, ಅನಿರುದ್ಧನಾಗಿ ಭಗವಂತ ಕೂತಾನೆ, ಶತ್ರುಘ್ನಲ್ಲಿ. ಈ 4 ರೂಪಗಳ ಭಗವಂತನಿಗೂ ಸೇವಾ ಮಾಡಬೇಕಿತ್ತು ವಿಶ್ವಾಮಿತ್ರರಿಗೆ. ಚತುರ್ಮೂರ್ತಿ ಉಪಾಸನೆ ನಾವು ಸಂಕಲ್ಪ ಮಾಡ್ತೇವಲ್ಲ, ಅದಕ್ಕೆ ರಾಮನಿಗೂ ಸೀತೆಗೂ ವಿವಾಹ ಕರ್ಕೊಂಡು ಆಯಿತು, ಅಲ್ಲಿಗೆ ಮುಗಿದು ಹೋಗ್ತಿತ್ತು. ಮುಂದಿನ ವಿವಾಹದ ಯೋಚನೆ ಜನಕನಿಗೆ ಇರಲಿಲ್ಲ. ಜನಕನಿಗೆ ತನ್ನ ಮಗಳ ಮದುವೆ ಮಾಡುವುದು ಅದನ್ನು ಪಡ ಇಟ್ಟಿದ್ದ, ಧನುರ್ಭಂಗ ಆಯಿತು. ಆಮೇಲೆ ವಿಶ್ವಾಮಿತ್ರರು ಹೇಳ್ತಾರೆ, ಅಲ್ಲಪ್ಪ ನನಗೊಂದು ವಿಷಯ ಹೊಳಿತಾ ಇದೆ. ಏನು? ನಿನಗೆ ಇನ್ನೊಬ್ಬಳು ಮಗಳಿದ್ದಾರೆ, ನಿನ್ನ ತಮ್ಮನಿಗೆ 2 ಮಕ್ಕಳಿದ್ದಾರೆ, ಈ 3 ಜನ ಹುಡುಗಿಯರಿದ್ದಾರೆ, ಇನ್ನೂ 3 ಜನ ತಮ್ಮಂದಿದ್ದಾರೆ. ಮಾನಿಗೆ 1 ದಿವಸ ಮದುವೆ ಹೊರಬಿಡಬಹುದಲ್ವ ಅಂತ ಕೇಳಿದ್ರು. ಅಂದರೆ ನಾನು ಮದುವೆ ಮಾಡಿಸಿ ಹೊರಡೋದು. ಆಮೇಲೆ ವಿಶ್ವಾಮಿತ್ರರು ಕಾಣಿಸಲಿಕ್ಕೆ ಸಿಗೋದಿಲ್ಲ ರಾಮಾಯಣದಲ್ಲಿ.
ಭಗವಂತನ ಚತುರ್ಮೂರ್ತಿಯಾದ ಭಗವಂತನ ಒಂದು ಸೇವಾ ಕಾರ್ಯಕ್ಕೋಸ್ಕರವೇ ಬಂದ ಹಾಗೆ. ಅದು ಅದ್ಭುತವಾದ ರೂಪ ಅದು ವಿಶ್ವಾಮಿತ್ರ. ಇನ್ನೊಂದು ತಮಾಷೆ ಗೊತ್ತುಂಟ, ರಾಮನಿಗೆ ಇಷ್ಟು ಮದುವೆ ಮಾಡಿಸಿದ ವಿಶ್ವಾಮಿತ್ರರು ಯಾರು ಗೊತ್ತುಂಟ? ಪರಶುರಾಮನ ಆಚ್ಯ. ವಿಶ್ವಾಮಿತ್ರನ ಅಕ್ಕ ಸತ್ಯವತಿ ಅಂತ ಗಾಧಿರಾಜನ ಮಗಳು. ಗಾಧಿರಾಜನ ಮಗಳು ಸತ್ಯವತಿ ಮದುವೆ ಆದದ್ದು ಋಷಿಕನಿಗೆ. ರುಚಿಕನಿಗೆ ಮದುವೆ ಆಗಿ ಅವಳಿಂದ ಹುಟ್ಟಿದವನು ಅಂದರೆ ವಿಶ್ವಾಮಿತ್ರನ ಅಕ್ಕನ ಮಗ ಜಮದಗ್ನಿ. ಜಮದಗ್ನಿ ಮಗ ಪರಶುರಾಮ, ವಿಶ್ವಾಮಿತ್ರನ ಮೊಮ್ಮಗ. ಪರಶುರಾಮ ಮೊಮ್ಮಗ. ಅದು ಪರಶುರಾಮ ಅವತಾರದ ನಂತರ ರಾಮಾವತಾರದಲ್ಲಿ ತಾನು ಬಂದು ದಾಂಪತ್ಯ ಜೀವನಕ್ಕೆ ಯೋಜನೆ ಮಾಡಿ ಮದುವೆ ಮಾಡಿಸಿಕೊಂಡು. ಇದೆಲ್ಲ ಋಷಿಗಳ ಒಂದು ಅದ್ಭುತವಾದ ಮಹಿಮೆಗಳು. ವಿಶ್ವಾಮಿತ್ರ, ಪರಾಶರದಿಂದ ನಮಗೆ ವಸಿಷ್ಠರ ಮಗ ಶಕ್ತಿಯ ಮಗ ಪರಾಶರ ಮಗ ವೇದವ್ಯಾಸ. ಇವೆಲ್ಲ ಈ ಋಷಿಗಳು ನೆನಪಿಸ್ಕೊಳ್ಬೇಕಂದ್ರೆ ಅವರ ವಂಶಾವಳಿ ನೋಡಿದ್ರೆ ದಿಗ್ಭ್ರಮೆ ಆಗುತ್ತೆ. ಔರ್ವ ಪರಶುರಾಮ ಅವತರಿಸಿದ ಭೃಗುವಂಶದಲ್ಲಿ, ಅದನ್ನವರಿಗೆ ಭಾರ್ಗವ ಅಂತ ಹೆಸರು. ಮರೀಚಿ ಅತ್ರಿ ಅಂಗಿರಹ ಪುಲಸ್ತ್ಯ ಪುಲಹ ಕೃತು ಭೃಗು ವಸಿಷ್ಠ. ಇದೆಲ್ಲ ಇವರೆಲ್ಲ ಭೃಗು ತನ್ನುವ ಸಪ್ತರ್ಷಿಗಳಲ್ಲಿ ಸೇರಿದವ. ಭೃಗುವಿನ ಮಗ ಚ್ಯವನ, ಅವನ ಹೆಸರನ್ನು ಇಟ್ಕೊಂಡು ಚ್ಯವನಪರಾಶ ಅಂತ ಮಾಡ್ತಾರೆ. ಅವನ ಅಂದರೆ ಅದು ಚ್ಯವನಪರಾಶ ಬಿಡಿ, ಅವನು ಸುಕನ್ಯಾ ಅಂತ ಅವನ ಹೆಂಡತಿ, ಟಿವಿಯ ಸುಕನ್ಯಾ ಅಂತ ವೇದಕಾಲ. ಅವನು ಸುಕನ್ಯಾ, ಅವನು ಯುವಕನಾಗಿ ಮದುವೆ ಆಗುವ ಮುದುಕಾಗಿದ್ದ. ಚ್ಯವನ ಮದುವೆ ಆಗುವ ಮುದುಕ. ಯಾಕೆಂದ್ರೆ ಅವಳು ವಿನೋದಕ್ಕೋಸ್ಕರ ಅವನು ತಪಸ್ಸು ಮಾಡ್ತಾ ಇದ್ದ ಗುಹೆ ಒಳಗೆ. ಅವನ ಕಣ್ಣಲ್ಲೆಲ್ಲ ಮಣ್ಣು ತುಂಬಿತ್ತು. ಒಂದು ಹುತ್ತ, ಆ ಹುತ್ತದ ಎಡೆಯಲ್ಲಿ ಒಂದು ಕಡ್ಡಿ ಹಾಕಿಬಿಡ್ತಾಳೆ ಸುಕನ್ಯಾ. ಅದು ಅವನ ಕಣ್ಣು ಹೊಟ್ಟೆ ತೂತ ಹಾಕಿಬಿಡ್ತಾಳೆ. ಅದಕ್ಕೋಸ್ಕರ ಆ ತಪ್ಪಿನ ಪರಿಮಾರ್ತಿಗೋಸ್ಕರ ಸುಕನ್ಯಾ ಹೇಳ್ತಾಳೆ, ನಾನು ಇಲ್ಲೇ ಇದ್ಬಿಡ್ತೇನೆ, ನಾನು ಬರೋಲ್ಲ, ಅರಮನೆ ಮನೆ ಬರೋಲ್ಲ ಅಂತ ತಂದೆ ಅಂತ ಹೇಳಿ ಚ್ಯವನ ಜೊತೆ ಇದ್ಬಿಡ್ತಾಳೆ. ಕಣ್ಣಿಲ್ಲದ ಕುರುಡ ಗಂಡ, ಅಂದರೆ ಒಂದು ಕಣ್ಣಿಲ್ಲ ಕುರುಡ. ಆಮೇಲೆ ಮುದುಕರು ಕುರುಡನಾದ ಗಂಡನ ಜಯ ಮಾಡಿದೆ. ಅವರು ಇವಳ ಸೇವೆಗೆ ಮೆಚ್ಚಿ ತಪೋಬಲದಿಂದ ದೇವತೆಗಳನ್ನು ಒಲಿಸಿಕೊಂಡು ಅವರು ಯುವಕ ಆಗಿ ಇರ್ತಾರೆ. ಆದರೆ ಸುಕನ್ಯೆ ತಂದೆಗೆ ಸಂಶಯ, ನಾನು ಮುದುಕನೇ ಮದುವೆ ಮಾಡಿಕೊಟ್ಟದ್ದು, ನೀನೇನು ಯುವಕರ ಜೊತೆಗೆ ಸಂಸಾರ ಮಾಡ್ತಾ ಇದ್ದೀನಿ, ನೀನು ಮರ್ಯಾದೆ ತೆಗೆದು ನಮ್ಮ ವಂಶದ್ದು ಅಂತ ಸಿಟ್ಟಿಗೆ ಹೇಳ್ತಾರೆ. ಆವಾಗ ಅವರಿಗೆ ಜ್ಞಾನೋದಯ ಆಗೋದಕ್ಕೋಸ್ಕರ ಇದೆಲ್ಲ ಅವರು ಹಾಗಾಗಿ ಋಷಿಗಳು ಯಾರನ್ನ ಅಶ್ವಿ ದೇವತೆಗಳನ್ನು ಒಲಿಸಿ, ದೇವಲೋಕದ ವೈದ್ಯರನ್ನು ಒಲಿಸಿ ಯುವಕರಾದವರು ಚ್ಯವನ. ಭೃಗು ಮಹರ್ಷಿಗಳ ಮಗ ಚ್ಯವನನ ಮಗ ಔರ್ವ. ವಿಶ್ವಾಮಿತ್ರ ಪರಾಶರ ಔರ್ವ ಭೃಗೋಗಸ್ತ್ಯ ಪುಲಸ್ತ್ಯ ಕ್ರತು. ಔರ್ವ ಚ್ಯವನನ ಮಗ. ಅವನದು ವಿಶೇಷ ಏನಂದ್ರೆ ಊರುವಿನಿಂದ ಅವಸರ. ಅವನಿಗೆ ಯಾವ ಒಂದು ರಾಕ್ಷಸ ಅವನ ತಾಯಿಯನ್ನ ಕಾಡ್ಲಿಕ್ಕೆ ಬಂದಾಗ ಸಿಟ್ಟಿಗೆದ್ದು ಇನ್ನು ಡೆಲಿವರಿ ಟೈಮ್ ಬರೋ ಮುಂಚೆ ತೊಡೆ ಒಡೆದು ಹೊರಗೆ ಬಂದರು. ಅದಕ್ಕೆ ಅವನಿಗೆ ಔರ್ವ ಅಂತ ಹೆಸರು. ತೊಡೆಯನ್ನು ಭೇದಿಸಿ ಹೊರಗೆ ಬಂದ. ಔರ್ವನ ಮಗನೇ ಋಷಿಕನ ಮಗನೇ ಜಮದಗ್ನಿ, ಮತ್ತು ಜಮದಗ್ನಿ ಮಗನೇ ಪರಶುರಾಮ. ಈ ಋಷಿಗಳ ಸಂಬಂಧ ವಿಶ್ವಾಮಿತ್ರ ಪರಾಶೌರವರು ಭೃಗುವಿನ ವಂಶ ಹಿಡಿಯಾಗಿ. ಅಗಸ್ತ್ಯ ನಮಗೆ ಕುಂಭ ಸಂಭವ. ಅಗಸ್ತ್ಯ ಸಮುದ್ರಪಾನ ಮಾಡಿದವ. ಜನ್ಮ ಗಂಗಾಪಾನ ಮಾಡಿದ, ಅಗಸ್ತ್ಯ ಸಂಪಾನ ಮಾಡಿದವ. ಮತ್ತು ಅಗಸ್ತ್ಯನ ಬಗ್ಗೆ ಏನು ದೊಡ್ಡ ಕಥೆ ಎಂದರೆ, ಅಗಸ್ತ್ಯ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದು ನೆಲೆಸಿದ ಋಷಿ. ದಕ್ಷಿಣ ಭಾರತದಲ್ಲಿ ಅವನು ಬಂದದ್ದು ಯಾಕೆ ಅಂತಂದ್ರೆ ದೊಡ್ಡ ಕಥೆ. ಈ ವಿಂಧ್ಯ ಪರ್ವತ ಬೆಳೀತಾ ಇತ್ತಂತೆ, ದೊಡ್ಡದಾಯ್ತು. ಇನ್ನು ವಿಂಧ್ಯ ಆಚೆಯಿಂದ ಈಚೆಗೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಮಧ್ಯದಲ್ಲಿ ಈಚೆ ಬರೋ ಹಾಗಿಲ್ಲ. ಆ ಥರ ಅದು ಅಡ್ಡಗೋಡೆಯಾಗಿ ಬೆಳೆಯುವ ಲಕ್ಷಣ ಕಂಡಾಗ ಎಲ್ಲ ಋಷಿಗಳು ಪ್ರಾರ್ಥನೆ ಮಾಡಿದಾಗ ಅಗಸ್ತ್ಯ ವಿಂಧ್ಯ ಪರ್ವತವನ್ನು ದಾಟಿ ಈಚೆ ಬಂದು, ನಾನು ಬರೋ ತನಕ ಏರಬೇಡ ಅಂತ ಹೇಳ್ಕೊಂಡು ಕೂತ್ಬಿಟ್ಟಿದ್ದೀನಿ, ಹೋಗಲೇ ಇಲ್ಲ ದಕ್ಷಿಣ ಭಾರತದಲ್ಲಿ. ಆದ್ದರಿಂದ ಈ ತಮಿಳು ಒಂದು ಕಥೆ ಹೇಳ್ತಾರೆ, ಅಗಸ್ತ್ಯರ ಭಾಷೆ ಅಂತ. ತಮಿಳು ಭಾಷೆಯನ್ನು ಸೃಷ್ಟಿ ಮಾಡಿದವರು ಅಗಸ್ತ್ಯರು ಅಂತ ಹೇಳ್ತಾರೆ. ಅದೇನೇ ಇಲ್ಲ, ಅದು ಅಗಸ್ತ್ಯರು ದಕ್ಷಿಣ ಭಾರತಕ್ಕೆ ಬಂದು ನೆಲೆಸಿದವರು. ಆಮೇಲೆ ಎಷ್ಟೋ ಜನ ಋಷಿಗಳು ಅವನ ನಂತರ ಬರೇ ರಾಕ್ಷಸರ ಸಂಚಾರ ಭೂಮಿಯಾಗಿದ್ದ ಈ ದಂಡಕಾರಣ್ಯ, ದಕ್ಷಿಣ ಭಾರತ ಎಲ್ಲ ದಂಡಕಾರಣ್ಯ ಒಂದು ಕಾಲದಲ್ಲಿ. ಇವತ್ತಿಗೂ ಇದು ಜಪದಲ್ಲಿ ದಂಡಕಾರಣ್ಯವೇ. ಮರ ಎಲ್ಲ ಕಡಿದು ಮಾರಿ ಆಯಿತು, ಆದರೂ ಜಪದಲ್ಲಿ ದಂಡಕಾರಣ್ಯ ಅಂದರೆ ಈ ವಿಂಧ್ಯದಿಂದ ಕನ್ಯಾಕುಮಾರಿ ತನಕದ ಸಮಗ್ರ ದಕ್ಷಿಣ ಭಾರತ ಒಂದು ಕಾಲದಲ್ಲಿ ರಾಮಾಯಣ ಕಾಲದಲ್ಲಿ ಕಾಡಾಗಿತ್ತು.
ಅದು ಕಾಡಾಗಿದ್ದು ರಾಕ್ಷಸರು ಅದೇ ಅಲ್ಲ. ಆವಾಗ ಖರದೂಷಣರೆಲ್ಲ 16,000 ಜನ ರಾಕ್ಷಸರು, 14,000 ಮಂದಿ, ಆಮೇಲೆ ಶೂರ್ಪಣಖೆ ಎಲ್ಲ ಬಂದು ನೆಲೆಸಿದ್ದಲ್ಲಿ ಅಲ್ಲಿ ಋಷಿಗಳಿಗೆ ತಪಸ್ಸಿಗೆ ತೊಂದರೆ ಆಗುವಂತೆ ಆಗಿತ್ತು. ಅಗಸ್ತ್ಯರು ಬಂದು ನೆಲೆಸಿದ್ದ ಋಷಿಗಳೆಲ್ಲ ಬಂದರು. ಅದಕ್ಕೆ ಬಹುಭೂತಿ ಒಂದು ತಮಾಷೆ ಮಾಡ್ತಾನೆ. ಹಿಂದೆ ವಾಲ್ಮೀಕಿ ಹತ್ರ ಪಾಠ ಕೇಳ್ತಾ ಇದ್ರಂತೆ ಹುಡುಗರೆಲ್ಲ, ಸಂಸ್ಕೃತ ಶಾಸ್ತ್ರ. ವಾಲ್ಮೀಕಿಗಳ ಹತ್ರ ಕುಶಲವರು ಬಂದು ಸೇರ್ಕೊಂಡು, ಸೀತೆಯ ಮಕ್ಕಳು ಪಾಠಕ್ಕೆ. ಕುಶಲವರು ಬಂದ ಮೇಲೆ ಈ ಹುಡುಗರಿಗೆ, ಕುಶಲವರು ಬಹಳ ಮೇಧಾವಿಗಳು, ಬಹಳ ಪ್ರಚಂಡ ಬುದ್ಧಿವಂತರು. ಅವ್ರ ಮುಂದೆ ಬೇರೆ ಹುಡುಗರಿಗೆ ಅರ್ಥ ಆಗ್ತಿಲ್ಲ ಅಂತ. ಒಟ್ಟಿಗೆ ಪಾಠಕ್ಕೆ ಕೂತ್ರೆ ಕುಶಲವರ ಒಟ್ಟಿಗೆ ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅವರೆಲ್ಲ ಅಗಸ್ತ್ಯರ ಹತ್ರ ಓದಲಿಕ್ಕೆ ಋಷಿಗಳು ದಕ್ಷಿಣ ಮಾಡ್ತಾರೆ ಬಂದಿರುತ್ತೆ. ಇದು ಭೂಭೂತಿಯ ಒಂದು ಕವಿ ಕಲ್ಪನೆ. ಅದು ಒಟ್ಟಿಗೆ ದಕ್ಷಿಣ ಭಾರತದಲ್ಲಿ ಬರೇ ರಾಕ್ಷಸರು ತುಂಬಿದ್ದ ದಂಡಕಾರಣ್ಯವನ್ನು ಪಾವನ ಭೂಮಿಯಾಗಿ ಮಾಡಿ ಮುಂದೆ ಆಚಾರ್ಯ ಪುರುಷರ ಅವತಾರ ಮಾಡಲಿಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಮಾಡಿದರೆ ಅಗಸ್ತ್ಯರು. ಅದರ ನಂತರ ಮುಂಚೆ ಎಲ್ಲಿದ್ದಾಗ ದಕ್ಷಿಣ ಭಾರತದಲ್ಲಿ ನೀವು ಅನುಷ್ಠಾನ ಮಾಡಿದರೆ ಅರ್ಥ. ನಮ್ಮಲ್ಲೆಲ್ಲ ಕರ್ಮಭೂಮಿ ಅಂತ ಹಾರಾಡ್ತಾರಲ್ಲ ಕೆಲವರು. ಅಮೆರಿಕಕ್ಕೆ ಹೋದರೆ ಕರ್ಮಭೂಮಿ ಅಲ್ಲ, ಪುಣ್ಯ ಬರೋಲ್ಲ. ದಕ್ಷಿಣ ಭಾರತದಲ್ಲಿ ನೀವು ಕರ್ಮಭೂಮಿ ಅಲ್ಲ ಅಂತ ಹೇಳಿದ್ದಾರೆ, ಅದರಲ್ಲಿ ಪುಣ್ಯ ಬರೋಲ್ಲ ಅಂತ ಗತಿ ಇತ್ತು. ಆದ್ದರಿಂದ ಅದನ್ನು ಋಷಿಗಳು ಹೋಗಿ ಪುಣ್ಯಭೂಮಿ ಮಾಡಿದರು. ಆಚಾರ್ಯ ಪುರುಷರ ಒತ್ತರಿಸಿ ಪುಣ್ಯಭೂಮಿ ಮಾಡಿದರು. ಅದ್ರ ಮುಂಚೆ ರಾಕ್ಷಸ ಭೂಮಿ ಆಗಿತ್ತು ದಕ್ಷಿಣ ಭಾರತ. ಅವರ ಕಾಲದಲ್ಲಿ ಆರ್ಯಾವರ್ತ ಪುಣ್ಯಭೂಮಿ ಹಿಂದೆ ಅದು ಮಾತ್ರ. ವಿಂಧ್ಯ ಪರ್ವತದಿಂದ ಉತ್ತರ ಭಾರತ ಮಾತ್ರ ಪುಣ್ಯಭೂಮಿ, ಇದು ಪುಣ್ಯಭೂಮಿ ಅಲ್ಲ ಅಂತ ಹೇಳ್ತಿದ್ರು ಹಿಂದೆ. ಹಾಗಾಗಿ ಯಾರು ಪುಣ್ಯಭೂಮಿ ಎಲ್ಲ ಜಪ ಮಾಡಬಾರದು ಅಂತ ಹೇಳ್ತಾರೆ, ಅವ್ರನ್ನೆಲ್ಲ ಉತ್ತರ ಭಾರತಕ್ಕೆ ಕಳಿಸ್ಬಿಡಿ. ಇಲ್ಲಿ ಕೂತ್ರೆ ಅವ್ರಿಗೆ ಪುಣ್ಯ ಬರೋಲ್ಲ, ಓಡಿಸಿಬಿಡಿ. ಅದು ಪುಣ್ಯಭೂಮಿ ಅಲ್ಲ ಇದು ಅವ್ರ ಪ್ರಕಾರ. ಹಾಗೆ ಅಗಸ್ತ್ಯ, ಆಮೇಲೆ ರಾಮಚಂದ್ರ ಕಾಡಿಗೆ ಬಂದಾಗ ಮೊದಲು ಅಪೇಕ್ಷೆ ಪಟ್ಟದ್ದು ದಕ್ಷಿಣ ಭಾರತದಲ್ಲಿ ಈ ಕಡೆ ಪ್ರವೇಶ ಮಾಡಿದಾಗ, ಚಿತ್ರಕೂಟದಿಂದ ದಕ್ಷಿಣ ಭಾರತಕ್ಕೆ ಪ್ರವೇಶ ಮಾಡಿದಾಗ ಅವನು ಬಯಸಿದ್ದು ಅಗಸ್ತ್ಯರನ್ನು ಕಾಣಬೇಕು ಅಂತ. ಬಹಳ ಅವರನ್ನು ಕಾಣಬೇಕು ಅಂತ ಬಯಸಿ ಅಗಸ್ತ್ಯರಿಗೆ ಸ್ವತಃ ಭಗವಂತನೇ ಗೌರವ ಸಲ್ಲಿಸಿ ಹೋಗಿದ್ದಾರೆ ಅಂಥ ಮಹರ್ಷಿಗಳು. ಪುಲಸ್ತ್ಯ ಸಪ್ತಋಷಿಗಳಿಗೆ ಸೇರಿದವು. ಮರೀಚಿಹಿ ಅತ್ಯಂಗರಸು ಪುಲಸ್ತ್ಯ ಪುನಃ ಕರ್ತವು ವಸಿಷ್ಠಸ್ಯ ಭೃಗು. ಪುಲಸ್ತ್ಯ ಸಪ್ತಋಷಿಗಳಲ್ಲಿ ಸೇರಿದವ. ಆದಿ ಬ್ರಹ್ಮದೇವರಲ್ಲಿ ಮೊದಲು ಸೃಷ್ಟರಾದ 7 ಮಂದಿ ಋಷಿಗಳಲ್ಲಿ ವಿಶ್ವಾಮಿತ್ರೋ, ಮರೀಚಿ, ಪ್ರಮುಖ, ವಿಧಿಸುತ್ತ ಸಪ್ತ 16ನೇ ಕಥೆಯಲ್ಲಿ ಬರತಕ್ಕಂಥವರು. ಆದರೆ ಏನು ಅವರ ವಂಶದವರು ಸುಖ ಇಲ್ಲ. ಪೌಲಸ್ತ್ಯ, ರಾವಣ ಅವರೇ ವಂಶದ, ಪುಲಸ್ತ್ಯರ ವಂಶದಲ್ಲೇ ಬಂದವರು ರಾವಣ ಅವರೆಲ್ಲ. ಆದರೆ ಆ ಪುಲಸ್ತ್ಯ ವಂಶದ ಮರ್ಯಾದೆ ಉಳಿಲಿಕ್ಕೆ ಒಬ್ಬ ವಿಭೀಷಣ ಹೊಂದಿದ್ದ. ಇಲ್ಲದೇ ಇದ್ದರೆ ಅವರಿಂದ ಮುಂದೆ ಬೆಳೆದಂತಹ ಅಸುರ ವಂಶ. ವಿಶ್ರವಸ್ಸು ಅಂತ ಪುಲಸ್ತ್ಯರ ಮಗ. ಅವನ ಮಗ ಶ್ರವಸ್ಸರಿಂದ ಇವಳು ಕೈಕಸಿಯಿಂದ ರಾವಣ. ಹಾಗೆ ಇದನ್ನ ಏನಾಗುತ್ತೆ ಅಂದರೆ ವಿಶ್ರವಸ್ಸಿನ ಪರಂಪರೆ ವೈಶ್ರವಣ ಅಂತ ಹೇಳ್ಬೋದು. ವಿಶ್ರವಸ್ಸವರ ಮೊದಲನೇ ಮಗ ಕುಬೇರ, ಅದಕ್ಕೆ ವೈಶ್ರವಣ ಅಂತ ಹೆಸರು. ಅನಂತರ ಈ ದುಷ್ಟ ಸಂತತಿ ಬಂತು. ವಿಶ್ರವಸ್ಸು, ವೈಶ್ರವಣ, ಕುಬೇರ, ಆಮೇಲೆ ರಾವಣ ಇರಲಿ. ವಿಶ್ವಾಮಿತ್ರ ಮರೀಚಿ ಸಚಿವರು, ವಿಶ್ವಾಮಿತ್ರ ಮರೀಚಿ ಅಗಸ್ತ್ಯ ಪುಲಸ್ತ್ಯ ಕರತವು ಸಪ್ತರ್ಷಿ ಸೇರಿತ್ತು. ಅತ್ರಿ ಸಪ್ತರ್ಷಿಗಳು ಸೇರಿತ್ತು. ಆಮೇಲೆ ಭಗವಂತನ 3 ಅವತಾರ ಕಾರಣರಾದವರು ಅವರು. ದತ್ತಂ ದುರ್ವಾಸಂ ಸೋಮಂ ಅನಸೂಯ ತಥೈವ ಅತ್ರೇ ಯಜ್ಞೇ ಪುತ್ರಾನ್ ಅಕಲ್ಮಷಾನ್ ದತ್ತಂ ದುರ್ವಾಸಂ ಸೋಮಂ ಆತ್ಮೇಶ ಬ್ರಹ್ಮಸಂಭವಾನ್. 3 ಅವತಾರಗಳು. ದತ್ತಾತ್ರೇಯ, ವಿಷ್ಣು ದತ್ತಾತ್ರೇಯನಾಗಿ ಅತ್ರಿಯಲ್ಲಿ ಹುಟ್ಟಿದ. ಅತ್ರಿ ಅನಸೂಯರ ದಾಂಪತ್ಯದ ಫಲವಾಗಿ ಭಗವಂತನ ಒಂದು ಅವತಾರಕ್ಕೆ ಕಾರಣವಾಗಿರ್ತಕ್ಕ ರೂಪ. ಆಮೇಲೆ ಚತುರ್ಮುಖ ತ್ರಿಮೂರ್ತಿಗಳು ಮಕ್ಕಳಾಗಬೇಕು ಅಂತ ಅವ್ರು ಬಯಸಿತ್ತು. ಚತುರ್ಮುಖನಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ಅದಕ್ಕೇನು ಮಾಡಿದ, ಚತುರ್ಮುಖ ಸೋಮನಲ್ಲಿ ಚಂದ್ರನಲ್ಲಿ ಆವಿಷ್ಟನಾಗಿ ಚಂದ್ರ ಮಗನಾಗಿ ಕೊಟ್ಟಿದ್ದ. ನೀವು ಕೃಷ್ಣಾರ್ಘ್ಯ ಕೊಡುವಾಗ, ಕೃಷ್ಣಾಷ್ಟಮಿ ದಿವಸ ಅದರಲ್ಲಿ ಹೇಳ್ತೀರಿ, ಒಂದು ಶಶಿನೇ ಚಂದ್ರದೇವಾಯ ಅರ್ಘ್ಯ ಕೊಡುವಾಗ ಅಲ್ಲಿ ಅತ್ರ ನೇತ್ರ ಸಮುದ್ಭವ ಗೃಹಾಣಾರ್ಘ್ಯಂ ಮಯಾ ದತ್ತಂ ರೋಹಿಣ್ಯ ಸಹಿತ ಶಶಿ. ಅತ್ರಿ ನೇತ್ರ ಸಮುದ್ಭವ ಆಗಿದೆ. ಅತ್ರಿಯ ಕಣ್ಣಿನಿಂದ ಹುಟ್ಟಿದವ ಅಂತ. ಅತ್ರಿಯ ಕಣ್ಣಿನಿಂದ ಹುಟ್ಟಿದ್ದು ಅಂದರೆ ಹುಟ್ಟಿದ್ದು ಅತ್ರಿಯ ಕಣ್ಣಿನಿಂದ ಅಲ್ಲ. ಯಾಕೆಂದರೆ ಅನಸೂಯೆಯ ಮಗ ಅವ. ಇವು ಕಣ್ಣಿನ ನೋಡಿ ಅನಸೂಯೆಯ ಹೊಟ್ಟೆಯಿಂದಲೇ ಹುಟ್ಟಿದ್ದು. ಆದರೆ ಹೇಗೆ ಹುಟ್ಟಿದ್ದು ಅಂದರೆ ಅನಸೂಯೆಯ ಗರ್ಭವನ್ನು ಪ್ರವೇಶ ಮಾಡಿದ್ದು ಅತ್ರಿಯ ದೃಷ್ಟಿಪಾತದಿಂದ ಹೊರತು ಸಮಾಗಮದಿಂದ ಅಲ್ಲ. ಅನ್ನೋದಕ್ಕೋಸ್ಕರ ಅತ್ರಿ ನೇತ್ರ ಸಮುದ್ಭವ. ಅತ್ರಿ ಕಣ್ಣಿನಿಂದ ನೋಡಿದ, ಕಣ್ಣಿನಿಂದ ಅವನು
ಸೂರ್ಯಚಂದ್ರರು ಕಣ್ಣಿನ ಅಭಿಮಾನ ದೇವತೆಗಳದು. ಅಭಿಮಾನಿ ಕಣ್ಣಿನಿಂದ ನೋಡಿದಾಗ ಆ ಕಣ್ಣಿನ ಮೂಲಕ ಅನಸೂಯೆ ಗರ್ಭವನ್ನು ಪ್ರವೇಶ ಮಾಡಿದ ಸೋಮ. ಅದರಲ್ಲಿ ಅವನ ಒಳಗೆ ಸೇರಿಕೊಂಡ ಬ್ರಹ್ಮ, ಸ್ವತಂತ್ರವಾಗಿ ಅವನು ಹುಟ್ಟುವುದಿಲ್ಲ. ಆಮೇಲೆ ರುದ್ರ ಅವನು ದುರ್ವಾಸ. ಹೀಗೆ ಈ ದತ್ತಾತ್ರೇಯ ದತ್ತಂ ದುರ್ವಾಸಂ ಸೋಮಂ ಆತ್ಮೇಶ ಸಂಭವ ಅಂತ ಇದು ಅದು ಅತ್ರಿ. ಉಚಥ್ಯ ಅಂದರೆ ಬೃಹಸ್ಪತ್ಯಾಚಾರ್ಯರ ಅಣ್ಣ ಹೆಚ್ಚು. ಅದನ್ನು ಕೆಲವರು ಉತಥ್ಯ ಅಂತ ಹೇಳ್ತಾರೆ. ಉತ್ತರ ಭಾರತದಲ್ಲೆಲ್ಲ ಅದನ್ನು ಉತಥ್ಯ ಅಂತ ಹೇಳ್ತಾರೆ. ಅದರ ಪ್ರಾಚೀನ ಶಬ್ದ ಉಚಥ್ಯ. ಬೃಹಸ್ಪತ್ಯಾಚಾರ ಅಣ್ಣ. ಅವರ ಮಗ ದೀರ್ಘತಮಸ್ಸು ಅಂತ. ಅವನು ವೇದದ ಸುಳುವಿನ ಋಗ್ವೇದದ ಮೊದಲನೆಯ ಮಂಡಳದ 100 ಮಂತ್ರಗಳನ್ನು ಕಂಡವನೇ ಅವನು ಉಚಥ್ಯ. ಪುಲಹ ಅವನು ಸಪ್ತರ್ಷಿಗಳಲ್ಲಿ ಸೇರಿದವ. ಆಮೇಲೆ ವಸಿಷ್ಠರು ಆಯಿತು, ವಸಿಷ್ಠರು ಅಂಗಿರಸು ಸಪ್ತರ್ಷಿಗಳಲ್ಲಿ ಸೇರಿದವ. ಹೀಗೆ ಪ್ರಸಿದ್ಧರಾದ ಮಾಂಡವ್ಯ ಅನ್ನೋದು ಅವನೇ ಯಮನಿಗೆ ಶಾಪ ಕೊಟ್ಟವ. ಅಣಿಮಾಂಡವ್ಯ ಅಂತ ಹೆಸರು, ಅಥವಾ ಆಣಿ ಮಾಂಡವ್ಯ ಅಂತ ಹೇಳ್ತಾರೆ. ಅವನು ತಪಸ್ಸು ಮಾಡ್ತಾ ಇದ್ದಾಗ ಯಾರೋ ಕಳ್ಳರ ಅಪಹಾರ ಮಾಡಿ ಸಾಮಾನನ್ನ ಅವನ ಆಶ್ರಮದಲ್ಲಿ ಇಟ್ಟು ಹೋದರು. ಅದನ್ನ ರಾಜಭಟ್ರು ಬಂದು ಇವನೇ ಕದ್ದು ಯಾಕಂದ್ರೆ ಕೇಳ್ತಾರೆ. ಅವನು ಮಾತಾಡೋಲ್ಲ, ತಪಸ್ಸನ್ನು ಕೂತಿದ್ದ. ಇವನೇ ಕಳ್ಳ ಅಂತ ಹೇಳ್ಕೊಂಡು ಶೂಲಕ್ಕೆ ಹಾಕಿಬಿಡ್ತಾರೆ. ಶೂಲಕ್ಕೆ ಹಾಕಿದ್ರು ಸಾಯೋಲ್ಲ ಅವನು, ಮತ್ತೆ ಬದುಕುತ್ತಾನೆ. ಅದರಿಂದ ರಾಜ ಅವನು ಸಾಯದೇ ಇದ್ದದ್ದು ನೋಡಿ ಕ್ಷಮೆ ಕೇಳಿ ಅವನ್ನ ಬಿಡುಗಡೆ ಮಾಡ್ತಾನೆ. ಅದರ ಶೂಲದ ತುಣುಕು ಅವನ ದೇಹದಲ್ಲಿ ಉಳಿದು ಹೋಗುತ್ತೆ. ಅದೇ ಆಣಿ ಅಥವಾ ಆಣಿ ಮೊಳೆ ತುಂಡು ಕಬ್ಬಿಣದ ಚೂರು ಅವನ ದೇಹದಲ್ಲಿ ಉಳಿಯುತ್ತದೆ. ಅದಕ್ಕೋಸ್ಕರ ಅವನನ್ನು ಆಣಿ ಮಾಂಡವ್ಯ ಅಂತ ಕರೀತಾರೆ. ಅವನು ಹೋಗಿ ಯವನ ಹತ್ರ ಕೇಳ್ತಾನೆ, ಯಾಕೆ ನನಗೆ ಆ ಶಿಕ್ಷೆ ಅಂತ, ನನಗೆ ಯಾಕೆ ಈ ಶೂಲ ಆರೋಪಣೆ ಶಿಕ್ಷೆ ಯಾಕೆ ಬಂತು, ಯಾವ ತಪ್ಪಿಗೋಸ್ಕರ ಈ ಶಿಕ್ಷೆ ಅಂತ ಯಮನ ಹತ್ರ ಹೋಗಿ ಕೇಳಿದಾಗ ಅವನು ಹೇಳ್ತಾನೆ, ನೀನು ಚಿಕ್ಕವನಿದ್ದಾಗ ಒಂದು ಚಿಟ್ಟೆಗೆ ಸೂಜಿಯಿಂದ ಸುಚ್ಚಿತ್ತು, ಕಡ್ಡಿ ಸುಚ್ಚಿ ಒಂದು ಚಿಟ್ಟೆ ಆಟ ಆಡ್ತಾ ಒಂದು ಚಿಟ್ಟೆ ಹಿಡಿದು ಬಣ್ಣದ ಚಿಟ್ಟೆ ಖುಷಿ ಆಯಿತು, ಅದಕ್ಕೆ ಒಂದು ಚುಚ್ಚಿದ್ದಿ ನೀನು ಮುಳ್ಳಿನಿಂದ. ನಿನಗೆ ಆಟ ಆ ಜೀವಕ್ಕೆ ಎಷ್ಟು ಸಕ್ಕತ್ತಾಗಿರಬೇಕು ಚಿಟ್ಟೆಗೆ, ಆ ನೋವು ನಿನಗೆ ಕೇಳ್ತಾನೆ. ನಾನು ಚಿಟ್ಟೆಗೆ ಚುಚ್ಚಿದ್ದು ಎಷ್ಟನೇ ವಯಸ್ಸಿನಲ್ಲಿ? ಸುಮಾರು 5-6 ವರ್ಷ ವಯಸ್ಸು. ಮತ್ತೆ ಹೇಗೆ ನೀನು ಚಿಟ್ಟೆ ಚುಚ್ಚಿದ್ದಕ್ಕೆ ಈ ಶಿಕ್ಷೆ ಕೊಟ್ಟಿದ್ದು? ಯಾಕೆಂದ್ರೆ ಯಾವತ್ತು ಶಾಸ್ತ್ರ ನೀವೇ ಅನ್ನೋದ್ರೆ ಸಾಮಾನ್ಯ ಪುಣ್ಯ ಪಾಪಗಳ ನೇರ ಸಂಪರ್ಕ ಆ ಚತುರ್ದಶ ವರ್ಷ 14ರಿಂದ 80 ತನಕ, 80 ದಾಟಿದ ಮೇಲೂ ಅಷ್ಟು ಕೆಲಸ ಮಾಡೋಲ್ಲ. 14ಕ್ಕಿಂತ ಮೊದಲು ಮಾಡಿದ ತಪ್ಪುಗಳಿಗೆ ಕ್ಷಮೆ ಉಂಟು. ನಾವು ಹೇಳಿದ ಹುಡುಗಾಟ ಇನ್ನು ಮಾಡಬೇಡ ಅಂತ ಹೇಳ್ಬಿಟ್ಟು, ನೀನು 5-6 ವರ್ಷದ ಹುಡುಗ ಮಾಡಿದ್ದಕ್ಕೆ ಹೇಗೆ ಶಿಕ್ಷೆ ಕೊಟ್ಟಿವಿ? ತಪ್ಪು ಮಾಡಿದೆ ನೀನು ಅಂತ. ವಸ್ತುತಃ ಪೂರ್ತಿ ಅದು ಕಾರಣ ಅಲ್ಲ. ಯಮನು ಬೇಕು ಅಂತಲೇ ಅವ್ರು ಸುಳ್ಳು ಹೇಳಿದ. ನೀನು ಸುಳ್ಳು ಹೇಳಿದೆ ನನ್ನ ಹತ್ರ, ಅದು ಶಿಕ್ಷೆ ಅಂತ. ಅದು ಶಿಕ್ಷೆಯ ಕಾರಣ ಆಗ ಸಾಧ್ಯ ಇಲ್ಲ. ನನಗೆ ಅನ್ಯಾಯ ಮಾಡಿದೆ ನೀನು, ಅದನ್ನು ನೀನು ಕೂಡ ಶುದ್ಧರಿಯ ಮೇಲೆ ಹುಟ್ಟುಬಿಡು ಶಾಪ ಕೊಟ್ಟುಬಿಟ್ಟ. ಅವನೇ ವಿದುರನಾದ. ಹೀಗೆ ಇದೆಲ್ಲ ಒಂದೊಂದು ನಾಮದ ಹಿಂದೆ ಒಂದೊಂದು ಇತಿಹಾಸ ಇದೆ. ದೇವಲೋಕ ಮಾಂಡವ್ಯೋ ಜಮದಗ್ನಿ ಆಯ್ತು ಪರಶುರಾಮನಪ್ಪ, ಗೌತಮರು ಅಹಲ್ಯೆಯ ಗಂಡ, ಅವ್ರದ್ದೇ ದೊಡ್ಡ ಪರಂಪರೆ ಇರುತ್ತೆ. ಅವರ ಮಗ ಗೌತಮರ ಮಗ ಶತಾನಂದ, ಅವನೇ ಸೀತಾರಾಮನಿಗೆ ಮದುವೆ ಮಾಡಿಸಿದ ಪುರೋಹಿತ. ಗೌತಮಶ್ಚ ಶತಾನಂದ ಜನಕಾನಾಂ ಪುರೋಹಿತ. ಹೀಗೆ ಆಮೇಲೆ ಭರದ್ವಾಜರ ಮಕ್ಕಳೇ ದ್ರೋಣಾಚಾರ್ಯರು, ಇದೆಲ್ಲ ದೊಡ್ಡ ಸೃಷ್ಟಿಕಾರರು ಹೌದು. ಇಂಥ ಋಷಿಗಳೆಲ್ಲ ನಮಗೆ ತಾಪಸ. ಅವರು ಏನು ವಿಶೇಷ ಏನಂದ್ರೆ ಹೌದು, ಶಕ್ತಿ. ಅದನ್ನು ಶಕ್ತಿ ಪರಾಶರ, ಶಕ್ತಿ ವಸಿಷ್ಠ. ನಾನು ಹೇಳಿದೆ ವಸಿಷ್ಠರ ಮಗ ಶಕ್ತಿ ಪರಾಶರ, ಆಮೇಲೆ ವೀರ ಶಕ್ತಿ ವಸಿಷ್ಠ. ಹೀಗೆ ಎಲ್ಲ ಋಷಿಗಳು, ಮಹತ್ವದ ಋಷಿಗಳೆಲ್ಲರನ್ನು, ಆ ಋಷಿಗಳ ಹಿಂದೆ ಒಂದು ದೊಡ್ಡ ಇತಿಹಾಸ ಉಂಟು ಅಂತ. ಎಲ್ಲ ಋಷಿಗಳು ಅವ್ರು ಯಾಕೆ ನಮಸ್ಕಾರ ಮಾಡಿದ್ರೆ ಅವ್ರ ಕಾರಣ ಶ್ರೀಮದ್ ವಿಷ್ಣು ಪದಾಂಬುಜ ಶರಣ. ಅವರು ವೈಷ್ಣವರು, ವಿಷ್ಣುವಿನ ಪರಮಭಕ್ತರು. ಅದಕ್ಕೋಸ್ಕರ ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಆಮೇಲೆ ರಾಜರುಗಳು, ಇದನ್ನು ನಾನು ಹೆಚ್ಚು ಕಥೆ ಹೇಳಿಕ್ಕೆ ಹೋಗೋಲ್ಲ. ಮಾಂಧಾತ ಅವನು ಸೂರ್ಯವಂಶದಲ್ಲಿ ಬಹಳ ದೊಡ್ಡ ರಾಜ. ಅವನಿಗೆ ನಹುಷ ಅದನ್ನು ಮಾಂಧಾತನ ಪರಂಪರೆಯಲ್ಲೇ ರಾಮಚಂದ್ರ ಅವತಾರ ಮಾಡಿದಂತೆ, ನಹುಷನ ಪರಂಪರೆಯಲ್ಲೇ ಪಾಂಡವರು ಬಂದರು. ನಹುಷ ಮನುಷ್ಯನಾಗಿ ಹುಟ್ಟಿ ದೇವಲೋಕದಲ್ಲಿ ಇಂದ್ರ ಪದವಿಯನ್ನು ಪಡೆದವ. ಇಂದ್ರ ಪದವಿ ಪಡೆದ ಮೇಲೆ ಸ್ವಲ್ಪ ಅಹಂಕಾರ ಬಂತು. ನಮಗೆ ನಮ್ಮ ಯೋಗ್ಯತೆಗಿಂತ ಮೇಲಿನ ಪೋಸ್ಟ್ ಸಿಕ್ಕಿದರೆ ಸಹಜವಾಗಿ ಬರೋದು. ಅಹಂಕಾರ ಬಂತು. ಅಹಂಕಾರದಿಂದ
ಸ್ವಲ್ಪ ಉದ್ಧತನದಿಂದ ಋಷಿಗಳ ಜೊತೆಗೆ ವರ್ತನೆ ಮಾಡಿದ. ಭೂಮಿಗೆ ಬಿದ್ದ. ಇಂದ್ರನಾಗಿದ್ದವ ಅಜಗರ ಹೆಬ್ಬಾವಾಗಿ ಭೂಮಿಗೆ ಬಿದ್ದ. ಕಡೆಗೆ ಭೀಮಸೇನ ಅವನ ಬಿಡುಗಡೆಗೆ ಕಾರಣ ಆದವ ಭೀಮಸೇನನ್ನ ನೀರು ಕುಡಿಲಿಕ್ಕೆ ಹೋದಾಗ ಹಿಡಿದು ಬಿಡ್ತಾನೆ. ಗೊತ್ತವನಿಗೆ ಭೀಮಸೇನ ಹಿಡಿದ್ರೆ ಅದು ಬಿಡುಗಡೆ ಆಗುತ್ತಿದ್ರೆ ಆಗೋಲ್ಲ. ಯಾಕೆ ಅಂದರೆ ಅವನಿಗೇನು ವರ ಅಂದರೆ ನಿನ್ನ ಹಿಡಿತಕ್ಕೆ ಯಾರು ಸಿಕ್ಕಿದರೋ ಅವ್ರು ನಿನ್ನ ಆಹಾರವಾಗಲಿ ಅಂತ ಅವನು ಉದ್ಧಾರ ಮಾಡಿದಾಗ ಆಹಾರ ಆದರು. ಅವನ ಆ ಹಿಡಿತಕ್ಕೆ ಸಿಕ್ಕಿ ಆಹಾರವಾಗದೆ ಅವನು ಬಿಡುಗಡೆ ಮಾಡಿಸುವಂತ ಒಬ್ಬನು ಬೇಕಿತ್ತು. ಕಾದು ಕೂತಿದ್ದ ಭೀಮಸೇನ ಸಿಕ್ಕಿದ. ಅವನನ್ನು ಅಪ್ಪಿ ಹಿಡ್ಕೊಂಡ. ಭೀಮಸೇನ ಪ್ರಶ್ನೆಗಳಿಗೆ ಉತ್ತರ ಕೊಡುವನು ಅವನು ಏನು ಮಾಡಿದ್ರು ಅಂದಾಳು ಮಾತು ಉತ್ತರ ಕೊಡೋದಿಲ್ಲ. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅಗತ್ಯ ಇಲ್ಲ, ನನಗೆ ಕೂತು ಬಿಡ್ತಾನೆ ಅವನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕಡೆಗೆ ಧರ್ಮರಾಜ ಬಂದು ಮಾತುಕತೆ ಆಗುತ್ತೆ. ಬಿಟ್ಟು ಅಜಗರ ಶಾಪ ಅದೇ ಅದು ನಹುಷ ಮಾಂಧಾತ ನಹುಷ ಅಂಬರೀಷ ಇಕ್ಷ್ವಾಕು ವಂಶದ ಇಕ್ಷ್ವಾಕುನ ಮಕ್ಕಳಲ್ಲಿ ಒಬ್ಬ, 10 ಜನ ಮಕ್ಕಳಲ್ಲಿ ಒಬ್ಬ. ಅವನ ವಿಶೇಷ ಏನಂತಂದ್ರೆ ಏಕಾದಶಿ ವ್ರತಕ್ಕೋಸ್ಕರ ಏನನ್ನಾದ್ರೂ ಮಾಡ್ಲಿಕ್ಕೆ ಸಿದ್ಧ ಅಂತ. ಏಕಾದಶಿ ಯಾವ ಆಪದ ಕಾಲದಲ್ಲೂ ಏಕಾದಶಿ ವ್ರತವನ್ನು ಬಿಡೋಲ್ಲ ಅಂತ ಹೇಳಿದ್ರೆ ಹಠ ಇಟ್ಟಿದ್ದಂಥ ಮನುಷ್ಯ. ಅದಕ್ಕೋಸ್ಕರ ಅವನ ಕಥೆ ಇದೆ ಭಾಗವತದಲ್ಲಿ. ದುರ್ವಾಸರು ದ್ವಾದಶಿ ದಿವಸ ಪಾರಣೆಗೆ ಬಂದ್ಬಿಡ್ತಾರೆ. ಪಾರಣೆಗೆ ನಾನು ಇವತ್ತಿದ್ದೀನಪ್ಪ, ಸ್ನಾನ ಮಾಡ್ಕೊಂಡು ಬರ್ತಾರೆ, ಹೊರಬಿಡ್ತಾರೆ. ಇವ್ರು ದ್ವಾದಶಿ ಪಾರಣೆ ಕಾಲ ಮೀರಿದು ಬರೋದೇ ಇಲ್ಲ. ಅವರು ಪರೀಕ್ಷೆ ಮಾಡಲಿಕ್ಕೆ ಬಂದವರು. ಇವರು ವ್ರತ ಪರೀಕ್ಷೆ ವ್ರತ ದೀಕ್ಷೆ ವ್ರತಭಂಗ ಆಗಬಾರದು. ಪಾರಣ ಕಾಲದಲ್ಲಿ ಪಾರಣ ಮಾಡಬೇಕು. ಏನು ಮಾಡೋದು ಅಂತ ಕಡೆಗೆ ಅಶಿತ ಆಪಹ ವಿದ್ವದ್ಭಿರೀರಿತ. ಅವ್ರು ನೀರು ಕುಡಿದ್ರೆ ಉಪವಾಸ ಮಾಡಿದಾಗ ಆಯಿತು, ಆಹಾರ ತಗೊಂಡಾಗ ಆಯಿತು ಅಂತ ಹೇಳಿಕೊಂಡು ಪಾರಣೆ ಹೊತ್ತು ಬಂದಾಗ ಬರಲಿಲ್ಲ ಅಂತ ನೀರು ತಗೊಂಡು ಕೂತ್ಬಿಡ್ತಾನೆ. ಊಟ ಅವರು ಬಂದ ಮೇಲೆ ಮಾಡೋದು. ಬಂದ್ಬಿಟ್ಟು ಸಿಟ್ಟಿನಲ್ಲೇ ಬರುವಾಗಲೇ ಏನು ನೀರು ಕುಡಿದ್ಬಿಟ್ಟೆ, ನಾನು ಬಾರದೆ, ನೀನು ಅವಮಾನ ಮಾಡಿದೆ ಅತಿಥಿಗೆ, ಬಿಡೋಲ್ಲ ನಿನ್ನನ್ನು ಅಂತ ಗಲಾಟೆ. ಆಮೇಲೆ ಅವರು ಶಕ್ತಿ ಪ್ರಯೋಗ ಮಾಡೋರು ಕೃತ್ಯ ಪ್ರಯೋಗ ಮಾಡ್ತಾರೆ. ಅವನು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾನೆ. ವಿಷ್ಣು ಚಕ್ರ ದುರ್ವಾಸರು ಬೆನ್ನ ಹತ್ತುತ್ತೆ. ದುರ್ವಾಸರು ಹೋಗಿ ವಿಷ್ಣುವಿನ ಹತ್ರವೇ ಹೋಗ್ತಾರೆ. ಅಹಂ ಭಕ್ತ ಪರಾಧೀನ ಅಪ್ಪ, ಆ ವಿಷ್ಣು ಚಕ್ರ ನಾನು ಹೇಳಿದ ಕೇಳೋಲ್ಲ, ನಾನು ಭಕ್ತ ಹೇಳಿದ ಕೇಳುತ್ತೇನೆ, ನೀನು ಅವ್ರ ಹತ್ರ ಹೋಗಿ ಬಿಡ್ತಾನೆ. ಹಾಗಾಗಿ ಕೆಳಗೆ ಪುನಃ ದುರ್ವಾಸರು ಅಂಬರೀಷನ ಬಳಿಗೆ ಬಂದು, ಅಪ್ಪ ನಾನು ಬೈದದ್ದು ತಪ್ಪಾಯ್ತು, ನೀನು ವಿಷ್ಣು ಚಕ್ರದಲ್ಲಿಂದ ದೂರ ಹೋಗು, ಹಾಗೆ ನೀನು ಪ್ರಾರ್ಥನೆ ಮಾಡಬೇಕು. ನಾನು ಪ್ರಾರ್ಥನೆ ಮಾಡಿದ ಮೇಲೆ ವಿಷ್ಣು ಚಕ್ರ ಹೊರಟು ಹೋಗುತ್ತೆ. ದುರ್ವಾಸರಿಗೆ ಇದು ಗೊತ್ತಿಲ್ಲ ಅಂತಲ್ಲ, ಅಂಬರೀಷನ ಏಕಾದಶಿಯ ಮಹಿಮೆಯನ್ನು ಅಭಿವ್ಯಕ್ತಗೊಳಿಸಿಕೋಸ್ಕರ ದುರ್ವಾಸರು ನಾಟಕ. ಹೀಗೆ ಸಗರನಿಂದ ಸಾಗರ ಅವನ ಮಕ್ಕಳೇ 60,000 ಮಂದಿ. ಅದರ ನಂತರ ಅವನ ಮಕ್ಕಳಿನ ಮುಂದೆ ಅವನ ಮಕ್ಕಳ ಪರ್ವದಲ್ಲಿ ಬಂದವ ಭಗೀರಥ ಗಂಗೆಯನ್ನು ತರಿಸಿದವ ಆ ಮಕ್ಕಳನ್ನು ಉದ್ಧಾರ ಮಾಡೋದಕ್ಕೋಸ್ಕರ. ಹೀಗೆ ಮಂಧಾತ ರಾಜ ಪೃಥು ಚಕ್ರವರ್ತಿ ಭೂಮಿಯಲ್ಲಿ ನಾಗರಿಕತೆಯನ್ನು ಮೊದಲು ಎಸ್ಟಾಬ್ಲಿಷ್ ಮಾಡಿದವ. ಅವನಲ್ಲಿ ವೇನರಾಜನ ಮಗ ವೈನ್ಯ. ಅವನ ಕಾಲದಲ್ಲಿ ಭೂಮಿಯಲ್ಲಿ ಏರುಪೇರುಗಳು ಎಲ್ಲೆಂದರಲ್ಲಿ ಮನೆಗಳು ಕಟ್ಟಿದ್ರಂತೆ. ಆ ಲೆವೆಲಿಂಗು ಅಲ್ಲಿ ಈವನ್ ಲ್ಯಾಂಡ್ ಅಂತ ಇರಲೇ ಇಲ್ಲ ಭೂಮಿಯಲ್ಲಿ. ಆದ್ದರಿಂದ ನಿಮಗೆ ಮನೆ ಕಟ್ಟುವುದು ಅಥವಾ ನೀರಾವರಿ, ನೀರು ಹೋಗಲಿಕ್ಕೆ ವ್ಯವಸ್ಥೆ, ನೀರು ತಗ್ಗಿಗೆ ಹರಿಯೋದಷ್ಟೇ. ನೀವು ಪ್ರತ್ಯೇಕ ಈ ನೆಲವನ್ನು ಲೆವೆಲ್ ಮಾಡಿ ನಗರಗಳನ್ನು ನಿರ್ಮಾಣ ಮಾಡಿ ಹೋಗಲಿಕ್ಕೆ ರಸ್ತೆಗಳು, ನೀರು ಹರಿದು ಬರಲಿಕ್ಕೆ ಕಾಲುವೆಗಳನ್ನು ಮಾಡಿ ನಾಗರಿಕತೆಯನ್ನು ಪ್ರಪಂಚದಲ್ಲಿ ಭೂಮಿಯಲ್ಲೇ ಮೊದಲು ಇಂಟ್ರೊಡ್ಯೂಸ್ ಮಾಡಿದವ ಪೃಥು ಅಂತ ಹೇಳ್ತಾರೆ ಭಾರತದಲ್ಲಿ. ಅದರ ಮುಂಚೆ ಆ ವ್ಯವಸ್ಥೆ ಇರಲಿಲ್ಲ. ಹಾಗೆ ಇಂಥವರೆಲ್ಲ ಮಂಧಾತ ನೌಸೋಮೇಷಕರು ರಾಜಾಪೃತರು ಹೈಹೇ ಚಕ್ರವರ್ತಿ. ಅಲ್ಲಿಂದ ಮುಂದೆ ಯಾರು ನೀವು ಬರ್ಲಿಕ್ಕೆ ಕಾರ್ತವೀರ್ಯಾರ್ಜುನ ನನ್ನ ಮುಂದೆ ಅದೇ ಪರಂಪರೆ. ಕಾರ್ತವೀರ್ಯಾರ್ಜುನ ಶ್ರೀಮಾನ್ ಧರ್ಮಸುತೋ ನಡು, ಇವೆಲ್ಲ ಧರ್ಮರಾಜ, ನಳ, ದಶರಥ ರಾಜ, ಎಲ್ಲ ರಾಜರುಗಳ ಕ್ಷತ್ರಿಗಳ ಹೆಸರು ಪ್ರಸಿದ್ಧ ಕ್ಷತ್ರಿಗಳು. ರಾಮೋಯ್ಯಾದಿನಿ, ಇದು ರಾಮಚಂದ್ರನು ಹೇಳಿಬಿಡ್ತಾರೆ. ಅವತಾರ, ಭಗವಂತನ ಅವತಾರ ಆದರೂ ಕೂಡ ನಮ್ಮ ದೇಶವನ್ನು ಆಳಿದಂಥ ಒಂದು ವಿಶಿಷ್ಟ ಶಕ್ತಿ ಅಲ್ವಾ. ಯದುವಿನಿಂದಲೇ ಯಾದವ ವಂಶ, ಕೃಷ್ಣ ವಂಶ. ಯದುಂಚ ದುರೋಷಂಚೈವ ದೇವಯಾನಿ ವ್ಯಜಾಯಿತ. ಮೊದಲು ಯಯಾತಿಯಿಂದ ಯದುವಿನ ಮಕ್ಕಳಲ್ಲಿ ಒಬ್ಬ ಪೂರು, ಅದರಿಂದ ಚಂದ್ರವಂಶದಲ್ಲಿ ಪಾಂಡವರು, ಮತ್ತೊಬ್ಬ ಇನ್ನೊಂದು ಅದೇ ಯದುಂಚ ದುರೋಷ, ಯದು ಮತ್ತು ಪೂರು ಅಂತ ಯಯಾತಿ ಮಕ್ಕಳು. ಯದುವಿನಿಂದ ಯಾದವ ವಂಶ, ಕೃಷ್ಣ ಬಂದ ಆ ವಂಶದಲ್ಲಿ. ಪೂರ್ವವಂಶದಲ್ಲಿ ಪಾಂಡವರು ಬಂದರು. ಇಕ್ಷ್ವಾಕು ಸೂರ್ಯವಂಶದ ಮೊದಲನೇ ರಾಜ. ಅಲ್ಲಿಂದ ನಾನು ಹೇಳಿದೆ ಮುಂದೆ
ಮತ್ತೆ ರಾಜಗಳು ಅದೇ ವಂಶದಲ್ಲಿ ರಾಮಚಂದ್ರ ಅವತರಿಸಿ ಬಂದದ್ದು, ಅದೇ ವಂಶದ ಇನ್ನೊಂದು ಕವನಲ್ಲಿ ಸೀತೆ ಜನಕ್ಕಾಗಿರುವರು. ವಿಭೀಷಣಶ್ಚ ಭರತಶ್ಚ ಉತ್ಥಾನವಾದ ಧ್ರುವವು. ವಿಭೀಷಣ ನೋಡಿ, ಅಸುರರಾದರೂ ಕೂಡ ಅವನು ಸಜ್ಜನ, ಮೋಕ್ಷ ಯೋಗ್ಯನಾದ ಅಸುರ, ಮಹಾದೊಡ್ಡ ರಾಮಭಕ್ತ. ಅದಕ್ಕೆ ಅವರು ವಿಷ್ಣು ಪದಾಂಜಯಿಗೆ ಶರಣರು ಯಾವ ಕುಲದಲ್ಲಿದ್ದರೂ ನಮಗೆ ಮತ್ತೆ. ವಿಭೀಷಣಶ್ಚ ಭರತ, ಭರತ ಅಂದರೆ ರಾಮನ ತಮ್ಮ ಭರತ ಅಲ್ಲ, ಅವನು ನೆನಪಿಸ್ಕೊಳ್ಬೋದು, ತಪ್ಪೇನೂ ಇಲ್ಲ. ಈ 2 ಜನ ಭರತನಿದ್ದಾರೆ. ಒಂದು ನಾನು ಹೇಳಿದೆ ಋಷಭದೇವನ ಮಗ ಭರತ ಚಕ್ರವರ್ತಿ, ಮತ್ತೊಬ್ಬ ದುಷ್ಯಂತನ ಮಗ ಭರತ ಚಕ್ರವರ್ತಿ, ವಿಶೇಷವಾಗಿ ಅವರು. ಆಮೇಲೆ ಉತ್ತಾನಪಾದ ಧ್ರುವನ ಅಪ್ಪ, ಅವನ ಮಗ ಉತ್ತಾನಪಾದ ಧ್ರುವ ಇತ್ಯಾದ್ಯಾಹ ಭುವಿ ಭೂಭುಜಸ್ಯ ಇವರಾಗಿ. ಅದಾದಮೇಲೆ ಇನ್ನು ರಾಜಋಷಿಗಳ ದೇವ ಋಷಿಗಳಾಯಿತು, ಬ್ರಹ್ಮ ಋಷಿಗಳಾಯಿತು, ರಾಜಋಷಿಗಳಾಯಿತು. ಇನ್ನು ರಾಜರು ಆದಮೇಲೆ ಪರ್ವತಗಳು, ಭೂಭೃತಗಳು, ಭೂಭುಜರಾದ ನಮ್ಮ ದೇಶದಲ್ಲಿರ್ತಕ್ಕಂಥ ಪರ್ವತಗಳು, ನದಿಗಳು. ಇದನ್ನು ಎಲ್ಲ ಹೆಸರುಗಳು ಗೊತ್ತಿದೆ, ಇದನ್ನೇ ಅರ್ಥವನ್ನು ಒಂದೊಂದು ಬಿಡಿ. ಶ್ರೀಮೇರು, ಹಿಮವಂಶ, ಮಂದರಗಿರಿ, ಕೈಲಾಸ, ಶೈಲಸಥ, ಇದೆಲ್ಲ ನೋಡಿ. ಮಂದರ, ಕೈಲಾಸ, ಗಂಧಮಾದನ ಇವೆಲ್ಲ ಇವತ್ತು ನಾವು ಅಷ್ಟನ್ನು ಒಟ್ಟಿಗೆ ಹಿಮಾಲಯ ಅಂತ ಹೇಳ್ತೇವೆ. ಹಿಮಾಲಯದಲ್ಲಿ ನಿಷೇಧ ಪರ್ವತ ಅಂತ, ಹಿಮಾಲಯದ ಒಂದು ಶಿಖರಕ್ಕೆ ನಿಷೇಧ ಪರ್ವತ ಅಂತ, ಒಂದಕ್ಕೆ ಮಂದರ ಅಂತ ಹೇಳ್ತಾರೆ, ಒಂದಕ್ಕೆ ಕೈಲಾಸ ಅಂತ ಹೇಳಿ. ಈಗ ಕೈಲಾಸ ಅಂತ ತೋರಿಸ್ತಾರೆ, ಒಂದು ಗಂಧಮಾದನ, ಇವೆಲ್ಲ ಬೇರೆ ಬೇರೆ ಹೆಸರಿನಿಂದ. ಈಗ ಇದ್ರ ಹಾಗೆ ನೋಡಿ, ನಾವು ಈ ಹರಿದ್ವಾರದಿಂದ ಬದಲಿ ಹೋಗುವ ತನಕ ನಮಗೊಟ್ಟು ಗಂಗೆ ಅಲ್ಲ, ಅದಕ್ಕೆ ಒಂದಕ್ಕೆ ಜಾಹ್ನವಿ ಅಂತ ಹೆಸರು, ಒಂದಕ್ಕೆ ಮಂದಾಕಿನಿ, ಒಂದಕ್ಕೆ ನಂದಾಕಿನಿ, ಒಂದಕ್ಕೆ ಒಂದು ಬೇರೆ ಬೇರೆ ಹೆಸರು, ಒಂದಕ್ಕೆ ಜಾಹ್ನವಿ, ನಮಗೆಲ್ಲ ಒಂದೇ, ಬೇರೆ ಬೇರೆ ಹೆಸರುಗಳಿವೆ ನದಿಗಳಿಗೆ. ಆದ್ದರಿಂದ ಇದು ಹಾಗೆ ಆ ಪರ್ವತಗಳಿಗೆ ಬೇರೆ ನಾವು ಒಟ್ಟಿಗೆ ಹಿಮಾಲಯನ್ ರೇಂಜಸ್ ಅವೆಲ್ಲ ಹಿಮಾಲಯ ಅಂತ ಹೇಳ್ಕೊಳ್ತೇವೆ. ವಸ್ತುತಃ ಅವು ಬೇರೆ ಬೇರೆ ಶಿಖರಗಳಿಗೆ ಬೇರೆ ಬೇರೆ ಹೆಸರುಗಳಿರುತ್ತೆ. ಅದನ್ನು ಹೇಳಿ ಶ್ರೀಮೇರು, ಹಿಮವಂಶ, ಮಂದರಗಿರಿ, ಕೈಲಾಸ, ಶೈಲಸ್ತಥ, ಮಾಹೇಂದ್ರ, ಮಲಯಶ್ಚ ವಿಂಧ್ಯ ನಿಷಧ. ಇಲ್ಲ ನಿಷಧ ಹಿಮಾಲಯ ದೇವಸ್ಥಾನ, ಮಾಹೇಂದ್ರ ಪರ್ವತ, ಮಾಹೇಂದ್ರ ಮಲಯಶ್ಚ, ಮಲಯ ಪರ್ವತ ಅಂತ ಮಲಯ ಮತ್ತು ವಿಂಧ್ಯ ಬೇರೆ ಬರ್ತದೆ. ಮಲಯ ಅಂತಂದ್ರೆ ನಮ್ಮ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ನಲ್ಲಿ 3 ವಿಭಾಗ ಇದೆ. ಒಂದು ಮಾಹೇಂದ್ರ, ಅದು ಮಹಾರಾಷ್ಟ್ರದ ಗೋವೆಯಿಂದ ಆಚೆಗೆ ಇರುವಂಥದ್ದು. ಅದರ ಸಖ್ಯ ಕರ್ನಾಟಕದಲ್ಲಿರುವಂಥದ್ದು, ನಮ್ಮ ಈಗ ಆಗೊಂಬೆ ಇತ್ಯಾದಿ. ಆಮೇಲೆ ಕೇರಳಕ್ಕೆ ಹೋದಾಗ ಮಲಯ. ವೆಸ್ಟರ್ನ್ ಘಾಟ್ಸನ್ನು ಮಹೇಂದ್ರ, ಮಲಯ, ಸಖ್ಯ 3 ವಿಭಾಗ. ಸಖ್ಯ ಅಂದರೆ ಇರ್ಬೋದು ಕರ್ನಾಟಕದಲ್ಲಿರುವಂಥದ್ದು. ಮಲಯಾಚಲ, ಮಲಯಾಳಂ, ಅದಕ್ಕೆ ಮಲಯಾಳಂ ಹೆಸರು, ಅದು ಮಲಯ. ಅದೇ ಎಲ್ಲ ವೆಸ್ಟರ್ನ್ ಘಾಟ್. ಆ ಕಡೆ ಹೊರತು ಮಾಹೇಂದ್ರ. ವಿಂಧ್ಯ ಮಧ್ಯ ಗೊತ್ತಿದೆ ನಾವು, ವಿಂಧ್ಯ ನಿಷಧ ಹಿಮಾಲಯದಲ್ಲಿ. ಸಖ್ಯಾದ್ರಿ ಅಂತ ಹೇಳಿದೆ, ಹೊರ ಗಂಧಮಾದನದ್ದು ಅಲ್ಲೇ ಇರುವಂಥದ್ದು. ಮೈನಾಕ ಸಮುದ್ರದಲ್ಲಿ ಇದೆ. ಗೋಮಂತಕ ಅಂದರೆ ಮತ್ತೆ ಇದನ್ನು ಬಹಳ ಜನ ಇದರ ಹತ್ತಿರ ಇದೆ ಅಂತ ಹೇಳ್ತಾರೆ, ದ್ವಾರಕೆ ಹತ್ತಿರ, ಮಧುರೆಯಲ್ಲಿ ಇರತಕ್ಕಂಥದ್ದು ಅಂತ. ನಿಜವಾಗಿ ಗೋಮಂತಕ ಅಂದರೆ ಗೋವೆಯಲ್ಲಿರುವಂಥದ್ದು. ಗೋವೆಯಲ್ಲಿರ್ತಕ್ಕಂಥ ಬೆಟ್ಟ ಗೋಮಂತಕ. ಇತ್ಯಾದ್ಯ ಭೂಮಿಭೂತ ರಾಷ್ಟ್ರ. ಹೀಗೆ ಉತ್ತರ ಭಾರತದಲ್ಲಿ ತುದಿಯಲ್ಲಿರತಕ್ಕಂಥ ಎಲ್ಲ ನದಿಗಳನ್ನು, ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಇದೆಲ್ಲ ನಿಮ್ಗೆ ಗೊತ್ತಿದ್ದಲ್ಲಿ. ಗಂಗಾ, ಸಿಂಧು, ಸಿಂಧು ಅನ್ನೋದು ನದಿಯಲ್ಲ, ನದ ಒಂದು ವಿಶೇಷ ದೊಡ್ಡ ನದಿಯಲ್ಲಿ ತುಂಬ ನೀರಿನ ಪ್ರವಾಹ ಬಹಳ ಜೋರಿದ್ದಾಗ ಅದನ್ನು ನದ ಅಂತ ಕರೀತಿದ್ರು. ಇದರಲ್ಲಿ ಒಂದು ಮಾತ್ರ ಇದೆ ನದ. ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ. ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಕಡೆ ಭೀಮರಥಿ, ಫಲ್ಗು, ಸರಯೂ, ಶ್ರೀ ಗಂಡಕಿ, ಅದನ್ನು ನೇಪಾಳದಲ್ಲಿ ಈ ಕಡೆ ಬರ್ತದೆ. ಗೋಮತಿ, ಕಾವೇರಿ ನಮ್ಮ ಕರ್ನಾಟಕದಲ್ಲಿ. ಕಪಿಲ, ಪ್ರಯಾಗ, ಕಿಟಿಜಾ ಎಲ್ಲ ಹೆಚ್ಚಿನಾಗಿ ಏನು ವಿನುತ ಅಂತ ಏನೋ ಹೇಳ್ತಾರೆ. ಕಾವೇರಿ, ಕಪಿಲ, ಪ್ರಯಾಗ ಎಲ್ಲ ಗೊತ್ತು ನಿಮಗೆ. ಕಿಟಿಜಾ ಅಂದರೆ ನೇತ್ರಾವತಿ ನದಿ, ಅದು ಮತ್ತೆ ತುಳುನಾಡು. ಅದನ್ನು ಅವರು ಒಂದು ವಿಶೇಷವಾಗಿ ತುಳುನಾಡಿನ ನದಿಯನ್ನು ಉಲ್ಲೇಖ ಮಾಡ್ತಾರೆ. ನೇತ್ರಾವತಿ ಇರತಕ್ಕಂಥದ್ದು ತುಳುನಾಡಿನಲ್ಲೇ ಹರಿದು ತುಳುನಾಡಿನಲ್ಲೇ ಸಂಪರ್ಕಿಸಿರುವಂತಹ ಕಿಟಿಜಾ. ಕಿಟಿ ಅಂದರೆ ವರಾಹ, ಹಂದಿಯ ನೇತ್ರದಿಂದ ಹುಟ್ಟಿದ್ದು ಕಿಟಿಜಾ, ಅದೇ ನೇತ್ರಾವತಿ. ವರಾಹ ನಯನಾನಂದ ಧರ ನೇತ್ರಾವತಿ ಸರಿತವಾದ ನೇತ್ರಾವತಿ. ಕಿಟಿಜಾ ನೇತ್ರಾವತಿಯಿಂದ ವಾರಾಹಿ, ಕಿಟಿಜಾ ಅಂದರೆ ವರಾಹಿ, ನೇತ್ರಾವತಿ ಬೇರೆ ಹೇಳ್ತಾರೆ. ಕಿಟಿಜಾ ಅಂದರೆ ವಾರಾಹಿ ನದಿ, ಅದು ಅಲ್ಲೇ ಇರೋದು. ನೇತ್ರಾವತಿ ಇತ್ಯಾದಯ ಮಧ್ಯ ಶ್ರೀಹರಿಪಾದ. ಇದನ್ನು ಯಾಕೆ ನಮಸ್ಕಾರ ಅಂದರೆ ಇದು ಭಗವಂತನ ಪಾದದಿಂದ ಹೊರಟು ಬಂದ ನದಿಗಳು. ಇದೆಲ್ಲ ಗಂಗೆ ಮಾತ್ರ ಅಲ್ಲ, ಎಲ್ಲವೂ ಹರಿಪಾದದಿಂದ ಬಂದವು. ಹರಿಪಾದೋದಕ ಇದು, ಅದನ್ನು ಹರಿಪಾದೋದಕ ತೀರ್ಥ. ಆಮೇಲೆ ಇದೆಲ್ಲ ಆದ್ಮೇಲೆ ನೋಡಿ, ಆದಿತ್ಯಾದಿ ನವಗ್ರಹ, 9 ಗ್ರಹಗಳು.
ರಾಹುಕೇತು ಸೇರಿ ಅದೊಂದು ಉಳಿದೋಯ್ತಾ ವೇದಾಸ್ಯ ಉಪನಿಷತ್ ಗಟ್ಟಿ ಆಯಿತು ಅಂತ ನಾನು ಮುಗಿಸೋದು ವೇದಾಸ್ಯ ಉಪನಿಷತ್ ಗಣಾಸ್ಯ ವಿವಿಧ ಇದಕ್ಕೇನು ಅರ್ಥ ಇದನ್ನು ಎಲ್ಲವನ್ನೂ ಕೂಡ ಬಹಳ ವಿಸ್ತಾರವಾಗಿ ಹೇಳಿ ಬರುತ್ತೆ. ನಿಮಗೆ ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಎಲ್ಲಿ ಅಸ್ಪಷ್ಟ ಇದನ್ನು ಮಾತ್ರ ವೇದಾಸ್ಯ ಉಪನಿಷತ್ ವಿವಿಧ ಸಾಂಗ ಪುರಾಣಾನ್ವಿತ ಉಪನಿಷತ್ ವೇದದ ಅಂಗಗಳು ಅಂದರೆ ಶಿಕ್ಷಾ ಕಲ್ಪ ವ್ಯಾಕರಣ ನಿವೃತ್ತಿ ಛಂದಸ್ಸು ಜ್ಯೋತಿಷ ಪುರಾಣಗಳು ಅಷ್ಟಾದಶ ಪುರಾಣಗಳು ವೇದಾಂತಗಳು ಅಂತಂದರೆ ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂಥ ಗ್ರಂಥಗಳು ಮತ್ತು ಉಪನಿಷತ್ತುಗಳು ಮಂತ್ರತಂತ್ರ ಸಹಿತ ಎಲ್ಲ ವೇದಾಂತ ವೇದಾಂತ ಆಮೇಲೆ ಪುರಾಣಾನ್ವಿತ ಕಾವ್ಯ ಅಲಂಕೃತಿ ನೀತಿ ನಾಟಕ ಎಲ್ಲ ಶಬ್ದ ಯಾಕೆಂದ್ರೆ ಪ್ರತಿಯೊಂದು ಶಬ್ದವೂ ಭಗವಂತನ ನಾಮಧೇಯ ಕೊನೆಯ ಶಬ್ದ. ಯಾವ ಕಾವ್ಯ ಓದಿ, ಯಾವ ನೀತಿಶಾಸ್ತ್ರ ಓದಿ, ಅಲಂಕಾರ ಶಾಸ್ತ್ರ ಓದಿ, ನಾಟಕ ಓದಿ, ಯಾವುದೇ ಕಾದಂಬರಿ ನಾವೆಲ್ಲ ಓದಿ, ಅದು ಶ್ರೀ ವಿಷ್ಣುವರ ಗುಣನಾಮ ಕೀರ್ತನ ಪರ. ಎಲ್ಲವೂ ಭಗವಂತನ ಗುಣನಾಮ ಕೀರ್ತನ ಪರಾಗಿ ಅನುಸಂಧಾನ ಬೆಳಗಾರದಿಂದ ಮಾಡಿಬಿಟ್ರೆ ಏನು ಮಾಂಗಲ್ಯಕ್ಕೆ ಅನ್ನೋದು. ಆಮೇಲೆ ಆದಿತ್ಯಾದಿ ನವಗ್ರಹ ರಾಹುಕೇತುಗಳನ್ನು ಗ್ರಹ ಅಂತ ಹೇಳ್ತಾರೆ ಪ್ರಾಚೀನರು. ಅದಕ್ಕೇನು ರಾಹುಕೇತುಗಳು ಅಂದರೆ ಇಲ್ಲಿ ಆಕಾಶದಲ್ಲಿ ಎಲ್ಲಿ ಕಾಣೋಲ್ಲ ಅಂತ. ಆಕಾಶದಲ್ಲಿ ಕಾಣೋಲ್ಲ. ಆಕಾಶದಲ್ಲಿ ನಮಗೇನು ಅಂದರೆ ಈ ದ್ವಾದಶ ರಾಶಿಗಳದ್ದು ಒಂದು ಕಾಲ್ಪನಿಕವಾದ ಒಂದು ಮಂಡಲ ಮಾಡಿದ್ರು. ಆ ಸರ್ಕಲ್ನ ಮಧ್ಯದಲ್ಲಿ ವಿಭಾಗ ಮಾಡಿದರೆ ಅದರ 2 ಪಾಯಿಂಟ್ಗಳಿದ್ದಾವಲ್ಲ, ಆ 2 ಪಾಯಿಂಟ್ಗಳಿಂದ ರಾಹುಕೇತು ಅಂತ ಹೇಳೋದು. ಅಂದರೆ ಅದನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ರಾಹುಕೇತು ಅಂತಕ್ಕಂಥದ್ದು. ರಾಹುವನ್ನ ಭಗವಂತ ಶಿರಚ್ಛೇದ ಮಾಡಿದಾಗ ಆ ದೇಹದಲ್ಲಿ ದೇವತೆಗಳು ಸೇರಿಕೊಂಡ್ರು. ಅದು ನಾವು ಪೂಜೆ ಮಾಡಿದ ರಾಕ್ಷಸನ್ನ ರಾಹುಕೇತುಗಳನ್ನ ಕೇತುಗಳಂದ್ರೆ ಬೇರೆ ದೇವತೆಗಳು. ರಾಹುವಿನ ದೇಹದಲ್ಲಿ ಸೇರಿಕೊಂಡಿರ್ತಕ್ಕಂಥ ದೇವತಾ ಗಣ ಇದೆ, ಅದಕ್ಕೆ ನಾವು ರಾಹು ನವಗ್ರಹದಲ್ಲಿ ಪೂಜೆ ಮಾಡೋದು ಅಸುರನಿಗೆ. ಆಮೇಲೆ ಆದಿತ್ಯ ನವಗ್ರಹ ಶಿವಗ್ರಹ ಮೇಷಾದಯ ರಾಶಿಯ 12 ರಾಶಿಗಳು ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಸೌರಮಾಸದ ರಾಶಿಗಳು. ನಕ್ಷತ್ರಗಳು 27, ಯೋಗಗಳು 27, ತಿಥಯ 15, ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು 16 ತಿಥಿಗಳು. ಆ ತಿಥಿಗಳ ದೇವತೆಗಳು, ಆ ತಿಥಿಗಳ ದೇವತಾ ಗಣಗಳು, ಮಾಸಗಳು, ಅಬ್ದಗಳು ಅಂದರೆ ಪ್ರಭುವ ವಿಭವಾದಿ ಸಂವತ್ಸರಗಳು, ಋತುಗಳು, ಮಾಸಾಬ್ದಾರಭೂತೈವ ದಿವಸ ಸಂಧ್ಯಾ ತಥಾ ಎಲ್ಲ ಕಾಲದ ವಿಭಾಗಗಳು ಕೂಡ. ಯಾಕೆಂದರೆ ಇವುಗಳು ಇಷ್ಟೇ ಪರಿವರ್ತನೆ ಆಗುವುದು, ಹೊಸ್ತೇನು ಬರುವುದೇ ಇಲ್ಲ. ಹಗಲು ರಾತ್ರಿಗಳು ಎಲ್ಲವೂ ಕೂಡ ಏನಾಗಬೇಕು, ಸರ್ವೇ ಸ್ಥಾವರ ಜಂಗಮಾಹ ಸ್ಥಿರಚರವಾಗಿರ್ತದೆ. ಜಗತ್ತಿನ ಸಮಸ್ತವೂ ಕೂಡ ಭಗವಂತನ ಮಹಿಮೆಯ ಅರಿವನ್ನು ಕೊಟ್ಟು ನಮಗೆ ಮಂಗಳವನ್ನು ಮಾಡಿ ಬಹಳ ತುಂಬ ರೋಚಕವಾಗಿರ್ತಕ್ಕಂಥ ಒಂದು ಸ್ತೋತ್ರ ಇದು. ಇತ್ಯೇತದ್ ವರಮಂಗಲಾಷ್ಟಕವಿದಂ ಶ್ರೀರಾಜರಾಜೇಶ್ವರೇಣ ಆಖ್ಯಾತಂ. ಅದು ನಿನ್ನೆ ಹೇಳಿದ್ದೆ ನಾನು. ಇದು ರಾಜರಾಜೇಶ್ವರರು ಹೇಳಿರತಕ್ಕ ಮಂಗಲಾಷ್ಟಕ. ವರಮಂಗಲಾಷ್ಟಕಂ ಮಂಗಲಾಷ್ಟಕಗಳಲ್ಲೇ ಶ್ರೇಷ್ಠವಾದಂಥ ಅವರೇ ಆವಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇತ್ಯೇತದ್ ವರಮಂಗಲಾಷ್ಟಕಮಿದಂ ಶ್ರೀರಾಜರಾಜೇಶ್ವರೇಣ ಆಖ್ಯಾತಂ ಜಗತಾಂ ಅಭೀಷ್ಟ ಫಲದಂ. ನೀವು ಇದನ್ನು ಪಠನೆ ಮಾಡಿದರೆ ಈ ಜಗತ್ತಿಗೆಲ್ಲ ಮಂಗಳ ಆಗುತ್ತೆ. ಸರ್ವ ಅಶುಭಧ್ವಂಸನ, ಏನು ದೋಷಗಳಿದ್ದರೆ ಪರಿಹಾರ ಆಗುತ್ತೆ, ಎಲ್ಲ ಮಂಗಳಗಳು ಬರ್ತಾವೆ. ಆಮೇಲೆ ಮಾಂಗಲ್ಯಾದಿ ಶುಭಕ್ರಿಯಾದು ಸತಂ ಸಂಧ್ಯಾಸ್ವಾಯ ಪಠ್ಯ. ಒಂದು ಮಾಂಗಲ್ಯಾದಿ ಶುಭಕ್ರಿಯಾಸು ಮದುವೆ ಚಾಲ್ತಿ ಬಂದಿದೆ. ಮದುವೆ ದಿವಸ ವಿವಾಹ ಮಂಗಳದಲ್ಲಿ ಹುಡುಗನಿಗೆ ಮಾಲೆ ಹಾಕುವಾಗ ಈ ಸ್ತೋತ್ರ ಹೇಳಿದರೆ ಕಲ್ಯಾಣ ಆಗುತ್ತೆ. ಒಂದು ರೀತಿಯಿಂದ ಇದು ಮದುವೆಯ ಮಾಂಗಲಿಕವಾಗಿರ್ತಕ್ಕಂಥ. ಆಮೇಲೆ ಸಂಧ್ಯಾ ಕಾಲದಲ್ಲಿ ಅವರು ಸಂಧ್ಯಾಸು ಅಂತ ಹೇಳ್ತಾರೆ. ಬೆಳಿಗ್ಗೆ ಮಾತ್ರ ಅಲ್ಲ, ಬೆಳಿಗ್ಗೆ ಹೇಳ್ಬೋದು, ಸಾಯಂಕಾಲ ಹೇಳ್ಬೋದು, ತ್ರಿಸಂಧಿ ಹೇಳಿ ಹೇಳ್ಬೋದು ಅಂತ ಹೇಳ್ತಾರೆ. ನಾವು ಸಾಮಾನ್ಯ ಬೆಳಗಾತೆ ಅಂತ ಹೇಳಿ ಬೆಳಗಾದ ಎದ್ದು ಇದನ್ನು ಹೇಳಬೇಕು, ರಾತ್ರಿ ಮಲಗುವಾಗ ಮತ್ತೊಮ್ಮೆ ಆವಾಗ ಸಂಪತ್ತೀಕರಣ ಮಾಡಿದರೆ ಧರ್ಮಾರ್ಥಾದಿ ಸಮಸ್ತ ವಾಂಛಿತ ಫಲಂ ಆತ್ಮಹತ್ಯೆ. ಇದನ್ನು ಯಾರು ಪಠನೆ ಮಾಡ್ತಾನೆ ಅವನು ಧರ್ಮ ಅರ್ಥ ಕಾಮ ಮೋಕ್ಷ ಅದು ಎಲ್ಲ ಫಲಗಳನ್ನು ಕೊಡುವಂಥದ್ದು. ಮೋಕ್ಷಕ್ಕೆ ಇಷ್ಟೇ ಸಾಕಾಗೋದಿಲ್ಲ, ಇದು ಒಂದು ಸಾಧಕ ಆಗುತ್ತೆ. ಧರ್ಮಕ್ಕೆ ಅರ್ಥಕ್ಕೆ ಇದು ಪೂರಕವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಫಲಶ್ರುತಿಯ ಜೊತೆಗೆ ಸಾಮಾನ್ಯ ಹಿಂದಿನವರು ಫಲಶ್ರುತಿಯನ್ನು ಹೇಳ್ತಿದ್ರು. ಯಾಕೆಂದರೆ ಕೆಲವರಿಗೆ ಫಲಶ್ರುತಿ ಹೇಳದೇ ಇದ್ದರೆ ಅದರಲ್ಲಿ ಆಸಕ್ತಿಯೇ ಬರೋದು. ಫಲ ಇದೆ ಅಂತಂದ್ರೇ ಹೇಳೋದು, ಹೇಳಿದರೆ ಏನು ಲಾಭ ಅಂತ ಕೇಳ್ತಾರೆ ಕೆಲವರು, ಅದಕ್ಕೆ ಹೇಳ್ಬಿಡೋದು. ಅದರ ಕಡೆಗೆ ಗಮನ ಇಲ್ಲದೇ ಇದ್ದರೆ ಒಳ್ಳೆಯದು, ಅದೇ ಬೇಕು ಅಂತಂದರೆ ಅದು. ಇಷ್ಟು ಹೇಳಿ ಈ 8 ಶ್ಲೋಕಗಳಲ್ಲಿ ಜಗತ್ತಿನ ಸಮಸ್ತ ಸ್ಥಿರಚರಗಳನ್ನು ನೆನಪಿಸಿಕೊಂಡು ಆ ಬ್ರಹ್ಮಾಂಡ ಪಿಂಡಾಂಡ ವಿಶ್ವದಲ್ಲಿರ್ತಕ್ಕ ಸಮಸ್ತ ಶಕ್ತಿಗಳನ್ನ ನೆನಪಿಸಿಕೊಂಡು ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಸಮಸ್ತ ಶಕ್ತಿಗಳು ಭಗವಂತನ ಅಧೀನ, ಸಮಸ್ತ ಶಬ್ದಗಳು ಭಗವಂತನ ವಾಚಕ, ಇಷ್ಟು ಇದನ್ನು ಬಂದುಬಿಡುತ್ತೆ.
ಎಲ್ಲಿಯೂ ಅವರು ಆಚಾರ್ಯರ ಸಿದ್ಧಾಂತ ಅಂತ ಹೇಳುವುದಿಲ್ಲ, ಆದರೆ ಕಾನ್ಸೆಪ್ಟನ್ನು ತಂದುಕೊಳ್ತಾರೆ. ನಿಮ್ಗೆ ಗೊತ್ತಿಲ್ಲದ ಹಾಗೆ ಇಡೀ ವಿಶ್ವದಲ್ಲಿರತಕ್ಕ ಸಮಸ್ತ ಶಬ್ದವು ಭಗವಂತನ ನಾಮ, ಭಗವಂತನ ಹೆಸರಲ್ಲದ ವಿಷ್ಣು ಗುಣನಾಮ ಕೀರ್ತನ ಪರ. ನೀವು ಕಾವ್ಯ ಬರೀರಿ, ಕವಿತೆ ಬರೀರಿ, ಪ್ರೇಮ ಕಾವ್ಯ ಬರೀರಿ, ಅದು ವಿಷ್ಣು ಗುಣನಾಮ ಕೀರ್ತನ ಪರ. ಅಂಥ ಒಂದು ಅನುಸಂಧಾನವನ್ನು ಕೊಡ್ತಕ್ಕ ಮಂಗಲಾಷ್ಟಕ ಬಹಳ ಒಂದು ಶ್ರೇಷ್ಠವಾದಂಥ ಮಂಗಲಾಷ್ಟಕ. ಅದನ್ನು ನಾವು 2 ದಿವಸದಲ್ಲಿ ನೆನಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ನೀವು ಕೇಳಿದ್ರಿ, ನಾನು ಹೇಳಿದೆ. ಈ 2 ದಿವಸ ಅದರ ಚಿಂತನೆಯನ್ನು ಓದತಕ್ಕದನ್ನ ನಾವು ವಿಷ್ಣು ಗುಣನಾಮ ಕೀರ್ತನ ಆಗಿರತಕ್ಕಂಥ ಮಂಗಲಾಷ್ಟಕ ನಾವು ಚಿಂತನೆ ಮಾಡಿದ್ದು. ಅದು ರಾಜರಾಜೇಶ್ವರ ತೀರ್ಥರಿಗೆ, ತೀರ್ಥರಾಗಲಿಲ್ಲ ಅವರು, ರಾಜರಾಜೇಶ್ವರರಿಗೆ, ಆಮೇಲೆ ಆಚಾರ್ಯರಿಗೆ ಮತ್ತು ಭಗವಂತನಿಗೆ ಪ್ರೀತಿ ಕೊಡಲಿ, ಅವರ ಪ್ರೀತಿಗೆ ಕಾರಣವಾಗಲಿ ಹಾರಿಸಿ ಇವತ್ತಿನ ಈ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ನಮಗೆಲ್ಲ ವಂದನೆಗಳು.